ಗುರಿಕಾರಿಕೆಯನ್ನ ಗುರಿಯಾಗಿಸ್ಕೋತಾರೆ, ಏನಾದ್ರೂ ಸಾಧಿಸಬೇಕು ಅಂತ ಟೀಮಲ್ಲಿ ಮುಂದೆ ಹೋಗ್ತಾರೆ. ಮಿಸ್ಟರ್ ವಿದ್ಯಾಪತಿ, ಡಾಕ್ಟರ್ ನಾಗಭೂಷಣ್, ಪೂರ್ಣ ಮೈಸೂರು ಭಾಗದ ಆರ್ಕೆಸ್ಟ್ರಾವನ್ನ ಬೆಳ್ಳಿ ತೆರೆ ಮೇಲೆ ತಂದಂತ ಸುನೀಲ್ ಮೈಸೂರು, ಕಥೆಗಳನ್ನ ಸಿನಿಮಾ ಮಾಡುವಂತ ಆಲೋಚನೆಯಲ್ಲಿರುವಂತಹ ಸದಭಿರುಚಿಯ ಒಬ್ಬ ನಿರ್ದೇಶಕ ಶಶಾಂಕ್ ಸೋಗಾಲ. ಈ 4 ಜನದಲ್ಲಿ ಆಡ್ ಮ್ಯಾನ್ ಔಟ್ ಯಾರು? ಎಲ್ಲರೂ ಒಂಥರ ಆಡಲೇ ಯಾರು ಇವನಲ್ಲಿ ಇಲ್ವೇ ಇಲ್ಲ ಇಲ್ಲಿ. ಅವ್ರ ಯಾಕೆ ಡಾಕ್ಟ್ರು? ಈ ನದಿ ಮೂಲ ಋಷಿ ಮೂಲ ಹುಡುಕ್ಬಾರ್ದು ಅಂತ, ಹಂಗೆ ಡಾಕ್ಟರ್ ಮೂಲ ಬೆಂಡೆ ಮೂಲ ಹುಡುಕಲ್ಲ ಸರ್, ನಾವು ಬಿಟ್ಬಿಟ್ಟಿದೀವಿ. ನಾಗ ಅನ್ನೋದು ಮಾಸ್, ಭೂಷಣ್ ಅನ್ನೋದು ಕ್ಲಾಸ್, ಆಮೇಲೆ ಅವನು ಹೊಗೆ ಬಸ್. ಅವ್ರ ಇದು ಆಂಬಿಷನ್, ಬಟ್ ಅವ್ರ ಹತ್ರ ಕರಿಸ್ಮಾ ಐತೆ. ಕಾಲೇಜ್ ಡೇಸ್ ನೆನ್ಪಿಸ್ಕೊತಾರದ್ ನಾವು. ಅಲ್ಲ, ಅದು ಅವಾಗಲೇ ಔಟ್ಡೇಟ್ ಆಗಿತ್ತು. ಸ್ಕೂಲ್ ಡೇಸ್ ಅಲ್ಲಿ ಎಮ್ಮೆ ಕೂಗೋದು, ಸುನೀಲ್ ಒಳಗಡೆ ಒಂದು ಪುಟ್ಟು ಮಗು ಇದೆ. ಇದು ಶತಾಬ್ದಿದು. ನೀವೆಲ್ಲ ಗ್ಯಾಂಗ್ ಆಗಕ್ ಮುಂಚೆ ಎಲ್ಲಿದ್ರಿ? ಗ್ಯಾಂಗ್ ಹೆಂಗಾದ್ರಿ? ಒಂದೊಂದು ಸ್ಟೋರಿ ಇದೆ ಹೆಂಗೆ ಅಲ್ಲಿ ಬಂದ್ವಿ ಅನ್ನೋದು. ಫಿಲಮ್ ಅವಾಗ ನಮ್ಗೆ ಇದ್ದಿದ್ದು ಒಂದು ಯಾವ್ದಾರ ಒಂದು ಸಿನಿಮಾಗೂ ಅಷ್ಟೊಂದು ಡೈರೆಕ್ಟರ್ ಸೇರ್ಕೋಬೇಕು. ಒಂದು ಚಾನ್ಸ್ ಸಿಕ್ಕರೆ ಪ್ರೂವ್ ಮಾಡ್ತೀವಿ ಅಂತಾರಲ್ಲ, ಅಲ್ಲೇ ಇದ್ದಿದ್ದು. ಇಷ್ಟು ಜನರಲ್ಲೂ ಎಲ್ಲರಲ್ಲೂ ನಟ ಇದ್ದಾನೆ, ಎಲ್ಲರಲ್ಲೂ ಬರಹಗಾರ ಇದ್ದಾನೆ, ಎಲ್ಲರಲ್ಲೂ ಒಬ್ಬ ನಿರ್ದೇಶಕ ಇದ್ದಾನೆ. ಈ ಕಡೆ ಗಡಿಯಲ್ಲಿ ಎಲ್ಲೋ ಕೂತಿರೋ ನೋಡ್ತಿರೋರಿಗೆ ವಾಟ್ಸ್ ಮೆಸೇಜ್? ಸಿನಿಮಾ ಏನಾರ ಆಗ್ಲಿ ಒಂದು ಪ್ರೋಸೆಸ್ ತಿಳ್ಕೊಳಕ್ ಬೆಂಗಳೂರಿಗೆ ಬರಲೇಬೇಕು. ಯಾವ ಆಕ್ಟರ್ದು ಸ್ಟ್ರಗಲ್ ಎಂಡ್ ಆಗಲ್ಲ. ಹೊಸ ಮನೆಗೆ ಬಾಡಿಗೆಗೆ ಏನೋ ಶಿಫ್ಟ್ ಆಗ್ತಾ ಇರ್ಬೇಕಾರೆ ಓನರ್ ಇದ್ದವರು ಮತ್ತೆ ಬೇರೆ ಏನ್ ಮಾಡ್ಕೊಂಡಿದ್ಯಪ್ಪ ಅಂದ್ರೆ, ಯಾರು ಬೇಕಾದ್ರೂ ಯಾವುದೇ ಪೋರ್ಟ್ಫೋಲಿಯೋ ತಗೊಂಡು ಆ ಜಾಗದಲ್ಲಿ ಕೂತ್ ಕೆಲಸ ಮಾಡ್ಬೋದು ಎಸಿ ರೂಮಲ್ಲಿ. ಆದ್ರೆ ಕಲಾವಿದರಾಗೋಕೆ ಸಾಧ್ಯ ಇಲ್ಲ ಅಷ್ಟು ಈಸಿ. ಇವನು ಬೇಕು ಅಂತ ಅನ್ನಿಸ್ಕೊಳ್ಳೋವರೆಗೂ ಅವ್ನಿಗೆ ಪೇಮೆಂಟ್ ಸಿಗಲ್ಲ. ಈ ಸೋಷಿಯಲ್ ಮೀಡಿಯಿಂದ ನಾನು 4 ರೀಲ್ ಮಾಡಿದ ತಕ್ಷಣ ಇಲ್ಲಿ ಏನೋ ಆಗ್ಬಿಡುತ್ತೆ, ಹಂಗೆ ವರ್ಕ್ ಆಗಲ್ಲ. ಐ ಮೀನ್ ಸಿನಿಮಾನೇ ಬೇರೆ, ಇರೋದೇ ಬೇರೆ. ಯಂಗ್ಸ್ಟರ್ಸ್ಗೆ ಅಂದರೆ ಹೆಂಗೆ ಬರಬೇಕು ಅಂತ, ಅಂದರೆ ಟೀಮಾಗಿ ಬರಬೇಕು. ಅತ್ಯಂತ ಸೋಮಾರಿ ಯಾರು? ಪೂರ್ಣ, ನೀವು ನನಗೆ ಕೇಳಿದ್ರು ನಿಮ್ಮ ಹುಡುಗಿ ಹೇಗಿರ್ಬೇಕು? ಕೇಳಿದ್ರು. ಗುಂಪನ್ನ ಹುಟ್ಟು ಹಾಕ್ತಾರೆ, ಗುಂಪಲ್ಲಿ ಬೆಳೀತಾರೆ, ಗುಂಪುಗಾರಿಕೆ ಮಾಡ್ತಾರೆ. ಅಂಥವ್ರನ್ನ ನಾವು ಸೀದಾ ಕರೆಯೋದು ಗ್ಯಾಂಗ್ಸ್ಟರ್ಸ್ ಅಂತ. ನನ್ನ ಶೋಗೆ ಬರೋ ಇವರೆಲ್ಲರೂ ಕೂಡ ಗುಂಪು ಹುಟ್ಟಾಕ್ತಾರೆ, ಗುಂಪಲ್ಲಿ ಬೆಳೀತಾರೆ. ಆದರೆ ಗುರಿಕಾರಿಕೆಯನ್ನು ಗುರಿಯಾಗಿಸ್ಕೋತಾರೆ, ಏನಾದರೂ ಸಾಧಿಸಬೇಕು ಅಂತ ಟೀಮಲ್ಲಿ ಮುಂದೆ ಹೋಗ್ತಾರೆ. ಅಂಥ ಕಲಾವಿದರನ್ನ ನಾವು ಕರೆಯೋದು ಗ್ಯಾಂಗ್ ಸ್ಟಾರ್ಸ್ ಅಂತ. ವೆಲ್ಕಮ್, ನಾನು ಹರೀಶ್ ನಾಗರಾಜು. ಇವತ್ತಿನ ನಮ್ಮ ನ್ಯೂಸೋ ಒಂದು ಹೊಸ ಎಪಿಸೋಡ್ಗೆ ಕಾಲಿಡ್ತಾ ಇದ್ದೀವಿ. ನಮ್ಮ ಇಂಡಸ್ಟ್ರೀಲಿ ಅಥವಾ ನಮ್ಮ ಬಳಗದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿರುವಂಥ ಆ ಗುಂಪಿನ ಕಲಾವಿದರನ್ನ, ಗುಂಪಿನ ವ್ಯಕ್ತಿತ್ವವನ್ನ ನಿಮ್ಮ ಮುಂದೆ ತರುವಂಥ ಹೊಸ ಪ್ರಯತ್ನ. ನಿಮ್ಮೆಲ್ಲರಿಗೂ ಸ್ವಾಗತ. ಈ ಶೋ ಹೆಸರು ಗ್ಯಾಂಗ್ ಸ್ಟಾರ್ಸ್. ಲೆಟ್ ಮೀ ಇಂಟ್ರಡ್ಯೂಸ್ ಅವರೆಲ್ಲರನ್ನೂ ಕೂಡ ಗೊತ್ತಿರೋರೆ, ಅದು ಇಂಟ್ರಡ್ಯೂಸ್ ಮಾಡ್ಕೊಳಕ್ಕೆ ನಂಗೆ ಯಾವಾಗಲೂ ಖುಷಿ ಅನಿಸುತ್ತೆ. ಮೊದಲ ವ್ಯಕ್ತಿ ಎ ಕಾಮಿಡಿ ಆ್ಯಕ್ಟರ್, ಅದಾದಮೇಲೆ ಸೀರಿಯಸ್ ಪಾತ್ರಗಳಿಗೂ ಸೈ, ನಾಯಕನಾಗೋದಕ್ಕೂ ಸೈ ಅನ್ನುವ ಯಶಸ್ಸಿನ ಹಾದಿಯಲ್ಲಿರುವಂಥ ಒಬ್ಬ ವ್ಯಕ್ತಿ, ಒಬ್ಬ ಕಲಾವಿದ, ಗೆಳೆಯ. ನಿಮಗೆ ಇಂಟ್ರಡ್ಯೂಸ್ ಮಾಡ್ಕೊಡ್ತಾ ಇದ್ದೀನಿ. ನನ್ನ ಅದರದೇನು ಮಿಸ್ಟರ್ ವಿದ್ಯಾಪತಿ, ಡಾಕ್ಟರ್ ನಾಗಭೂಷಣ್. ನಮಸ್ಕಾರ ಅಣ್ಣ. ಗ್ಯಾಂಗ್ ಸ್ಟಾರ್ಸ್ನ ಲೀಡರ್ ಅಲ್ಲ? ಇಲ್ಲ ಇಲ್ಲಿ ಯಾರು ಲೀಡರ್ ಇಲ್ಲ. ಓಕೆ. ಡಾಕ್ಟರ್ ನಾಗಭೂಷಣ್ ಎಡಭಾಗದಲ್ಲಿ ಕೂತಿರುವ ಮಗದೊಬ್ಬ ವ್ಯಕ್ತಿ. ಗೊತ್ತಿಲ್ಲ ಎಷ್ಟು ಮಟ್ಟಕ್ಕೆ ಯಾರ್ಯಾರನ್ನೇ ಹೆಂಗೆ ಗೋಳಿಕೋತಾರೆ ಇವತ್ತು ಅಂತ. ಮೈಸೂರು ಭಾಗದ ಹೆಸರನ್ನ ನಾನು ಮೈಸೂರಿನವನು ಅಂತ ಹೇಳ್ಕೊಳ್ಳೋದಕ್ಕೆ ಯಾವಾಗಲೂ ಹೆಮ್ಮೆ ಪಡುವಂಥ ಒಬ್ಬ ಕಲಾವಿದ. ಯಾವ ಪಾತ್ರಕ್ಕಾದರೂ ಸಾಯಿ. ನನ್ನ ಅದರದೇನ್ ಮಗದೊಬ್ಬ ಗೆಳೆಯ ಪೂರ್ಣ ಚಂದ್ರ ಮೈಸೂರು. ನಮಸ್ಕಾರ. ಇಷ್ಟೊಂದು ಡೀಸೆಂಟಾ? ನೀವು ಹೇಳಿ ತುಂಬಾ ಎಮೋಷನಲ್ ಆಗುತ್ತೆ. ಓಕೆ, ಇನ್ನಿಬ್ಬರು ನಿಮಗೆ ತೆರೆ ಮೇಲೆ ಅಷ್ಟೊಂದು ಕಾಣಿಸಲ್ಲ. ಯಾವಾಗಲಾದ್ರು ಟಿ ವಿ ಇಂಟರ್ವ್ಯೂಗಳಲ್ಲಿ ಬಂದಾಗ ಅಥವಾ ಅವ್ರ ಸಿನಿಮಾಗಳು ಬಂದಾಗ ಒಂದು ಸ್ವಲ್ಪ ಮುಂದಕ್ಕೆ ಬರ್ತಾರೆ. ಬಟ್ ಯಾವಾಗಲೂ ತೆರೆ ಹಿಂದೆ ಕೆಲಸ ಮಾಡುವಂಥ ಮಗದಿಬ್ಬರು ಗೆಳೆಯರನ್ನ ಇಂಟ್ರಡ್ಯೂಸ್ ಮಾಡಿಕೊಡ್ತಾ ಇದ್ದೀನಿ. ಆರ್ಕೆಸ್ಟ್ರಾ ಅಂದಾಗ ನಮಗೇನೇನೋ ಕಣ್ಮುಂದೆ ಬರುತ್ತೆ. ಮೈಸೂರು ಭಾಗದ ಆರ್ಕೆಸ್ಟ್ರಾವನ್ನು ಬೆಳ್ಳಿ ತೆರೆ ಮೇಲೆ ತಂದಂಥ ಒಬ್ಬ ಆತ್ಮೀಯ ಗೆಳೆಯ, ಅವ್ರನ್ನ ಇಂಟ್ರಡ್ಯೂಸ್ ಮಾಡಿಕೊಡ್ತಾ ಇದ್ದೀನಿ. ಅವ್ರ ಹೆಸರು ಸುನೀಲ್ ಮೈಸೂರು. ಅದು ಇಂಟೆನ್ಷನ್ಲಿ ಹೇಳಿದ್ದೀನಿ ನಾನು, ಆಮೇಲೆ ಹೇಳಿಸ್ತೀನಿ ಯಾಕೆ ಅಂತ. ಮಗದೊಬ್ಬ ಈಗ ನೆಕ್ಸ್ಟು ಜಿಂಗೋ ಮಾಡಕ್ಕೆ ಹೊರಟಿದ್ದಾರೆ. ಆದರೆ ಇಂಡಸ್ಟ್ರಿಗೆ ಒಬ್ಬ ಡೇ ಡೆವಿಲ್ ಡೈರೆಕ್ಟರ್ ಬೇಕಾಗಿತ್ತು.
ಈ ಕಥೆಗಳನ್ನು ಸಿನಿಮಾ ಮಾಡುವಂಥ ಆಲೋಚನೆಯಲ್ಲಿರುವಂಥ ಸದಭಿರುಚಿ ಒಬ್ಬ ನಿರ್ದೇಶಕ, ನನ್ನ ಗೆಳೆಯ ಆತ್ಮೀಯರು, ಅವ್ರನ್ನೂ ಕೂಡ ಇಂಟ್ರೊಡ್ಯೂಸ್ ಮಾಡ್ಕೊಡೋದಕ್ಕೆ ನಂಗೆ ತುಂಬ ಇಷ್ಟ ಯಾವಾಗಲೂ. ಶಶಾಂಕ್ ಸೋಗಾಲ, ಹೆಸರು ಕರೆಕ್ಟಾಗಿ ಹೇಳಿದ್ದೀನಾ? ಪಕ್ಕಾ ಹೇಳಿದ್ದೀನಿ. ಮುಂದೆ ಜಿಂಗೋ ಸಿನಿಮಾ ಅವ್ರದ್ದು ಬರ್ತಾ ಇದೆ. ವೆಲ್ಕಮ್ ನಿಮ್ಮೆಲ್ಲರಿಗೂ ಕೂಡ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಇಂಟ್ರೊಡಕ್ಷನ್ ತುಂಬ ಚೆನ್ನಾಗಿತ್ತು. ಹೌದು, ಭಾಳ ಎಮೋಷನಲ್ ಆಗ್ಬಿಟ್ಟು. ನೀವೆಲ್ಲ ಗ್ಯಾಂಗ್ ಸ್ಟಾರ್ಸ್. ನಮಗೂ ಇಲ್ಲಿ ಬಂದ್ಮೇಲೆ ಗೊತ್ತಾಗಿದೆ ನಾವು ಗ್ಯಾಂಗ್ ಸ್ಟಾರ್ಸ್ ಆಗಿದ್ದೀವಿ. ಓಕೆ, ಬಿಫೋರ್ ನಾವು ಏನೇ ಮಾತಾಡೋಕ್ಕೆ ಮುಂಚೆ ಈ ಶೋನ ಒಂದು ರೂಲ್ ಇದೆ, ಒಂದು ಓದ್ ತಗೋಬೇಕು ಪ್ಲೀಸ್. ಓದ್ ತಗೋಬೇಕಲ್ಲ, ಕಂಪಲ್ಸರಿ ತಗೋಬೇಕು. ಇದೇ ಕೈ ಇಲ್ಲ, ಹಿಡಿ ನಿಂತ್ಕೊಳ್ಳಿ, ಅಮ್ಮ. ನಿಂತ್ಕೊಳ್ಳಿ, ಕೈ ಅಷ್ಟೇ. ಅಲ್ವಾ? ನಾನು ಹೇಳೋದು ರಿಪೀಟ್ ಮಾಡಬೇಕು, ನಿಮ್ಮ ಹೆಸರು ಮಾತ್ರ ಬರುತ್ತೆ ಅಷ್ಟೇ, ಇನ್ನೇನಿಲ್ಲ. ನಾನು ಹರೀಶ್ ನಾಗರಾಜ್, ನಾನು ಅಂತ ಹೇಳ್ಬಿಡಿ ಅಷ್ಟೇ, ಇನ್ನೇನಿಲ್ಲ. ನಾನು ಹರೀಶ್ ನಾಗರಾಜು. ನಾನು ನಾಗಭೂಷಣ. ನಾನು ಪೂರ್ಣಚಂದ್ರ. ನಾನು ಸುನಿಲ್ ಮೈಸೂರು. ಹೇಳೋದೆಲ್ಲ ಅಪ್ಪಟ ಸತ್ಯ, ಇದ್ದುದಿದ್ದಂಗೆ ಮಾತ್ರ ಹೇಳಿ. ಥ್ಯಾಂಕ್ ಯು. ನಮ್ಮ ಚಾನಲ್ನ ಟ್ಯಾಗ್ ಲೈನ್ ಅದು, ಇದ್ದುದಿದ್ದಂಗೆ ಅಂತ. ಸೊ ಇನ್ನು ಬೇರೆ ಏನೂ ಹೇಳಲ್ಲ ಅಂತ ನಿಮ್ಮಿಂದ ನಾನು ಭರವಸೆ ಮತ್ತು ಆಶ್ವಾಸನೆಯನ್ನು ತೆಗೆದುಕೊಂಡಿದ್ದೀನಿ. ನಿಮ್ಮನ್ನ ಯಾಕೆ ಗ್ಯಾಂಗಿಗೆ ಸೇರಿಸಿದೆ ಇವರೆಲ್ಲರೂ ಅಂದರೆ, ಅಪ್ಪಟ್ಟ ಮೈಸೂರು ಭಾಗದ ಒಂದೇ ಗ್ಯಾಂಗ್ನ ಕಲಾವಿದರು ಇವರೆಲ್ಲರೂ ಕೂಡ. ಓ ಮೈ ಗುಡ್ನೆಸ್, ಒಟ್ಟೊಟ್ಟಿಗೆ ಆ್ಯಕ್ಚುಲಿ ಈ ಕ್ಯಾಮ್ರಾನ ನಾನು ರೋಲ್ ಹೇಳೋಕ್ಕೆ ಮುಂಚೆ ರೋಲ್ ಮಾಡಬೇಕಾಗಿತ್ತು. ಅದ್ಭುತವಾಗಿತ್ತು ಅವ್ರದ್ದೆಲ್ಲ ಕಾನ್ವರ್ಸೇಷನ್ಸ್ಗಳು. ಈ 4 ಜನದಲ್ಲಿ ಆಡ್ ಮ್ಯಾನ್ ಔಟ್ ಯಾರು ಯಾವಾಗಲೂ? ಎಲ್ಲರೂ ಒಂಥರ ಆಡಲೇ ಇದ್ದೀವಿ ಸರ್, ಯಾರು ಇವನಲ್ಲಿ ಇಲ್ವೇ ಇಲ್ಲ ಇಲ್ಲಿ. ಒಬ್ಬರು ಮುಖ ನೋಡ್ತಿದ್ದಾರೆ, ಯಾರನ್ನ ಔಟ್ ಮಾಡೋದೀಗ? ಇಲ್ಲ, ಸುನೀಲ್ ಅವರು ಇತ್ತೀಚೆಗೆ ಅವರು ಇಂಟೆಲೆಕ್ಚುವಲ್ ಆಗ್ತಾ ಇದ್ದಾರೆ, ಕುರ್ತಾ ಎಲ್ಲ ಹಾಕೊಂಡು ಮಾಡ್ತಾ ಇದ್ದಾರೆ. ಸ್ವಲ್ಪ ಅದು ಬ್ಯಾಗಲ್ಲಿ ಪುಸ್ತಕ ಇದೆ. ಪ್ಲಾನ್ ಇತ್ತು. ಸೆಕೆಂಡ್ ಪಾರ್ಟ್ ಆಫ್ ಏನಕ್ಕಿದು ಇನ್ನು ಫಸ್ಟೇ ಹೇಳ್ಬಿಟ್ಟು ಪ್ರಿಪೇರ್ ಆಗಿ ಬಂದಿದ್ದ ನಾನು, ನಮಗೂ ಗೊತ್ತಿಲ್ಲ. ನೀವು ಗ್ಯಾಂಗ್ ಸ್ಟಾರ್ಸ್ ಗೊತ್ತಿರಲಿಲ್ಲ. ಓಕೆ, ಉಲ್ಟಾ ಇಲ್ಲ, ನೀವು ಆಡ್ ಮ್ಯಾನ್ ಔಟ್ ಅಂದ್ರೆ ನಾನು ಇವನೇ ಹೇಳ್ಬೇಕು. ನಾವು ಪ್ರೀತಿಯಿಂದ ಎಲ್ಲ ಬೆಂಡೆ ಅಂತ ಕರಿತೀವಿ. ಬೆಂಡೆ. ಎಸ್. ಓಕೆ. ಸೊ ಅವನೇ ಇರ್ಬೇಕು. ಯಾಕೆ ಅಂತಂದ್ರೆ ನನಗನ್ಸುತ್ತೆ ಅಂದ್ರೆ, ನನ್ನ ವರ್ಷನ್ ಯಾಕೆ ಅಂತಂದ್ರೆ, ನಾವೆಲ್ಲ ಆಲ್ಮೋಸ್ಟ್ ಬೆಂಗಳೂರಲ್ಲೇ ಇರ್ತೀವಿ. ಇವ್ನು ಎಲ್ಲಿರ್ತಾನೆ ಅಂತ ಯಾರಿಗೂ ಗೊತ್ತಿರಲ್ಲ. ಫಸ್ಟ್ ನೀವೆಲ್ಲಿದ್ದೀರ ಅಂತ ಹೇಳ್ಬಿಟ್ರೆ ಅವ್ನು ಎಲ್ಲಿರ್ತಾನೆ ಅಂತ ಡಿಸೈಡ್ ಮಾಡ್ತಾನೆ. ಸರ್ ನಾನು ಬೆಂಗಳೂರಿದ್ದೀನಿ, ನಾನು ಮೈಸೂರಲ್ಲಿ ಅಂತಾನೆ. ಮೈಸೂರಲ್ಲಿದ್ದೀವಿ ಅಂದ್ರೆ ಅವ್ನು ಬೆಂಗಳೂರಲ್ಲಿದ್ದೀನಿ ಅಂತಾನೆ. ಒಂಥರ ಸರ್ವಂತರ್ಯಾಮಿ. ಇಲ್ಲ, ಇತ್ತೀಚೆಗೆ ನಾಗಭೂಷಣ ಬಹಳ ಹಾಟ್ ಇದ್ದಾರೆ ನೋಡಿ. ಅವರು ಗೊತ್ತಾಗ್ತದೆ ಅವರು ಆದ್ರೆ ಈ ವೈನ್ ಗೆಟ್ಸ್ ಬೆಟರ್ ಆಸ್ ಇಟ್ ಗೆಟ್ಸ್ ಓಲ್ಡ್ ಅಂತಾರಲ್ಲ, ಆದ್ರೆ ಬೈ ಏಜ್ ಈಸ್ ಗೆಟಿಂಗ್ ಸೆಕ್ಸಿಯರ್, ಹಾಟ್. ನಾಟ್ ಬೈ ಏಜ್, ಬೈ ಎಕ್ಸ್ಪೀರಿಯನ್ಸ್. ಅಂದ್ರೆ ಏಜ್ ಇವ್ರುಗಳೆಲ್ಲ ಇನ್ನು ಹಂಗೆ ಕೂತವ್ರೆ. ಮದುವೆ ಮಾಡ್ಕೊಂಡ್ರು ಅಂದ್ರೆ ಮದುವೆ ಜೀವನದ ಹೊಸ ಹೊಸ ಅನುಭವಗಳಿಗೆ ತೆರ್ಕೊಳ್ಬೇಕು ಮನುಷ್ಯ. ಆವಾಗ ಏನೋ ಒಂದು ಆಗುತ್ತೆ, ಕಲಿತೀವಿ ಹೊಸ ಹೊಸದಕ್ಕೆ. ಅದಕ್ಕೆ ರೆಡಿ ಇಲ್ಲ ಅಂದ್ರೆ ಅನುಭವ ಸರ್. ಬೋಲಿ ಬಿಡ ಯಾವ್ರೆ. ಬಟ್ ಇಲ್ಲ, ಹಂಗ್ ನೋಡಿದ್ರೆ ಬೆಂಡೆನೂ ಹಾಟ್. ನಮ್ಮ ಮುಂಚೆ ಎಲ್ಲ ಬೆಂಡೆನೇ ಆಟಿದ್ದು ಎಲ್ರಿಗೂ. ಹಾಟ್ ಅಂತ ಕರೆಕ್ಟ್ ಆಗಿ ಹೇಳ್ಬೇಕು. ಓಕೆ, ಯಾರು ದೊಡ್ಡವ್ರು ಈ 4 ಜನದಲ್ಲಿ ಏಜಲ್ಲಿ? ನಾಗಭೂಷಣ್. ಓಕೆ, ಅವ್ರು ಯಾಕೆ ಡಾಕ್ಟ್ರು? ಮೆಡಿಕಲ್ ಮಾಡಿದ. ಅಂದ್ರೆ ಸರ್, ಈ ನದಿ ಮೂಲ ಋಷಿ ಮೂಲ ಹುಡುಕ್ಬಾರ್ದು ಅಂತಾರೆ, ಹಂಗೆ ಡಾಕ್ಟರ್ ಮೂಲ ಬೆಂಡೆ ಮೂಲ ಹುಡುಕಲ್ಲ ಸರ್, ನಾವು ಬಿಟ್ಬಿಟ್ಟಿದೀವಿ. ಬಟ್ ಚೆನ್ನಾಗಿ ಹೆಸರಿಡ್ತೀರಾ. ಅದು ಯಾವಾಗಲೂ ಇರುತ್ತಲ್ಲ, ಅದಂಗೆ ಒಂದು ಗ್ಯಾಂಗ್ ಇದ್ದಾಗ ಈ ಹೆಸರಿಡೋದು ಇನ್ನೊಬ್ರಿಗೆ ಅಂತ. ನಿಮಗಷ್ಟೇ ಬೆಂಡೆ, ಇವ್ರಿಗೆ ಯಾರಿಗೂ ಹೆಸರಿಲ್ವಾ? ಸರ್ ಅದು ಚೈಲ್ಡ್ಹುಡ್ಡಲ್ಲಿ ಆಗಬೇಕಾಗಿರೋ ಕೆಲಸಗಳು. ಸೊ ಅವ್ರು ಏರಿಯಾದಲ್ಲಿ ಹುಡುಗರು ಒಂದು ಎಫರ್ಟ್ ಹಾಕಿ ಚಿಕ್ಕವರಾಗಿದ್ದಾಗ ಇವನು ನೋಡಿ ರೀತಿ ನೀತಿಗಳ ಮೇಲೆಲ್ಲ ಸೇರಿಸಿ ಒಂದು ಹೆಸರು ಕೊಟ್ಟಿರ್ತಾರೆ. ಅದು ಕ್ಯಾರೆಕ್ಟರ್ ಜೊತೆ ಬಂದ್ಬಿಟ್ಟಿರುತ್ತೆ. ನಮ್ಗೆ ಯಾರಾದ್ರು ಸುನೀಲ್ ಅಂತ ಹೇಳಿದ್ರೆ ನಮ್ಗೆ ಗುರ್ತೇ ಸಿಗಲ್ಲ. ಬೆಂಡೆ ಬಂದ ನೋಡಿದ್ರೆ ಅವಾಗ ಗೊತ್ತಾಗುತ್ತೆ, ಓಕೆ ಬೆಂಡೆ ಬಂದ ಅಂತ. ಸೊ ಹಾಗೆ ಈಗ ಬರೀ ನಾಗಭೂಷಣ್ ಅಂದ್ರೆ ಎಷ್ಟೊಂದು ಜನ ಗೊತ್ತಾಗಲ್ಲ, ಡಾಕ್ಟರ್ ಭೂಷಣ್ ಅಂದ್ರೆ ಗೊತ್ತಾಗೋದು. ಸೊ ಅಂದ್ರೆ ಇವ್ರಿಗೆ ಹೆಸರು ಇಟ್ಟಿರೋದು, ಅವ್ರ ಹೆಸರು ಇಟ್ಕೊಂಡಿರೋದು. ಇಲ್ಲ, ನಾನು ತುಂಬ ಜನ ಹಂಗೆ ನೋಡ್ರೆ ನಾಗಭೂಷಣ ಅಂತ ಕರೆದಿಲ್ಲ. ನನ್ನೊಂದು ಭಾಳ ಇದಿದೆ. ನನ್ನ ಫ್ರೆಂಡ್ಸು ತುಂಬ ಜನ ನಾಗ ಅಂತಲೇ ಕರೀತಾರೆ, ನಾಗ ಅಂತ. ಒಂದಷ್ಟು ಜನ ಸ್ವಲ್ಪ ಪಾಶ್ ಆಗಿ ಕರಿಬೇಕು ಅನ್ನೋದು ಭೂಷಣ್ ಅಂತಾರೆ. ಸೊ ನನಗೆ ದನ ಮುನ್ಸತಿ ಹೇಳಿದ್ದ, ಹಿಂಗೆ ಈ ಥರ ಕರೀದ, ನೋಡೋ ನೀನು ನಾಗ ಆಗ್ತೀಯ ಭೂಷಣ್ ಆಗ್ತೀಯ ಡಿಸೈಡ್ ಮಾಡ್ಕೊ. ನಾಗ ಅನ್ನೋದು ಮಾಸು, ಈ ಭೂಷಣ್ ಅನ್ನೋದು ಕ್ಲಾಸು. ಸೊ ನೀನು ಮಾಸ್ ರೀಚ್ ಆಗಬೇಕು ಅಂದ್ರೆ ನಾಗ ಅಂತ ಇರಬೇಕು ಅಂತ ಹೇಳಿದ್ದ. ಈಗ ಕ್ಲಾಸ್ಗೂ ಮಾಸ್ಗೂ ಎರಡಕ್ಕೂ ರೀಚ್ ಆಗ್ತಾ ಇದಾರೆ. ನನ್ನ ಮೊಬೈಲಲ್ಲಿ ಏನಂತ ಸೇವ್ ಮಾಡಿದ್ದೀನಿ ಹೇಳಿ? ಏನಂತ ಮಾಡಿದ್ರೆ ಡಾಕ್ಟರ್ ಭೂಷಣ್ ಅಲ್ಲ, ನೀಟಾಗಿ ಬದ್ಮಾಶ್. ಓಕೆ, ಅದು ಆ ಟೈಮಲ್ಲಿ ನಾನು ಆ ಸಿನಿಮಾ ಕೆಲಸ ಮಾಡಿದಾಗ ಸಿಕ್ಕಿದ್ದು ಫಸ್ಟ್ ಟೈಮ್. ಎಕ್ಸಾಕ್ಟ್ಲಿ, ಬದ್ಮಾಶ್ ಸಿನಿಮಾ ಟೈಮಲ್ಲಿ ನಂಗೆ ಸಿಕ್ಕಿದಾಗ ನಂಗೆ ಗೊತ್ತಾಯಿತು, ನಾನು ಅಫ್ಕೋರ್ಸ್ ನನ್ನ ಸ್ಕೂಲ್ನ ನನ್ನ ಜೂನಿಯರ್ ಅಂತ. ದೆನ್ ಐ ಸೇವ್ಡ್ ಇಟ್ ಆಸ್ ಬದ್ಮಾಶ್. ನೀವು ಎಕ್ಸ್ಪ್ಲೈನ್ ಮಾಡಿಲ್ಲ ಅಂದ್ರೆ ನಮ್ಗೆ ಗೊತ್ತಿಲ್ಲದ್ರೆ ನಿಮ್ಗೆ ಏನೋ ಗೊತ್ತಿಲ್ಲ. ಒಂದು ಯಾವಾಗ ಗ್ಯಾಂಗಲ್ಲಿ ಹಂಗೆ ಅಲ್ಲ, ಒಂದು ವಿಷಯ ಸಿಗಬೇಕು, ಇನ್ನೊಬ್ರು ಕಾಲಿಡಕ್ಕೆ ವಿಷಯ ಸಿಗಬೇಕು.
ಅಲ್ಲಿ ಜನ್ಮ ಜಾಲಾಡ್ದಂಗೆ ಅಂತ. ಅದು ಈಗ ನಾವು ಸಣ್ಣ ಎಲ್ರು ಸ್ಕೂಲಲ್ಲಿ ನಾ ಹೇಳ್ತಾರೆ ಪ್ರೈಮರಿ ಸ್ಕೂಲ್ಗೆ ಹೋಗ್ಬಿಡಿ, ಈಗೆಲ್ಲ ಬಾಲ್ಯಕ್ಕೆ ಹೋಗ್ಬಿಡಿ. ಏನ್ ಗೊತ್ತಾ, ಮೊನ್ನೆ ನಮ್ಮ ಊರ್ಲಿ ಒಂದು ಮನೆ ಹತ್ರ ಒಂದು ಹಾವು ಬಂದಿತ್ತು ಅಂತ ಒಬ್ಬ ಶುರು ಮಾಡಿದ್ರೆ ಅದು ಎಲ್ಲಾರು ಅವ್ರವ್ರ ಮನೇಲಿ ಹಾವು ಎಲ್ಲಿ ಬಂದಿತ್ತು, ಯಾರ್ಯಾರು ನೋಡಿದ್ರು ಎಲ್ರು ಎಲ್ಲರ ಮನೆಗೆ ಹಾವು ಬರ್ತಾವತ್ತು. ಬಂದಿರುತ್ತೆ. ನೀವೆಲ್ಲ ಗ್ಯಾಂಗ್ ಆಗಕ್ ಮುಂಚೆ ಎಲ್ಲಿದ್ರಿ? ಗ್ಯಾಂಗ್ ಹೆಂಗಾದ್ರಿ? ಎನಿಬಡಿ? ಎಲ್ಲ ಒಟ್ಟಿಗೆ ಸೇರಿದ ನಾವು ರಂಗಾಯಣ ಥಿಯೇಟರ್ ಗ್ರೂಪ್ ಅಲ್ಲಿಂದಾನೆ. ಹಂಗೆ ಹಾಂ, ಒಂದು ರೀತಿ ಹಂಗೇನೆ ಎಲ್ರದ್ದು ಒಂದೊಂದು ಸ್ಟೋರಿ ಇದೆ ಹೆಂಗೆ ಅಲ್ಲಿ ಬಂದ್ವಿ ಅನ್ನೋದು. ನಾಗೊಂದೊಂದಿದೆ, ಪೂರ್ಣ ಹೆಂಗೆ ಬಂದ, ನಾನು ಹೆಂಗೆ ಬಂದೆ, ಇವ್ರು ಹೆಂಗೆ ಜಾಯ್ನ್ ಆದ್ರು ಅಲ್ಲಿಗೆ. ಸೀನಿಯರ್ ನಾವೆಲ್ಲ ನಮ್ಮ ಜೂನಿಯರ್ ಆದ್ರೂ ಮೋಸ್ಟ್ ಸೀನಿಯರ್ ಶಶಾಂಕ್. ಈಗ ಚಿನ್ನರ ಮೇಳದಿಂದ ಇದ್ದ ಅವನು. ಅವ್ನು ಅವಾಗ್ಲೇ ಬಂದು ಪ್ರೆಸೆಂಟ್ ಅಂತ ಹಾಕ್ಬಿಟ್ಟು ಹೋಗಿದ್ದ. ಹೌದು, ಆಮೇಲೆ ಆಬ್ಸೆಂಟ್ ಆಗ್ಬಿಟ್ಟೆ. ಇವ್ರು ಗ್ಯಾಂಗಿಗೆ ಸೇರ್ಕೊಳ್ಳಿಲ್ಲ ನಾನು ಆ್ಯಕ್ಚುಲಿ. ನಾಟಕದಲ್ಲಿ ಇವರೆಲ್ಲ ಒಟ್ಟಿಗೆ ನಾಟಕಗಳು ಮಾಡ್ತಾಯಿದ್ರು, ಬಟ್ ನಾನು ಇವ್ರನ್ನ ನೋಡ್ತಾ ಇದ್ದೆ ಅಷ್ಟೇ, ಅಬ್ಸರ್ವ್ ಮಾಡ್ತಾ ಇದ್ದೆ. ಸೊ ನಿಮ್ಮ ಗ್ಯಾಂಗಲ್ಲಿ JC ಜೂನಿಯರ್, ನಾನು ಬೆಂಡೆ, ಶಶಾಂಕ, ನಾವೆಲ್ಲ JC. ಇವನು ಮಹಾಜನ ಸರ್. ಆದ್ರೆ ಎಲ್ರು ಅನ್ಕೊಂಡಿರೋದು ಪೂರ್ಣ ಇಂಜಿನಿಯರಿಂಗ್ ನಮ್ ಜೊತೆ ಮಾಡಿದಾನೆ ಅಂತ. ಸೊ ಇರ್ತಿದ್ನಲ್ಲ, ನಮ್ ಜೊತೆ ಇದ್ದ. ಮತ್ತೆ ನಾವೊಂದು ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇದ್ವಿ, ಅದ್ರಲ್ಲೆಲ್ಲ ಇವನೇ ಲೀಡ್ ಮಾಡ್ತಾ ಇದ್ದಿದ್ದು. ಸೊ ಏನ್ ಅನ್ಕೊಂಡಿದ್ದಾರೆ, ನಾವು ಎಲ್ಲ ರಿಲೀಸ್ ಮಾಡ್ತಾ ಇದ್ದಿದೆ ಇಂಜಿನಿಯರಿಂಗ್ ಕಾಲೇಜಲ್ಲಿ. ಸೊ ಇವ್ನು ಆಕ್ಟ್ ಮಾಡಿದಾನಲ್ಲ, ಇವನು ಇಂಜಿನಿಯರಿಂಗ್ ಓದಿದಾನ ಪಾಪ ಅಂತ. ನಾನು ಇಂಜಿನಿಯರಿಂಗ್ ಪೂರ್ಣ ಇಂಜಿನಿಯರ್ ಮಹಾಜನಸ್ ಅಲ್ಲ ಅಂತ. ನನಗೆ ಇಂಜಿನಿಯರಿಂಗ್ ಮುಗಿದು ಪೂರ್ಣ ಜೊತೆ ಮಾತಾಡ್ದಾಗ್ಲೇ, ಓ ಇವ್ರು ನಮ್ಮ ಕಾಲೇಜ್ ಅಲ್ವ ಇವರು ಮಹಾಜನಸ್ ಅಂತ. ಪ್ರಾಬ್ಲಮ್ ಅವಾಗ ಏನಾಗ್ತಿತ್ತು, ನಾವು ಶಾರ್ಟ್ ಫಿಲ್ಮ್ ಮಾಡ್ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಇಂಜಿನ್ ಸಮಸ್ಯೆ ಇತ್ತಲ್ಲ. ಸೊ ನಾವ್ ಯಾವ್ದೇ ಶಾರ್ಟ್ ಫಿಲ್ಮ್ ಮಾಡಿದ್ರು ಪಕ್ಕದಲ್ಲಿ SJC ಇಂದ ಸೇರಿಸ್ಬಿಡ್ತಾ ಇದ್ವಿ. ಸೊ ಹುಡ್ಕೋದಕ್ಕೆ ಈಸಿ ಆಗ್ತಿತ್ತು. ಇವಾಗ ಕೆಲವೊಂದು OTT ಪ್ಲಾಟ್ಫಾರ್ಮ್ ಗಳಲ್ಲಿ ಆತ ಸರ್ಚ್ ಇಂಜಿನ್ ಸಮಸ್ಯೆ ಇರೋದು ಯೂಟ್ಯೂಬ್ ಅಲ್ಲಿ ಇತ್ತು ಅವಾಗ. ಸೊ ನಮ್ಗೆ ಅವಾಗ ಸಮಸ್ಯೆ ಇದ್ದಿದ್ರೆ ಎಲ್ಲದಕ್ಕೂ SJC ಅಂತ ಇವ್ರು ಆಗ್ತಾ ಇದ್ರು. ಸೊ ಓಕೆ, ಇದು ಶಾರ್ಟ್ ಫಿಲ್ಮ್ SJC ಇದು, ಸೊ ಇವ್ನು ಇಲ್ಲಿದೆ ಇರ್ಬೇಕಲ್ಲ ಪ್ರಾಡಕ್ಟ್ ಅಂತ ಅವರು. ಸೊ ಅವರಲ್ಲಿ ಒಬ್ಬರಾಗ್ಬಿಟ್ಟೆ. ಅವನು ಅಕಾಡೆಮಿಕಲಿ ಓದಿಲ್ಲ, ಆದ್ರೆ ಇಂಜಿನಿಯರಿಂಗ್ ಡಿಗ್ರಿ ಓದಿದ್ದೀನಿ. ಇಂಜಿನಿಯರಿಂಗ್ ಓದಿಲ್ಲ. ಈ ಫಸ್ಟ್ ಲುಕ್ ಇರುತ್ತಲ್ಲ, ಯಾವಾಗ ಸುಮ್ಮನೆ ಗೆಳೆಯರಾಗ್ಬಿಡಲ್ಲ. ರಂಗಾಯಣದಲ್ಲಿ ಯಾರೋ ಇರ್ತಾರೆ, ಒಬ್ಬರು ಎಂಟ್ರಿ ಕೊಡ್ತಾರೆ, ಇನ್ನೊಬ್ರು ಎಂಟ್ರಿ ಕೊಡ್ತಾರೆ. ನೀವು ಗೈಸ್ ರಿಮೆಂಬರ್, ನೀವು 4 ಜನ ಸುಮ್ಮನೆ ಫಸ್ಟ್ ಲುಕ್ ಅಲ್ಲಿ ಹೇಗೆಲ್ಲ ಪರಿಚಯ ಆದ್ರಿ ಅಂತ ಪ್ಲೀಸ್ ಸೀನಿಯರ್ಸ್ ಇಶ್ಯೂ ಮಾಡಿ. ಇವರೆಲ್ಲ ಆಲ್ರೆಡಿ ಮುಂಚೆನೆ ಒಂದು ಗ್ಯಾಂಗ್ ಆ್ಯಕ್ಚುಲಿ. ಹಾಂ, ಇವರೆಲ್ಲ ನಾನು ಶಾರ್ಟ್ ಫಿಲ್ಮ್ಸ್ ಎಲ್ಲ ಅಂದರೆ ಗ್ಯಾಂಗಾಗಿ ಹೇಳ್ತಾರೆ. ನಂಗೆ ನಾಗ ಎಲ್ಲ VTU ಫೆಸ್ಟಲ್ಲಿ ಪರಿಚಯ. ನಾನು ನಾಟಕ ಎಲ್ಲ, ಇವರು ಡೊಳ್ಳು ಕುಣಿತ ಎಲ್ಲ ಮಾಡ್ತಾಯಿದ್ರು, ನಾನು ಮಿಮಿಕ್ರಿ ಮಾಡೋಕ್ಕೆ ಹೋಗಿದ್ದೆ. ಸೊ ಬೇಸಿಕಲಿ ಕಲ್ಚರಲ್ಲೇ ಬಾಂಡ್ ಆಗಿರೋದು. ಪೂರ್ಣ ನಾನು ಶಾರ್ಟ್ ಫಿಲ್ಮ್ಸ್ ಮಾಡಿ ಈ ಫ್ರೆಂಡ್ ಆಗಿರೋದು. ಇವ್ರು ಆಲ್ರೆಡಿ ಪೂರ್ಣ ಜೊತೆ ಶಾರ್ಟ್ ಫಿಲ್ಮ್ ಮಾಡ್ತಾಯಿದ್ರು, ಸುನಿಲ್. ಸೊ ಹಾಗೆ ಒಟ್ಟಿನಲ್ಲಿ ಕಲೆ ಸೇರಿಸ್ತು ಅಂತ ಹೇಳ್ತಾರಲ್ಲ. ನಿಮ್ಗೆ ಯಾಕೆ ಸುನಿಲ್ ಇಂಪ್ರೆಸ್ ಆಗಿದ್ದು? ನಿಮ್ಗೆ ಯಾಕೆ ಪೂರ್ಣ ಬೇಕಾಗಿತ್ತು? ನಿಮ್ಗೆ ಯಾಕೆ ನಾಗಭೂಷಣ್? ಸುನಿಲ್ ನಾನು ಮಾಡೋಕ್ಕಿಂತ ಮುಂಚೆನೇ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಾಯಿದ್ರು. ಅದಕ್ಕೆ ಪ್ರೊಫೆಷನಲಿ ಅದು ಬರುತ್ತೆ, ಬಟ್ ವ್ಯಕ್ತಿತ್ವ ಇವನೊಂದು ಗೆಳೆಯ ಆಗಬೇಕು, ಒಂದು ಬಾಂಡಿಂಗ್ ಇರಬೇಕು ಅಂತ ಯಾಕೆ ಅನಿಸ್ತು? ಅದೇ ಅವ್ರು ಒಳ್ಳೊಳ್ಳೆ ಫಿಲ್ಮ್ಸ್ ಮಾಡ್ತಿದ್ರು ಆಗಲೇ. ಅಂದರೆ ಇನ್ನೂ ಹ್ಯಾಂಡಿ ಕ್ಯಾಮ್ ಕಾಲ ಅದು. ಅವಾಗಲೇ ಅವರು ಕ್ರಶ್ ಅಂತೆಲ್ಲ ಸಕ್ಕತ್ತಾಗಿರೋ ಫಿಲ್ಮ್ಸ್ ಮಾಡಿದರು. ಸಖತ್ತಾಗಿ ಅಂದರೆ ಒಳ್ಳೆ ಸವಾಸ ಇರಬೇಕಲ್ಲ. ಅದೇ ಇವರೆಲ್ಲ ಸೇಮು. ಇವರು ಪೂರ್ಣ ಸೇರ್ಕೊಂಡೆ ಆ ಕ್ರಶ್ ಅಂತ ಶಾರ್ಟ್ ಫಿಲ್ಮ್ ಮಾಡಿದ್ದು. ನಾವು ಅವಾಗಿನೂ ಶಾರ್ಟ್ ಫಿಲ್ಮ್ ಮಾಡೋದು ಹೆಂಗೆ, ಎಡಿಟರ್ ಯಾರು, ಕ್ಯಾಮ್ರಲ್ಲಿ ಸಿಗುತ್ತೆ ಅಂತ ಹುಡುಕ್ತಾ ಇದ್ದೆ ನಾನು. ಆ ಟೈಮಲ್ಲಿ ಇವ್ರು ಆಲ್ರೆಡಿ ಒಂದು 3-4 ಶಾರ್ಟ್ ಫಿಲ್ಮ್. ಜೊತೆಗಾರರು ನಮ್ಮ ಥರನೇ ಟೇಸ್ಟ್ ಇರೋರು ಇದ್ರೆ ನಂಗೆ ಚೆನ್ನಾಗಾಗುತ್ತೆ, ಹೆಲ್ಪ್ ಆಗುತ್ತೆ ಅನ್ನೋದೆಲ್ಲ ಬರುತ್ತೆ. ಎಸ್ ಡಾಕ್ಟ್ರೇ, ನಂಗೆ ಶಶಾಂಕ VTU ಫೆಸ್ಟು ನಮ್ಮ ತುಂಬ ಸಖತ್ತಾಗಿ ಮಿಮಿಕ್ರಿ ಮಾಡ್ತಾನೆ ಶಶಾಂಕ. ಆಮೇಲೆ ಅವನು ಹೊಗೆ ಬಾಯ್ಸ್ ಅಲ್ಲಿ ಹೊಗೆ ಬಾಯ್ಸ್ ಅಂತ ಒಂದು ಸ್ಕಿಟ್ಗಳು ನಮ್ಮ JCಲಿ ಲೋಕಲ್ ಬಾಯ್ಸ್ ಅಂತ ಒಂದಿತ್ತು, ಅದು ಬಹಳ ಫೇಮಸ್. ಅಂದ್ರೆ ತುಂಬಾ ಅಂದ್ರೆ ಪ್ರತಿಯೊಂದು ನೆಕ್ಸ್ಟ್ ಬ್ಯಾಚ್ ಎಲ್ಲರೂ ಅದನ್ನ ಕಾಪಾಡ್ಕೊಂಡು ಬಂದಿದ್ದಾರೆ. ಈಗಿನ ಗೊತ್ತಿಲ್ಲ ನನಗೆ. ಸೊ ಅವಾಗ ಇವರು ಅಂದ್ರೆ ನಾವು ಏನಾದ್ರು ಮಾಡಬೇಕು ಅಂತ ಜೂನಿಯರ್ಸ್ ಇದ್ದಾಗಲೇ ಇವರು ಒಂದು ಹೊಗೆ ಬಾಯ್ಸ್ ಅಂತ ಇವ್ರದ್ದು ಒಂದು ಟೀಮ್ ಮಾಡಿಕೊಂಡು ಅಲ್ಲಿ ಪರ್ಫಾರ್ಮೆನ್ಸ್ ಮಾಡೋದಕ್ಕೆಲ್ಲ ಅವಾಗ ಮಾಡಿದ್ರೆ ಏನೋ ಅದು ಹೊಡೆದಾಟ ಆಗಿತ್ತು ಸ್ವಲ್ಪ. ಶಶಾಂಕ್ ಅಂದ್ರೆ ಹೊಡೆದಾಟ ಅಂದ್ರೆ ಕಾಂಪಿಟೇಷನ್, ಒಂದೇ ಬ್ಯಾಚ್ ಒಂದೇ ಟೀಮಿಗೆ ಬಿಡೋದು ಸ್ಟೇಜ್ ಮೇಲೆ, ಮೇನ್ ಸ್ಟೇಜ್ ಮೇಲೆ. ಅದು ಯಾವಾಗಲೂ ಲೋಕಲ್ ಬಾಯ್ಸ್ ಮಾಡ್ತಾ ಇದ್ರು. ಸೊ ಆ ಥರ ನಾವು ಮಾಡಬೇಕು ಅಂತ ನಾವು ಅಲ್ಲಿ ಕಾಲೇಜಲ್ಲಿ ಇದ್ದಿದ್ದು. ಅಲ್ಲಿ ಶಶಾಂಕ ನಂಗೆ ಗೊತ್ತು. ಇನ್ನು ಬೆಂಡೆ ನಾವು ಜೂಲಿಯಸ್ ಸೀಸರ್ ನಾಟಕದ ರಿಹರ್ಸಲ್ ಮಾಡ್ತಾ ಇದ್ವಿ. ಇನ್ನು ರೀಡಿಂಗ್ ಇಲ್ಲ ಕನ್ನಡದ ಜೂಲಿಯಸ್ ಸೀಸರ್ ಓದ್ತಾ ಇನ್ನು ರೀಡಿಂಗ್ ಮಾಡ್ತಾ ಇದ್ವಿ. ಅವಾಗ ಬೆಂಡೆ ಮತ್ತು ರಿಷಿ ಒಟ್ಟಿಗೆ ಬಂದ್ರು. ರಿಷಿ ನನ್ನ ಕ್ಲಾಸ್ಮೇಟ್. ಫಸ್ಟ್ ನಾನು ಅವನು ಬಂದೆ, ನಂಗೆ ಗೊತ್ತಿಲ್ಲ ಇವ್ರು ಜಾಯಿನ್ಸ್. ಹೀರೋ ಕ್ಲಾಸ್ಮೇಟು. ಸೊ ಇಬ್ರು ಅವ್ನು ಜಾಯ್ನ್ ಆಗಬೇಕು ಅಂತ ಕರ್ಕೊಂಬಂದ. ಅಲ್ಲಿ ನೋಡ್ತೀನಿ ನಾಗಭೂಷಣ್ ಮತ್ತು ಧನಂಜಯ್ ಇಬ್ಬರು ಏನು ಲೈನ್ಗಳು ತಗೋತಾವ್ರೆ ಆ ಒಂದು ಕಾಂಪಿಟೇಷನಲ್ಲಿ. ನಾಗ ಇಷ್ಟಿದ್ರು ಅವನು ವಾಯ್ಸ್ ಸ್ಪೀಕ್, ಧನಂಜಯ್ ತಗೊಳ್ಳೋದು. ಸೊ ಇನ್ನೆಲ್ಲ
ಸೇರಿಸ್ತಿದ್ದು ಇಸ್ಲಾ ಅಂತ, ಇಸ್ಲಾವುದ್ದೀನ್. ಇಸ್ಲಾವುದ್ದೀನ್. ಸೊ ಆ ನಾಟಕನ ಅವ್ನು ನೋಡ್ಕೋತಿದ್ದ, ಮೈಮ್ ಸರ್ ಡೈರೆಕ್ಟ್ ಮಾಡಿದರು. ನಮ್ಗೆ ಇವ್ರುಗಳನ್ನೆಲ್ಲ ನೋಡಿದಾಗ ಅಂದರೆ ಒಂದು ನಾಟಕದ ಲೈನ್ನ ನಾಗ ಅಂದರೆ ಫಸ್ಟ್ ಅಪಿಯರೆನ್ಸಲ್ಲಿ ಯಾವ ನಾಟಕ ಇದ್ರು ಫಸ್ಟ್ ರೀಡಿಂಗ್ ಮಾಡ್ತಾ ಇದ್ದು ಇವನೊಬ್ಬನೇ ತಗೊಳ್ಳೋದು. ರೀಡಿಂಗ್ ನಮಗೆಲ್ಲ ಕೊಟ್ಟರೆ ಬರ್ತಾ ಇರಲಿಲ್ಲ. ನಾಗ ಅಂತೂ ಯಾವುದು ಎಲ್ಲ ಪಾತ್ರನೂ ಎಲ್ಲನೂ ಓದೋಕ್ಕೆ ಫಸ್ಟ್ ಇವನೇ. ನಾವು ಏನೇ ಬರೆದ್ರು ಏನಾರೋ ಒಂದು ಸ್ಕ್ರಿಪ್ಟು ಬರೆದಿದ್ವಿ, ರೀಡಿಂಗ್ ಕೊಡೋಕ್ಕೆ ನಾಗ ಬೇಕು, ಬರ್ದಿದ್ದು ಎಕ್ಸ್ಪ್ಲೈನ್ ಮಾಡೋಕ್ಕೆ ನಾಗ ಬೇಕು, ಎಲ್ಲದಕ್ಕೂ. ಸೊ ಒಂದು ಬೇಸ್ ನಮ್ಮದೆಲ್ಲ ಒಂದು ಸ್ಟ್ರಾಂಗ್ ಆಗೋದು ಆ ಥರ ಇದಾಯಿತು. ಪೂರ್ಣ ನಾನು ನೋಡಿದ್ದು ಏನಂದರೆ ಇನ್ನೊಂದು ನಾಟಕ ಬೇರೆ, ಮೆರವಣಿಗೆ ಅಂತ ಒಂದು ಮಾಡಿದ್ವಿ, ಹೊಸ ಮೆರವಣಿಗೆ. ಇವನೊಬ್ಬನೇ ಔಟ್ಸೈಡ್ ಆ್ಯಕ್ಟರ್ ಬಂದು ಇಸ್ಲಾ ಅವನೊಬ್ಬನ್ನೇ ಕರ್ಕೊಂಬಂದಿದ್ದು. ಇಸ್ಲಾ ಒಂದು ಟೀಮ್ ಇತ್ತು ನಮ್ಮದು, ಬೇರೆ ಯಾರು ಮಾಡಬಾರ್ದು, ನಾವೇ ಮಾಡಬೇಕು ಅಂತ ಇದ್ದಿದ್ದು. ಅದರಲ್ಲಿ ಇವನೊಬ್ಬ ಮಾತ್ರ, ಇವನೇನು ಬೇರೆ ಕಡೆಯಿಂದ ಒಂದು ಅಲ್ಲೇ ಅವನು ಹೀರೋ ಇಮೇಜ್ ಇಟ್ಕೊಂಡು ಬಂದು ಅಲ್ಲಿ ಎಲ್ಲ ಡಾಮಿನೇಟ್ ಮಾಡ್ಕೊಂಡು ಎಲ್ರನ್ನೂ ರೇಗಿಸ್ಕೊಂಡು ತುಂಬಾ ಒಳ್ಳೆ ಮನುಷ್ಯ ಸರ್. ನೀವು ಹೇಳೋದು ಇಲ್ಲ, ನಂದು ಬ್ರೇಕ್ ಮಾಡಿದೆ ನೀನು ಒಂದ್ ನಿಮಿಷ. ಇವನು ರಿಷಿ ಒಂದು ಆಂಬಿಷನ್ ಅಲ್ಲಿ ಬಂದ್ರು. ಇಲ್ಲ, ಫಸ್ಟ್ ಡೇ ಕೆರಟಿಕೊಂಡದಲ್ಲಿ ಬಂದಿದ್ರು. ಆಮೇಲೆ ಇವನು ಒಂದು ಆಂಬಿಷನ್ ಅಲ್ಲಿ ಬರಕ್ ಶುರು ಮಾಡ್ದ. ಸೊ ಇವತ್ತು ಆಂಬಿಷನ್ ಮೈಸೂರಲ್ಲಿ ಇದ್ರು ನಾನು ಫೋನ್ ಮಾಡಿದ್ರೆ ಅದೇ ಆಂಬಿಷನ್ ಅಲ್ಲಿ ಬರ್ತಾನೆ. ಅದು ಸರ್ವಿಸ್ ಕೊಟ್ಟಿದೆಯಲ್ಲ ಕಲಾ ಜಗತ್ತಿಗೆ. ಅದು ನಮ್ಮ ಸ್ಟ್ರಗಲ್ ಜೊತೆಗೆ ಅದು ಸ್ಟ್ರಗಲ್ ಮಾಡಿದೆ ಸರ್. ಆಂಬಿಷನ್ ನೋಡಿ ಹೆಸರೇನಿದೆ, ಆಂಬಿಷನ್. ನಮ್ಗೇನಿತ್ತು ಅವಾಗ, ಏನ್ ಮಾಡ್ಬೇಕು, ಆಂಬಿಷನ್. ಇನ್ನೂ ನಮ್ಗೆ ತಿರಿಲ್ಲ ಏನು ಅದಕ್ಕೆ ಆಂಬಿಷನ್ ಇಂದ ಸತ್ತಿಲ್ಲ, ಹಂಗೆ ನಮ್ಮ ಜೊತೆ ಓಡಾಡ್ತಾ ಇದೆ. ಸೊ ನಮ್ ಪೂರ್ಣ ಸಿಕ್ಕಿದ್ದು ಸೇಮ್ ನಾಟಕ ಟೀಮಲ್ಲಿ. ಆಮೇಲೆ ಇದಕ್ಕೂ ನಮ್ಮ ಈ ಹೊಸ ಮೆರವಣಿಗೆ ನಾಟಕಕ್ಕೂ ಮುಂಚೆನು ಅದು ಬಾದಲ್ ಸರ್ಕಾರದ ಮೆರವಣಿಗೆ ಅಂತ ಒಂದು ನಾಟಕ ಇತ್ತು, ಅದ್ರದ್ದು ಟೈಮಲ್ಲಿ. ಅದಕ್ಕೂ ಮುಂಚೆನೇ ಇವ್ರದ್ದು ನಮ್ದು ಕಾಲೇಜು ರಂಗೋತ್ಸವ ಅಂತ ಮಾಡ್ತಾ ಇದ್ವಿ. ಅಲ್ಲಿ ರಂಗಾಯಣದವ್ರು ನಡೆಸ್ತಾ ಇದ್ರು. ಅಲ್ಲಿ ಬೇರೆ ಬೇರೆ ಕಾಲೇಜುಗಳು ಪಾರ್ಟಿಸಿಪೇಟ್ ಮಾಡ್ತಿದ್ರು. ಸೊ ಮಹಾಜನ ಕಾಲೇಜಿಂದ ಇವ್ರದ್ದೊಂದು ನಾಟಕ ಮಾಡಿದ್ರು. ಸೊ ಅವಾಗ ಇವ್ರದ್ದೊಂದು ನಾಟಕ ನೋಡಿದ್ದೆ. ಅಂದ್ರೆ ಅಲ್ಲೆಲ್ಲ ಅವಾಗ ಅದೊಂದು ಚೆನ್ನಾಗಿತ್ತು. ಅದೊಂದು ಇಡೀ ಮೈಸೂರಲ್ಲಿ ಯಾರ್ಯಾರು ನಾಟಕ ಮತ್ತು ಸಾಹಿತ್ಯ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ರಲ್ಲ ಅವರೆಲ್ಲ ರಂಗಾಯಣ ಕ್ಯಾಂಪಸ್ಲಿ ಸೇರ್ತಿದ್ರು. ಎಲ್ಲ ದಿನ ಸಂಜೆ ಅದೊಂಥರ ಹಬ್ಬ ಚೆನ್ನಾಗಿರ್ತಿತ್ತು ಅದು ಅವಾಗ. ಈಗ ಅದು ಕಳೆದೋಗಿದೆ, ಅದಿಲ್ಲ ಈಗ ಅಲ್ಲಿ. ಬಹುಶಃ ಇರ್ಬೋದೇನೋ ಅಥವಾ ಈಗ ಶುರುವಾಗ್ತಿದ್ದೇನೋ, ಮಧ್ಯೆ ಒಂದಷ್ಟು ದಿನ ಅಂತೂ ಕಳೆದೋಗಿತ್ತು. ಆವಾಗ ನಾವೆಲ್ಲ ಒಟ್ಟೊಟ್ಟಿಗೆ ಸೇರ್ತಾ ಇದ್ವಿ, ಜಾಸ್ತಿ ಮಾತುಕತೆ ಇರಲ್ಲ. ಬಟ್ ಅಗೇನ್ ನಮ್ಮ ಜೊತೆ ನಾಟಕ ಮಾಡೋಕೆ ಶುರು ಮಾಡಿದ್ವಿ. ಜೀಪ್ ಇರಲಿ ಅದು, ಆಮೇಲೆ ಒಕ್ಕಲವನ್ನಪ್ಪು ಮಾಡಿದ್ವಿ. ಆಮೇಲೆ ನಾನೊಂದ್ಸಲ ಯಾವ್ದೋ ನಾಟಕದಲ್ಲಿ ಇವ್ನಿಗೆ ಯಾವ ರೈಸ್ ಆಗಿದೆ, ನನ್ಗೆ ವಾಪಸ್ ರೈಸ್ ಆಗಿದ್ದ, ಇವೆಲ್ಲ ಇದಾವೆ. ಔಟ್ಸೈಡ್ ಆಕ್ಟರ್ ಅಂತ ನಾವು ಫಸ್ಟ್ ಅಯ್ಯೋ ಅವರು ಇನ್ನು ಬಿಡಿ, ನಾವು ಮಾತಿಲ್ಲ. ಸೊ ಫಸ್ಟ್ ನಾನು ಬಂದಿದ್ದು ಈ ನಮ್ ಕ್ರಿಸ್ಟೋಸ್ ಟುಕಲ್ ಅಂತ ಇದಾರಲ್ಲ, ಅವ್ರದ್ದು ಅವ್ರು ಬಂದಿದ್ರು ಜರ್ಮನಿಯಿಂದ. ಸೊ ನಮ್ ಇಸ್ಲಾವುದ್ದೀನ್ ಅವರು ಅವ್ರು ಬಂದಿದ್ದಾರೆ, ಅವ್ರನ್ನೆಲ್ಲ ಮೀಟ್ ಮಾಡಿಸ್ತಿದ್ರು. ಬಾ ನೀನು ಅವ್ರೆ. ಸೊ ಅವ್ರು ಅವಾಗ ನನಗೆ ಪರಿಚಯ ಇದ್ದು ವೇ ಬ್ಯಾಕ್ ಇನ್ 2006-07. ಸೊ ಅವಾಗ ಕರೆದಾಗ ಹೋಗಿದ್ದೆ. ಸೊ ನಾಗಭೂಷಣ್ ಅನ್ನೋ ಒಂದು ಕ್ಯಾರೆಕ್ಟರ್ ಇಡೀ ರಂಗಾಯಣದ ಕ್ಯಾಂಟೀನ್ ನಲ್ಲಿ ಎಂಟರ್ಟೈನ್ ಮಾಡ್ತಾ ಇದ್ರು. ಒಂದು ಮನುಷ್ಯ ಮಾತ್ರ ಅಂತ ಎಂಟರ್ಟೈನ್ ಮಾಡ್ಕೊಂಡು ಓಡಾಡ್ತಾನೆ. ಯಾರಿದು ಈ ಪರಿ ಶೋ ಕೊಡ್ತಾ ಇದಾರಲ್ಲ ಅಂತ ಫುಲ್ ಎಲ್ರಿಗೂ ಜೋಕ್ ಮಾಡ್ಕೊಂಡು ರೇಗಿಸ್ಕೊಂಡು ಅಂತ ಓಡಾಡ್ತಾ ಇದ್ದ ಕ್ಯಾರೆಕ್ಟರ್. ನಾನು ಆಮೇಲೆ ನೋಡಿದೆ ಆ ಕಡೆ ಮೂಲೆಯಲ್ಲಿ ಧನಂಜಯ ಫುಲ್ ನೀಟ್ ಶೇವ್ಡು, ಹಿಂಗೆ ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣ ಒಂದು ಫುಲ್ ಬಿಗ್ ಸ್ಮೈಲ್ ಅಂದ್ಬಿಟ್ಟು ಅಷ್ಟೇ. ಅದೆಲ್ಲ ಆಗಿ ನಾಟಕದ ರಿಹರ್ಸಲ್ ಬಂದಾಗ ಸುನೀಲ್ ಅಂತ ಅವನು ಅವಾಗಿಂದನೂ ಹೆಣ್ಮಕ್ಳು ಜೊತೆ ಎಲ್ಲ ಬಹಳ ಕ್ಲೋಸ್ ಆಗಿ ಅಂದ್ರೆ ಹಾಟ್ ಥ್ರೋಪ್ ತರ ಅವಾಗ್ಲಿಂದನೂ ನಾನ್ ನೋಡಿದ್ದೆ ಹಾಗೆ. ನಾನು ಕಂಡಿದ್ದೆ ಹಾಗೆ. ಅಂದ್ರೆ ಆ ಚಾರ್ಮ್ ಇದೆಯಲ್ಲ, ಕರಿಸ್ಮಾ ಇದೆಯಲ್ಲ, ಅವನ ಹತ್ರ ಇದ್ದ ಆಂಬಿಷನ್, ಬಟ್ ಅವನ ಹತ್ರ ಕರಿಸ್ಮಾನು ಇತ್ತು. ಸೊ ಅದು ಕ್ಯಾರಿ ಮಾಡ್ತು. ಅದಾದ್ಮೇಲೆ ಇದೆಲ್ಲ ಮುಗಿದು ನಾವೆಲ್ಲ ಒಂದ್ ನಾಟಕ ಮಾಡ್ತಾ ಇದ್ವಿ. ನನ್ಗೆ ಮೈಮ್ ಸರ್ ಈ ಹೊಸ ಮೆರವಣಿಗೆ ಆದ್ಮೇಲೆ ಮೈಮ್ ಸರ್ ಹೇಳಿದ್ರು, ಡಾಲ್ಸ್ ಹೌಸ್ ಅಂತ ಒಂದು ನಾಟಕ ಮಾಡ್ತಾ ಇದ್ವಿ, ಬಾ ಇದೋ ಒಂದು ಕ್ಯಾರೆಕ್ಟರ್ ಇದೆ ಡಾಕ್ಟರ್ ರ್ಯಾಂಕ್ ಅಂತ ಮಾಡು ಅಂತ. ಸರಿ ಏನ್ಬಿಟ್ಟು ಬಂದೆ. ಸೊ ಅದ್ರಲ್ಲಿ ಲೀಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಿದ್ದು ಧನಂಜಯ. ಸೊ ನನ್ಗೆ ಗೊತ್ತಿತ್ತು, ಬಟ್ ಧನಂಜಯನಿಗೆ ನಾವು ಊರಿಗೆ ಹೋಗ್ಬೇಕಿತ್ತು, ಊರಲ್ಲಿದ್ದ ಅವನು. ಇನ್ನೊಂದು ಕ್ಯಾರೆಕ್ಟರ್ ಇದೆ, ಅದಕ್ಕೆ ನನ್ನ ಸೀನಿಯರ್ ಬಂದು ಕೇಳಿದ್ರು, ನಾನು ಕರ್ಸಿದ್ದೆ. ಸೊ ಬಂದ್ ಕೂತಿ ಕತ್ಲೆ ಈ ರಂಗಾಯಣದ ಕಿಂದರ ಜೋಗಿ ಇದೆಯಲ್ಲ, ಅದ್ರ ಮುಂದೆ ರಿಹರ್ಸಲ್ ಮಾಡ್ತಾ ಇದ್ವಿ. ಕತ್ತಲೆ ಒಂದು ಕ್ಯಾರೆಕ್ಟರ್ಗೆ ನಡ್ಕೊಂಡು ಫುಲ್ಲು ಒಂದು ಫೆರೋಷಿಯಸ್ ಮೂಡಲ್ಲಿ ಹಿಂಗೆ ಬಂದು ಯಾರೋನು ಕರೆದಿದ್ದೀನಿ. ನನಗೂ ಗೊತ್ತಿರಲಿಲ್ಲ ಇನ್ನೂ ಯಾವ ಕ್ಯಾರೆಕ್ಟರ್ ಕೊಡ್ತಾರೋ ಅಂತ. ಇದ್ರಲ್ಲಿ ಮಾಡ್ತಿರೋದು ಧನಂಜಯ ಮೇನ್ ಕ್ಯಾರೆಕ್ಟರ್. ಯಾವನ ಬಂದು ಏನೋ ಕ್ಯಾರೆಕ್ಟರ್ ಮಾಡಿದ್ರೆ ತೆಗೆದೇ ಬಿಡ್ತೀನಿ ಅಂತ. ಯಾಕೆ ನನಗೆ ಗೊತ್ತೇ ಇಲ್ಲದೆ ಇರೋದು ಇದು. ನಾನು ಅವತ್ತೇ ಬಂದಿರೋದು. ಅವ್ನು ಕರಿ ಅಂದ್ರು ಕರೆದಿದ್ದೀನಿ, ಹೀರೋಯಿಂದ ಫೋನ್ ನಂಬರ್ ಕೊಟ್ಬಿಟ್ಟು ಕರಿ ಅಂದಿದ್ರು ಕರೆದಿದ್ದೀನಿ. ಸೊ 3 ಜನ ಕ್ಯಾರೆಕ್ಟರ್ ನಾನೇ ಬಂದು ಜೊತೆಗೆ ಬಂದಿದ್ದೀನಿ ಅಷ್ಟೇ.
ನೋಡ್ರೆ ನಾಗಭೂಷಣ್ ಅವ್ರು ಬಂದು ಅವಾಜ್ ಎಲ್ಲ ಹಾಕಿ ತೆಗೆದು ನಾನ್ ಲೋಕಲ್ ಇಟ್ಟು ಮೈಸೂರು ಹುಡುಗ ಆಯ್ತಾ, ಈ ಹುಡುಗ ಇರೋದು ಹಾಸ್ಟೆಲ್, ಅದು ಅಲ್ದಿರೋದು ನನಗೆ ನಾನ್ ಬೆಳೆದ್ ಬಂದಿರೋದು ಮೈಸೂರು ಬಂಡಿ ಬೋಲ ಇರೋದಲ್ಲಿ, ಯಾರು ಬಂದು ಈ ಪರಿ ಆವಾಜ್ ಹಾಕ್ಬಿಟ್ಟು ಹೋದಲ್ಲ ಅಂತ. 2 days ಅಲ್ಲಿ ಧನಂಜಯ ಬಂದು ಅವ್ನ ಕ್ಯಾರೆಕ್ಟರ್ ಅವ್ನು ಮಾಡ್ತಾ ಇದ್ದಾನೆ. ಇವ್ನು ಕರೆದ್ಬಿಟ್ಟು ಕೇಳಿದೆ ಯಾಕೆ ಹಂಗೆ ಬೈದ್ಬಿಟ್ಟೋದೆ ನೀನು ಅಂತ. ನನಗೆ ನಮ್ಮ ಹುಡುಗರಿಗೆಲ್ಲ ಅನ್ಯಾಯ ತಡ್ಕೊಳಕ್ಕಾಗಲ್ಲ ಅಂತ. ಅವಾಗಿಂದನೂ ಒಂದು ಹೋರಾಟದ ಮನೋಭಾವನ ನಮ್ಮಲ್ಲೆಲ್ಲ ಒಂದು ಹಿಡಿದ ಹೊತ್ತಿದ್ದು ನಾಗಭೂಷಣ್ ಅವರು. ನೀವು ಕಾಮಿಡಿ ಆಕ್ಟರ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ, ನನಗೆ ನಾಗಭೂಷಣ್ ಅಂದ್ರೆ ನಾವು ಕಾಲೇಜಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ವಿ ನಾಟಕ, ಬಂದು ಒಂದು ಸಣ್ಣ ದೊಡ್ಡ ಮೊನೋಲಾಗ್ ಪರ್ಫಾರ್ಮ್ ಮಾಡಿ ಹಿಂಗ್ ಮಾಡ್ಬೇಕು ಅಂತ ತೋರಿಸ್ಬಿಡೋದು. ಮೆರವಣಿಗೆ ಅನ್ಸುತ್ತೆ, ರಿಷಿ ಡೈರೆಕ್ಟ್ ಮಾಡಿದ್ದು, ಮೋನಿಶ್ ಡೈರೆಕ್ಟ್ ಮಾಡ್ತಿರೋ ನನಗೆ. ನನಗೆ KEP ಇವ್ರ ಜೊತೆ ವರ್ಕ್ ಮಾಡೋ ತನಕ ಇವ್ರು ಕಾಮಿಡಿ ಮಾಡ್ತಾರೆ ಅಂತ ನನಗೆ ಗೊತ್ತೇ ಇಲ್ಲ, ನಾನು ನಾಟಕಗಳು ನೋಡಿಲ್ಲ ಅವ್ರದ್ದು. ಸೊ ಹಂಗೆ ಬೇರೆ ಬೇರೆ ಶೇಡ್ಸ್ ಇದೆ ಅವ್ರದ್ದು. ಹೌದು, ಬಹಳ ಶೇಡ್ಸ್ ಇದೆ. ಅದು ಅಂದ್ರೆ ನಾಟಕಗಳು ಆಕ್ಚುಲಿ ಸೀರಿಯಸ್ ಪಾತ್ರಗಳು ತುಂಬಾ ನೋಡ್ರಿ, ಎಲ್ಲರೂ ಬಹಳ ಸೀರಿಯಸ್ ಪಾತ್ರಗಳು ಮಾಡಿದೀವಿ. ಸೊ ಇದೆಲ್ಲ ಆಯ್ತು. ನಾನೇನು ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ವಲ್ಲ, ಒಂದ್ಸತಿ ಬೆಂಡೆದ್ ಹೇಳ್ಬೇಕು ಅಂದ್ರೆ ಒಂದು ಕೆಲಸ ಸಿಕ್ಬಿಟ್ಟಿತ್ತು ನನಗೆ. ನಾನು ಯಾವುದೋ ಒಂದು FM ಅಲ್ಲಿ ಕೆಲಸ ಮಾಡ್ತಿದ್ದೆ, ಬಿಟ್ಬಿಟ್ಟಿದ್ದೆ. ಅದಾದ್ಮೇಲಿಂದ ಬೆಂಗ್ಳೂರಿಗೆ ಹೋಗಿ ಏನೋ ಹೊಡೆದಾಡ್ಕೊಂಡೆಲ್ಲ ಬಂದು ಆಗಲ್ಲ ಬರೋ ಇಂಡಸ್ಟ್ರಿಗೆ ಹೋದ್, ಎಷ್ಟು ದೂರ ಇದೆ ಬೆಂಗಳೂರು, ನಮ್ಗೆಲ್ಲ ಆಗುತ್ತೆ ಅಂದ್ಬಿಟ್ಟು ಒಂದು ಸೂಪರ್ ಮಾರ್ಕೆಟ್ ಅಲ್ಲಿ ಕೆಲಸ ಸಿಕ್ಬಿಟ್ಟಿತ್ತು. ಮ್ಯಾನೇಜರ್ ಕೆಲಸ ಸಿಕ್ಕಿತ್ತು. ಅದ್ರದ್ದು ಈವೆಂಟ್ಸ್, ಕಲ್ಚರಲ್ ಈವೆಂಟ್ಸ್ ಎಲ್ಲ ನಡೆಯುತ್ತಲ್ಲ ಮೈಸೂರಿನಲ್ಲಿ. ಸೊ ಸಿಕ್ಬಿಟ್ಟಿತ್ತು ನನಗೆ. ಸರಿ ಹೋಗಿ ಫುಲ್ ಎಷ್ಟೋ ಸಂಬಳ ಮಾತಾಡ್ಕೊಂಡ್ ಬಂದಿದ್ದೆ. ಅವರು ಒಪ್ಪಿಟ್ಟಿದ್ರು ಬೇರೆ. ಒಂದು ಸುಮ್ಮನೆ ಹಿಂಗೆ ಬಿಟ್ಟಿದ್ದೆ, ಆಯ್ತು ನೀನು ಕೊಡ್ತೀನಿ ಅಂದ್ಬಿಟ್ರು. ನಾನು ಒಪ್ಪೇ ಬಿಟ್ರಲ್ಲ ಅಂತ ಖುಷಿಯಾಗಿ ನಾನು ಎಲಿವೇಟರ್ ಹಿಂಗೆ ಹಿಡಿದು ಬರ್ತಾ ಇದ್ದೀನಿ. ಎದುರುಗಡೆ ಕ್ಯಾರೆಕ್ಟರ್ ನಿಂತಿದೆ ಹಿಂಗೆ ನಿಂತ್ಕೊಂಡು, ಬ್ಯಾಕ್ ಗ್ರೌಂಡಲ್ಲಿ ಆಂಬಿಷನ್ ಬೈಕ್ ನಿಲ್ಸ್ಕೊಂಡು ನಿಂತಿದ್ದಾನೆ. ಸಿಂಬಾಲಿಕಲ್ ಆಗಿ ಹೌದಾ ಕೆಲಸ ಸಿಕ್ಬಿಡ್ತು ಹೊರಟೋಗ್ಬಿಡ್ತೀರೋ ಅಂತ. ನಾನು ಓಕೆ ಅಂದ್ಬಿಟ್ಟು ಇಮಿಡಿಯೇಟ್ ಆಗಿ ಬಂದ್ಬಿಟ್ವಿ. ಕೆಲ್ಸಕ್ಕೆ ಹೋಗ್ಲೇ ಇಲ್ಲ, ಅವ್ನಿಗೂ ಫೋನ್ ಮಾಡಿ ಹೇಳಿಲ್ಲ. ನನ್ಗೆ ಯಾರು ರೆಫರ್ ಮಾಡಿದ್ನಲ್ಲ ಅವ್ನು ಫೋನ್ ಮಾಡಿ ಬೈದ, ನಿನ್ಗೆ ಕೆಲಸ ಕೊಟ್ಟರೆ ಹಿಂಗೆ ಮಾಡ್ತಾ ಇದ್ದೀನಿ ಹಂಗೆ ಹಿಂಗೆ ಅಂತ. ಸೊ ಆಯ್ತು ಅಂದ್ಬಿಟ್ಟು ಬಂದೆ. ನಂಗೆ ಶಶಾಂಕ ಪರಿಚಯ ಆಗಿದ್ದು ಈ ಪ್ರಾಸೆಸ್ಸಲ್ಲಿ. ಶಾರ್ಟ್ ಫಿಲ್ಮ್ಗಳೆಲ್ಲ ಮಾಡ್ತಾ ನನ್ನ ಫ್ರೆಂಡ್ ಮಾದೇವ ಇದ್ದಾನಲ್ಲ, ಸೊ ಅವ್ನು ಫೋನ್ ಮಾಡ್ದ. ಅವನು ಇವನು ಕ್ಲಾಸ್ಮೇಟ್ಸ್. ಅವ್ನು ಫೋನ್ ಮಾಡಿ ಹಿಂಗೆ ಶಶಾಂಕ ಯಾವುದೋ ಒಂದು ಶಾರ್ಟ್ ಫಿಲ್ಮ್ ಮಾಡ್ತಾನೆ ಅನ್ಕೊಣ, ಅವ್ನು ಯಾರೋ ಆ್ಯಕ್ಟ್ರು ಕೈ ಕೊಟ್ಬಿಟ್ಟಿದ್ದಾನೆ, ಅವನು ಎಲ್ಲ ಎಕ್ವಿಪ್ಮೆಂಟ್ಸ್ ತರಿಸ್ಬಿಟ್ಟಿದ್ದಾನೆ ಅಂತ. ನಾನು ಆಯಿತು ಓಕೆ ಮಾಡ್ತೀನಿ ಅಂತ. ಬಟ್ ಅವ್ರ ಮನೆಗೆ ಹೋದಾಗ ಗೊತ್ತಾಗಿದ್ದು, ಅಂದರೆ ನಮ್ಮ ಮನೆಗಳಲ್ಲೆಲ್ಲ ಮಕ್ಕಳಿಗೆರು ಸಿನಿಮಾ ಮಾಡೋಕೆ ಹೋಗ್ತಾನೆ, ಆ್ಯಕ್ಟಿಂಗ್ ಮಾಡೋಕೆ ಹೋಗ್ತಾನೆ, ಮಾಡೋಕ್ಕೆ ಕೆಲಸ ಮಾಡಲ್ಲ. ಇವ್ನು ಯಾರೇನು ನೀನು 4 ಜನಕ್ಕೆ ಏನು ಹೇಳ್ಬೇಕು ಆನ್ಸರ್? ನಾನು ಕೇಳಿದವ್ರಿಗೆ ಏನು ಹೇಳಿ, ನಮ್ಮ ಅಮ್ಮನ ಆಫೀಸ್ ಕರ್ಕೊಂಡು ಬಿಡೋಕೆ ಹೋಗ್ಬೇಕಲ್ಲ, ಇದೇ ಬೈಸ್ಕೊಂಡು ಬರ್ತಾ ಇದ್ದೀನಿ ನಾನು. ಅವ್ರು ಡ್ರಾಪ್ ಮಾಡೋಕೆ ಏನು ಹೇಳಿ ಪೋಣ ನಾನು ಕೇಳಿದವ್ರಿಗೆ ಏನು ಹೇಳಿ ಅಂತ. ಹೇಳಮ್ಮಿ ನೀನು 4 ಜನಕ್ಕೆ ತಲೆ ಕೆಡಿಸ್ಕೊಬೇಡ, ನನ್ನ ಮಗ ಹೀರೋ ಆಗ್ತಾನೆ ಅಂತ ಹೇಳೋದಿರು, ತಲೆ ಕೆಡಿಸ್ಕೊಬೇಡ, ಯಾರು ಹೇಳ್ತಾರೆ ಈ ಥರ ಅಂತ. ನಾನು ಅವ್ರೇ ಹೋಗ್ಬೋದೇವಿ ಅಂತ ಅವ್ರು ಹೋಗೋರು. ಬಟ್ ಇವ್ರ ಮನೆಗೆ ಹೋಗಿ ನೋಡಿದ್ರೆ ಇವ್ರಪ್ಪ ಬಂದಿರೋ ಯಾರ್ಯಾರು ಆಕ್ಟರ್ಗಳು ಏನೇನು ಬಂದಿದಾರಲ್ಲ ಎಲ್ರಿಗೂ ಹೋಸ್ಟ್ ಮಾಡೋರು, ಫುಲ್ ಸೆಲೆಬ್ರೇಟ್ ಮಾಡೋರು ಇಡೀ ಮೊಮೆಂಟ್ನ. ಅವರಪ್ಪ ನಾವು ಬೆಳಿಗ್ಗೆ 8 ಗಂಟೆಗೆ ನಾವು ಅಲ್ಲೆಲ್ಲ ಶೂಟ್ ಮಾಡ್ತಿದ್ರೆ ಅವರಪ್ಪ ನಳಪಾಕಿಂದ ಮಸಾಲೆ ದೋಸೆ ತಂದು ಕೊಡೋರು ನಮ್ಗೆಲ್ಲರಿಗೂ. ಅವರಪ್ಪ ಈಗಲೂ ಅಷ್ಟೇ. ಅವರಪ್ಪ ಅವನ ಜೊತೆಗೆ ಅಂದ್ರೆ ಅವನ ಆಂಬಿಷನ್ ಅವ್ರ ಆಂಬಿಷನ್ ಅನ್ಕೊಂಡಿದ್ದಾರೆ. ನಾವು ಬೆಂಡೆ ಆಂಬಿಷನ್ ನಾವೆಲ್ಲರೂ ನಮ್ಮ ಆಂಬಿಷನ್ ಅನ್ಕೊಂಡಿದ್ದೀವಿ. ಹಂಗೆ ಅವರಪ್ಪ ಅವನ ಆಂಬಿಷನ್ ಅವ್ರ ಆಂಬಿಷನ್ ಅನ್ಕೊಂಡು ವೆರಿ ರೇರ್ ಅಲ್ಲ. ಅಂದ್ರೆ ಇಂಜಿನಿಯರಿಂಗ್ ಮಾಡಿಸ್ಬಿಟ್ಟು ಅಪ್ಪ ಅಮ್ಮಂದ್ರೆ ಸಾಥ್ ಕೊಡೋದಿದೆಯಲ್ಲ, ಬಿಕಾಸ್ ಯಾವಾಗಲೂ ಒಂದು ಕ್ರಿಪ್ ಮಾಡೋದಿರುತ್ತೆ. ಇಂಜಿನಿಯರಿಂಗ್ ಓದ್ಬಿಟ್ಟು ಏನಿದು ಅಂತ. ಇಂಡಿಯನ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಅವ್ರ ತಂದೆ ಫಿನಾಮಿನ, ಅದು ಸೂಪರ್. ಅದು ಯಾಕಂದ್ರೆ ಅವ್ರ ತಂದೆ ನಿಂತ್ಕೊಂಡ್ರೆ ನೋಡಿದ್ದೀನಿ. ಆಮೇಲೆ ನನ್ಗೆ ಇನ್ನೂ ನೆನಪಿದೆ, ಅವ್ರ ಮನೆ ಶಾರ್ಟ್ ಫಿಲ್ಮ್ ಹೋದಾಗ ನಾವೆಲ್ಲ ಶೂಟ್ ಮಾಡ್ತಾ ಇದೀವಿ. ಅವ್ರ ತಂದೆ ಅವ್ರನ್ನ ಫಸ್ಟ್ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದ ಮುಗ್ಧ ಯುದ್ಧ ಅಂತ. ಅದು ಮತ್ತೆ ಒಂದು KBC ಎಪಿಸೋಡ್ ಅದೆರಡು ಎಪಿಸೋಡ್ ಹಾಕಿ ಬಿಟ್ಬಿಟ್ಟಿದ್ದಾರೆ ಲೂಪಲ್ಲಿ. ಬಂದು ಯಾರೇ ಬಂದು ಹೋಗ್ತಾರೆ, ನಾನು ಎಷ್ಟೋ 2 ಅವರನ್ನ ಶೂಟ್ ಮಾಡಿ ಆಚೆ ಬರ್ತೀನಿ, ಇನ್ನೂ ಓಡ್ತಾ. ಅಂದ್ರೆ ಒಬ್ಬ ಮಗನ ಬಗ್ಗೆ ಒಬ್ಬ ತಂದೆ ಎಷ್ಟು ಹಿರಿಮೆ ಇರಕ್ಕೆ ಸಾಧ್ಯ, ಅದಷ್ಟು ಅವ್ರ ತಂದೆಗೆ. ಬೇರೆ ಎಲ್ಲಾರ ಮನೆಗೆ ಹೋದ್ರು ಆಯ್ತಾ ಮದುವೆ ಆಲ್ಬಮ್ ತೋರಿಸ್ತಿದ್ರು, ಇವ್ರ ಮನೆಗೆ ಹೋದ್ರೆ ಇವಂದು ಶಾರ್ಟ್ ಫಿಲ್ಮ್ ತೋರಿಸ್ತಾರೆ. ಲೆಟ್ಸ್ ಹ್ಯಾವ್ ಒಂದು ಎಂಟರ್ಟೈನ್ಮೆಂಟ್ ಫ್ರಮ್ ಶಶಾಂಕ್ ಸೋಗಾಲ. ಅವರ ಮಿಮಿಕ್ರಿ ನಾನು ಇವತ್ತರೆಗೂ ನೋಡಿಲ್ಲ. ನಂಗೆ ಶಶಾಂಕ್ ಗೊತ್ತು, ನಂಗೆ ಗೊತ್ತೇ. ನಾನು ನೋಡಿಲ್ಲ ಮೇಡಮ್, ಪ್ಲೀಸ್ ಶಶಾಂಕ್ ಗೋ ಹೆಡ್. ನಾನು ಸಮಾನಾಗಿದೆ. ನಾನು ಕಾಲೇಜಲ್ಲಿ ಮಾಡ್ತಿದ್ದು ಅಲ್ಲ, ಕಾಲೇಜ್ ಡೇಸ್ ನೆನ್ಪಿಸ್ಕೊತಾರದ್ ನಾವೇನ್ ಈಗೇನೇ ಮಾತಾಡ್ತಿದೀವ? ಅಲ್ಲ, ಅದು ಅವಾಗ್ಲೇ ಔಟ್ಡೇಟ್ ಆಗಿತ್ತು. ಅಲ್ಲ, ನೀವು ನಿಮ್ಮ ಕಾಲೇಜ್ ನಾನು ಸ್ಕೂಲಲ್ಲಿ ಮಾಡ್ತಿದ್ದೆ. ಅದು ಏನು ಅದೇನು ಬ್ಯಾಕ್ಗ್ರೌಂಡ್ ಹೇಳ್ಬಿಡ್ತೀನಿ, ನಾನು ಮಾಡ್ತಿಲ್ಲ ಗೊತ್ತಿಲ್ಲ. ನಾನು ಸ್ಕೂಲ್ ಡೇಸಲ್ಲಿ MA ಕೂಗೋದು, ಹೇಳಮ್ಮ, ಈ ನಾಯಿ ತರ ಕೂಗೋದು, ಟ್ರೈನ್ ಸೌಂಡ್ ಮಾಡೋದೆಲ್ಲ ನಾನು ರಂಗಾಯಣ ಚಿನ್ನರ್ ಮೇಳದಲ್ಲಿ ಕಲ್ತಿದ್ದು. ಅದು ಕಾಲೇಜಲ್ಲಿ ಇವರೆಲ್ಲ ಕಲ್ಚರಲ್ ಬ್ಯೂಟಿ ಫೆಸ್ಟ್ಗೆ ಹೋಗ್ಬೇಕು. ನನಗೆ ನಾಟಕದಲ್ಲೂ ಜಾಗ ಇಲ್ಲ, ಡೊಳ್ಳು ಕುಣಿತಲ್ಲೂ ಜಾಗ ಇಲ್ಲ, ಪ್ರದರ್ಶನ ಮಾಡ್ಬೇಕೀಗ. ನನಗೆ ಎಲ್ಲೂ ಜಾಗನೇ ಇಲ್ಲ, ಮಿಮಿಕ್ರಿ ಒಂದು ಸ್ಲಾಟ್ ಖಾಲಿ ಇದೆ ಅಂತ. ನಾನು ಸ್ಕೂಲಲ್ಲಿ ಏನು ಮಾಡ್ತೀನಿ ಅದನ್ನೇ ಅಲ್ಲೂ ಮಾಡಿದೆ. ಹಿಂಗೋ ಟೀಮಿಗೆ ಸೇರ್ಕೊಳ್ಳೋಕ್ಕೆ, ಗ್ಯಾಂಗ್ಗೆ.
ಸೊ ಅದು ಅವಾಗಲೇ ಔಟ್ಡೇಟ್ ಅವಾಗಲೇ ಪ್ರೈಸ್ ಬರ್ತಿರ್ಲಿಲ್ಲ ಅದಕ್ಕೆ. ನೀವು ಈ ಸತಿ ನೀವು ಪ್ರಾಮಿಸ್ ಮಾಡಿ ಸರ್ ಒಂದು ಪ್ರೈಸ್ ಕೊಟ್ಟೆ ಕೊಡ್ತೀವಿ. ಈಗ ಅವಾಗಲೇ ಪ್ರೈಸ್ ಕೊಟ್ಟೆ ನಾನು ಅದನ್ನ ಯಾವಾಗ ಮಕ್ಳನ್ನ ನೋಡಿದಾಗ ಒಂದೊಂದು ವರ್ಷ ಮಕ್ಳನ್ನ ನೋಡಿದಾಗ ಮಾಡ್ತೀನಿ ಅಷ್ಟೇ. ಸುನೀಲ್ ಒಳಗಡೆ ಒಂದು ಪುಟ್ಟು ಮಗು ಇದೆ, ಅದು ನೋಡ್ಕೊಂಡು ಮಾಡಿ. ಓಕೆ ಗೋಯ್ಡ್ ಒಂದೆರಡು ಆ ದಿನಗಳು ನೆನಪಿಸ್ಕೊಳ್ಳೋಣ ಅಷ್ಟೇ, ಇನ್ನೇನಿಲ್ಲ. ಕಮಾನ್ ಎಮ್ಮೆನಾ ನಿನ್ನ ಮಗಳು ನೋಡ್ತಾ ಕಡೆ ನಾನು ಯಾವುದೇ ಮಕ್ಕಳು ಫಂಕ್ಷನ್ ಸಿಕ್ಕಾಗ ಮಾಡ್ತೀನಿ, ಪರವಾಗಿಲ್ಲ. ಮುಂದೆ ಮಾಡಕ್ಕೆ ಒಂಥರ. ಇದು ರಂಗಾಯಣದಲ್ಲಿ ಚಿಣ್ಣರ ಮೇಳದಲ್ಲಿ ಗೀತಾ ಮೊಂತಾಡ್ಕ ಅಂತ ಮೇಡಮ್ ಅವರು ನೋಡಿ ನಾನು ಕಲ್ತಿದ್ದೆ ಅಷ್ಟೇ. ಎಮ್ಮೆ ಸೌಂಡು ಈ ಥರ ಟ್ರೈನ್ ಸಕ್ಕತ್ತಾಗಿದೆ, ಟ್ರೈನ್ ಮಾಡಿ. ಟ್ರೈನು ಇದು ಶತಾಬ್ದಿ ಇದು ಲೋಕಲ್ ಮಾಡ ಇದು ಟಿಪ್ಪು ಎಕ್ಸ್ಪ್ರೆಸ್ ಮಾಡ, ಟಿಪ್ಪು ಎಕ್ಸ್ಪ್ರೆಸ್ ಮಾಡಿ. ಅದು ಚೇಂಜ್ ಆಗೋಯ್ತು ಹೆಸರು. ಆಮೇಲೆ ಓಕೆ ಬೇರೆ 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 ವೆರೈಟಿ ಮಾಡ್ತೀನಿ. ಬೇಡ ಬಿಡಿ ಸಾಕು. ಮಜಾ ಮಾಡ್ತಿದ್ಯಾ ಮಾಡು. ಓಕೆ ನಾ ಇದೆಲ್ಲ ಮಾಡ್ತೀನಿ. ಯಾವ ಬ್ರೀಡ್ ಇದು? ಇಲ್ಲ ಇದು ಗಾರ್ಗಲ್ ಮಾಡಿಲ್ಲ ನಾನು. ಈ ತರ ವೆರಿ ಕ್ಲೋಸ್ ವೆರಿ ಕ್ಲೋಸ್. ತುಂಬಾ ಚೆನ್ನಾಗಿ ನಾಯಿ ತುಂಬಾ ಹತ್ರ ಇದಾರೆ. ಅಲ್ಲ ಪ್ರಾಕ್ಟೀಸ್ ಬಿಟ್ಟೋಗಿದೆ. ಪ್ರಾಕ್ಟೀಸ್ ಬಿಟ್ಟೋಗಿದೆ. ಆದ್ರೂ ವಾಯ್ಸ್ ಕಲ್ಚರ್ ಚೆನ್ನಾಗಿದೆ. ದಿನ ಬೆಳಿಗ್ಗೆ ಎದ್ದು ಟೆರೆಸ್ ಅಲ್ಲಿ ನಿಂತ್ಕೊಂಡು ಮಾಡು, ವಾಪಸ್ ಬರುತ್ತೆ. ಇನ್ ಬೇರೆದು ಯಾವುದು? ಇನ್ ಬೇರೆದು ಇಷ್ಟೇ. ಇದು ಬಿಟ್ರೆ ಎನಿ ಮಷೀನ್ ಮಷೀನ್ ಬೈಕ್ಸ್ ಎಲ್ಲ ಮಾಡ್ತಿದ್ ಬೇರೆ ಬೇರೆ ವೇರಿಯೇಷನ್. ಆಂಬಿಷನ್ ಮಾಡು. ಮಾಡಿ ನೆಗಡಿ ಅಂದ್ರೆ ವರ್ಕೇ ಆಗಲ್ಲ ನಿಮ್ಗೆ, ಅದೇ ತರ ಕೇಳುತ್ತೆ. ಅಂದ್ರೆ ಅದು ವೇರಿಯೇಷನ್ಸ್ ಬರಬೇಕು. ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ವೇರಿಯೇಷನ್ ಬರ್ತಾ ಇಲ್ಲ, ತೀರಾ ಅಮೆಚೂರ್ ಆಗ್ಬಿಡುತ್ತೆ. ಯಾಕೆ ಅಂತ ಹೇಳ್ತೀನಿ. ಮೈಸೂರಿನ ರಂಗಾಯಣಕ್ಕೊಂದು ದೊಡ್ಡ ತೂಕ. ಯಾರೋ ಒಬ್ಬ ಕಲಾವಿದರು ರಂಗಾಯಣದಿಂದ ಬಂದಿದ್ದಾರೆ, ಈ ಕಡೆ ನೀನಾಸಮಿಂದ ಬಂದಿದ್ದಾರೆ, ಒಂದೊಂದಷ್ಟು ತಂಡಗಳಿವೆಯಲ್ಲ, ಅದು ಬೆನಕ ಸಮುದಾಯ ಯಾರೇ ಆಗಲಿ ಅದೊಂದು ತಂಡದಿಂದ ಬಂದಿದ್ದಾರೆ ಅಂದರೆ ಒಂದ್ಸರಿ ಕಣ್ಣರಳಿಸಿ ನೋಡ್ತಾರೆ. ಈತನಲ್ಲಿ ಏನೋ ಎಕ್ಸ್ ಫ್ಯಾಕ್ಟರ್ ಇದೆ, ಈತನಲ್ಲಿ ಏನೋ ಇದೆ. ಮತ್ತು ಇಂಡಸ್ಟ್ರಿಯಲ್ಲಿ ಈತನ ಯಾವ ಪಾತ್ರ ಕೊಟ್ಟರು ಒಬ್ಬ ಕಲಾವಿದನಾಗಿ ಬಂದೇ ಬರ್ತಾನೆ ಇವನು, ಮತ್ತೆ ನ್ಯಾಯ ಕೊಡ್ತಾನೆ ಅಂತ. ಹ್ಯಾಟ್ಸ್ ಆಫ್, ಕಂಗ್ರಾಟ್ಸ್ ಎಲ್ಲರಿಗೂ ಕೂಡ. ದಟ್ಸ್ ಹೌ ಒಂದು ಗ್ರೂಪ್ ಬರೋದು ಯಾವಾಗಲೂ. ಯಾವಾಗಲೂ ಒಂದು ಸಮಾನ ಮನಸ್ಕರೇ ಸೇರಿ ಒಂದು ಗ್ರೂಪ್ ಆಗೋದು, ಜೊತೆಗೆ ಅಲ್ಲೆಲ್ಲೆಲ್ಲೋ ವಕ್ರವಾಗಿರೋ ಸೇರಿ ಒಂದು ಗ್ರೂಪ್ ಆಗೋದು. ನಾವೆಲ್ಲ ವಕ್ರವಾಗಿದ್ದೀವಿ ಅಂತ ಹೇಳಿದ್ರಿ ನೀವು. ಥ್ಯಾಂಕ್ಸ್. ಬೇರೆ ಬೇರೆ ಡಿಫ್ರೆಂಟ್ ಪ್ಲಾಟ್ಫಾರ್ಮ್ ಅಂತ, ಡಿಫ್ರೆಂಟ್ ಆಟಿಟ್ಯೂಡು, ಡಿಫ್ರೆಂಟ್ ಕಲ್ಚರು, ಬ್ಯಾಕ್ಗ್ರೌಂಡಿಂದ ಬಂದಿದ್ದೀರಿ. ಅಲ್ಲೆಲ್ಲ ಒಂದು ಸಿಂಕ್ ಆಗಬೇಕಲ್ಲ. ನಂಗೆ ಕೇಳ್ತಿರೋ ಪ್ರಶ್ನೆ ಏನು ಗೊತ್ತಾ, ಆ ಸಿಂಕ್ ಫ್ಯಾಕ್ಟ್ರಿ ಏನು ನಿಮ್ಮೆಲ್ಲರ ಮಧ್ಯೆ? ಸಿಂಕ್ ಫ್ಯಾಕ್ಟ್ರಿ ಏನು? ಅದು ಗೊತ್ತಾಗಲ್ಲ. ಸಿಂಕ್ ಫ್ಯಾಕ್ಟ್ರಿ ಸಿನಿಮಾ ಅಥವಾ ಇಂಟ್ರೆಸ್ಟ್, ಸೇಮ್ ಇಂಟ್ರೆಸ್ಟ್. ಸಿನಿಮಾ ನಾಟಕ ಮಾಡಿದ್ದು No ಸಿನಿಮಾ doubt ಹೋಗ್ಬೇಕು, ಸಿನಿಮಾ. ತುಂಬಾ ಕ್ಲಾರಿಟಿ. ನಾವು ನಾಟಕ ಮಾಡುವಾಗಲೂ ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇದ್ವಿ. ನಾಟಕ ಮಾಡುವ ಹ್ಯಾಂಡಿ ಕ್ಯಾಮಲ್ಲಿ ಡಿಜಿ ಕ್ಯಾಮು ಏನೇನೋ ಅದು ಏನೇನೋ ಆಯ್ತಾ, ಅಂದ್ರೆ ನಮ್ಗೆ ಏನಾಗುತ್ತೋ ಅದು ಮಾಡೋಣ ಅನ್ನೋ ಮಾಡ್ತಾ ಇದ್ವಿ ಆವಾಗಲೇ. ಆಮೇಲೆ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ನಾವು ಇಂಡಸ್ಟ್ರಿಗೆ ಬಂದು ಏನಾಗುತ್ತೆ ಏನು, ಎಲ್ರಿಗೂ ಅದೊಂದು ಓಕೆ ಹೆಂಗೆ ಅನ್ನೋದೇ ಒಂದು ಭಾಳ ಇತ್ತು. ಡೆಫಿನೆಟ್ಲಿ ಹೆಂಗೆ ಹೋಗೋದಿಲ್ಲ ಈಗ ಗೊತ್ತಿದ್ದಿದೆ, ಇದು ಇದ್ದಿದ್ದೆ ಒಂದು ತಲೆಯಲ್ಲಿ ಒಂದೇ, ನಾವು ಆಕ್ಟರ್ ಫಿಲಮ್. ಅವಾಗ ನಮ್ಗೆ ಇದ್ದಿದ್ದು ಒಂದು ಯಾವ್ದಾರು ಒಂದು ಸಿನಿಮಾಗೂ ಅಸಿಸ್ಟೆಂಟ್ ಡೈರೆಕ್ಟರ್ ಸೇರ್ಕೋಬೇಕು, ಯಾವ್ದಾರು ಒಂದು ಟಿವಿಗೆ ಹೋಗ್ಬಿಟ್ಟು ಒಂದೇನೋ ಒಂದು ಕೆಲಸ ಮಾಡ್ಬೇಕು, ಈ ಥರದ್ದು ಎಲ್ಲೋ ಒಂದು ಚಾನ್ಸ್ ಸಿಕ್ಕಿದ್ರೆ ಹೋಗ್ಬಿಡ್ಬೇಕು, ಈ ಥರದ್ದು ಒಂದಿತ್ತು ನಮಗೆ. ಒಂದು ಚಾನ್ಸ್ ಸಿಕ್ಕರೆ ಪ್ರೂವ್ ಮಾಡ್ತೀವಿ ಅಂತಾರಲ್ಲ, ಅಲ್ಲೇ ಇದ್ದೀವಿ ನಾವೆಲ್ಲ. ಸೊ ಹಿಂಗೆ ನಾವು ಮಾಡ್ತಿರ್ಬೇಕಾದ್ರೆ ನಾವು ಆಮೇಲೆ KIB ನಾವು ಶುರು ಮಾಡಿದಾಗ, ಈಗ ಮಾದೇವ್ ಒಬ್ಬ ಮಿಸ್ಸಿಂಗ್ ಇಲ್ಲಿ ನಾವು ಶುರು ಮಾಡಿದಾಗಲೂ ಅಷ್ಟೇ ಏನಾರು ಒಂದು ಮಾಡಬೇಕು. ಅವಾಗೆಲ್ಲ ಹಿಂದೆ ಶುರುವಾಗಿದ್ದು AIB TBF ಅವರು ಇನಿಷಿಯಲ್ ಸ್ಟೇಜಸ್ ಒಳ್ಳೆ ಸಟೈರ್ ಕಂಟೆಂಟ್ಗಳು ಮಾಡ್ತಾಯಿದ್ರು. ಸೊ ಈ ಥರದ್ದು ನಾವು ಯಾಕೆ ಮಾಡಬಾರ್ದು ಏನಾದರೂ, ಬಟ್ ಒಂದಷ್ಟು ಖರ್ಚಾಗುತ್ತೆ, ಬಟ್ ಓಕೆ ಅದು ಹೆಂಗೋ ಮ್ಯಾನೇಜ್ ಮಾಡ್ಕೊಳ್ಳೋಣ ನಾವೇ ಮಾಡ್ಕೊಳ್ಳೋದ್ರಿಂದ. ಯಾಕಂದರೆ ಇಷ್ಟು ಜನರಲ್ಲೂ ಎಲ್ಲರಲ್ಲೂ ನಟ ಇದ್ದಾನೆ, ಎಲ್ಲರಲ್ಲೂ ಬರಹಗಾರ ಇದ್ದಾನೆ, ಎಲ್ಲರಲ್ಲೂ ಒಬ್ಬ ನಿರ್ದೇಶಕ ಇದ್ದಾನೆ. ಸೊ ನಮ್ಗೇನಷ್ಟು ಕಷ್ಟ ಆಗ್ತಿರ್ಲಿಲ್ಲ. ಯಾರು ಕಾಸು ಮಾತ್ರ ಕರೆಕ್ಟಾಗಿ ಹಿಡಿದಿದೆ. ಹೌದು. ಆ ಕಾಲಕ್ಕೆ ಮಾದೇವ ಕೆಲಸ ಮಾಡ್ತಾರೆ. ನಾವು KIB ಶುರು ಮಾಡಿದಾಗ ಸೊ ಅವನ ಹತ್ರ ಅವ್ನು ಕೆಲಸ ಮಾಡ್ತಿದ್ನಲ್ಲ, ಸೊ ಒಂದ್ ಎಪಿಸೋಡ್ಗೆ ಅವಾಗ 25-30 ರೂಪಾಯಿ ಎಲ್ಲ ಆಗೋದು. ಅವನೊಬ್ಬನೇ ಇಂಜಿನಿಯರಿಂಗ್ ಕೆಲಸದಲ್ಲಿ ಇಂಜಿನಿಯರಿಂಗ್ ಮಾಡಿ ಕೆಲಸಕ್ಕೆ ಹೋದವನು ಅವನೊಬ್ಬನೇ. ಶಶಾಂಕ ಮಾಡ್ದ ಒಂದಷ್ಟು ವರ್ಷ ವರ್ಕ್ ಮಾಡ್ದ, ಆಮೇಲೆ ಬಿಟ್ಟು ಬಂದು ಟಿವಿಲಿ ಬಂದು ಆಮೇಲಿಂದ ಸಿನಿಮಾ. ಗ್ಯಾಂಗ್ ಈ ತರ ಕಲಾವಿದ್ರ ಗ್ಯಾಂಗ್ ಇದ್ದಾಗ ಟೀ ಬೇಕಾದ್ರು, ಕಾಫಿ ಬೇಕಾದ್ರು, ಪಪ್ಸ್ ಬೇಕಾದ್ರು, ಅಥವಾ ಇನ್ನೇನು ಇಡ್ಲಿ ಬೇಕಾದ್ರು ಅವ್ರು ಸ್ಪಾನ್ಸರ್ ಮಾಡ್ಬೇಕಾಗಿರುತ್ತೆ, ಅದನ್ನ ಕೊಡಿಸ್ಬೇಕಾಗುತ್ತೆ. ಪಾಪ ಆ ಥರದವ್ರು ಯಾರು ನಿಮ್ಮ ಗ್ರೂಪಲ್ಲಿ? ತುಂಬಾ ಜನ ಇದ್ದಾರೆ. ಈಗ ನಮ್ಮಲ್ಲಿ ಮಹಾದೇವ, ನಮ್ಮ ಅವಿರತ, ನಮ್ಮ ಮುರಳಿ ಎಲ್ಲರೂ ಪಾಪ ದುಡಿತಿದ್ರಲ್ಲ, ಅವ್ರದೇ. ತಾವ್ಯಾಕೆ ಇವ್ರು ಯಾರನ್ನ ಹೆಸರು ತಗೊಂಡಿಲ್ಲ? ನಮಗೆ ನಾವು ಕೊಡಿಸ್ಕೊಳ್ಳೋದ್ರಲ್ಲಿ ನಾವು ರಿಸೀವಿಂಗ್ ಎಂಡ್ ಅಲ್ಲಿ ಇದ್ವಿ.
ಅಂದ್ರೆ ಅವರೆಲ್ಲ ಪಾಪ ತುಂಬಾ ಅಂದ್ರೆ ನಾವೆಲ್ಲೂ ಏನು ತಲೆನೇ ಕೆಡಿಸ್ಕೊಳಂಗಿಲ್ಲ. ಆಮೇಲೆ ಅಕಸ್ಮಾತ್ ಯಾರು ಬಂದು ಬಿಲ್ ಕೊಟ್ಬಿಟ್ರು ಪಾಪ ನಮ್ಮ ಅವಿರತ ಹಿಂಗೆ ಪರ್ಸ್ ತೆಗೆದ್ಬಿಟ್ಟು ಹಿಂಗೆ ಕೊಟ್ಬಿಡೋರು ಟೇಬಲ್ ಕೆಳಗಡೆ ಕೊಡು ಬಿಲ್ ನೀನೇನೆ ಅನ್ನೋ ಥರ. ನಮ್ಮ ಕೈಗೆ ಬೈ ಮಿಸ್ಟೇಕಾಗಿ ಬಿಲ್ ಬಂದ್ಬಿಟ್ರು. ಆ ಥರ ಒಳ್ಳೆ ಫ್ರೆಂಡ್ಸ್ ಇರುತ್ತೆ. ಬಟ್ ಅವಾಗೆಲ್ಲ ಪಿಂಚ್ ಇತ್ತ ಒಂದು, ನಾವು ದುಡಿಬೇಕು ಗುರು, ಆ ಥರದ್ದೆಲ್ಲ ಮನ್ಸಲ್ಲಿ ಬಂದು ಹೋಗ್ತಿತ್ತ? ಜಸ್ಟ್ ವಾಂಟ್ ಆಸ್ಕ್ ಯು. ಸಾಮಾನ್ಯವಾಗಿ ಆಗುತ್ತದು. ಖಂಡಿತ ಸರ್ ಇತ್ತು ಸರ್. ನಮಗೆ ಆ ಕ್ಷಣದಲ್ಲಿ ದುಡಿಬೇಕು ಅನ್ನೋದು ಹೌದು ಇತ್ತು. ಬಟ್ ಎಲ್ಲ ಅಂದರೆ ಇವ್ರಿಗೆಲ್ಲ ಪ್ರೂವ್ ಮಾಡಿ ತೋರಿಸ್ಬೇಕು ಅನ್ನೋದಿತ್ತು. ಅಂದರೆ ನಾವು ಏನಾದ್ರು ಒಂದು ಸ್ಥಾನಕ್ಕೆ ಹೋಗಿ ಇವ್ರಿಗೇನಾದ್ರು ಕೊಡಿಸ್ಬೇಕು ಅನ್ನೋದೊಂದು ಬಂದ್ಬಿಡ್ತು ಅವಾಗ. ಅಂದರೆ ಆ ಥರದ್ದು ಎಷ್ಟು ದಿನ ಅಂತ ಎಲ್ಲ ಕೊಡಿಸ್ಕೊಂಡು ಅಟ್ಲೀಸ್ಟ್ ನಮ್ಮ ಕಷ್ಟನಾರು ನಾವು ನೋಡ್ಕೊಳಂಗಾರು ಇರ್ಬೇಕಲ್ವಾ ಅನ್ನೋದಿರ್ತು ಅವಾಗ. ಹೌದು. ಬಟ್ ಅದಕ್ಕೆ ಮೈಸೂರು ಸಾಕಾಗಿತ್ತಾ? ಮೈಸೂರಲ್ಲಿ ಇದ್ರೆ ಮಾಡಕ್ ಸಾಧ್ಯನಾ? ಇಲ್ಲ ಸರ್, ಆಗಲ್ಲ. ಮೈಸೂರಲ್ಲಿ ಆಗಲ್ಲ. ಆಮೇಲೆ ಹೋಗೋ ಬರೋ ಖರ್ಚೆ ಆಗ್ಬಿಡುತ್ತೆ. ಆಮೇಲೆ ನೀವು ಮೈಸೂರಿನಲ್ಲಿ ಇದ್ದೀರಾ ಅಂದ್ರೆ ಇಲ್ಲಿ ಆಕ್ಟಿಂಗು ಕರೆಯಲ್ಲ. ನೀವು ಮೈಸೂರಿನಲ್ಲಿ ಜಾಪ ಇಲ್ಲಿ ಬಂದು ಸ್ಟೇ ಇಲ್ಲಿ ಅದು ಇದು ಅಂತ ಕೇಳ್ತಾರೆ. ಸೊ ಇಲ್ಲೆಲ್ಲೋ ಬಂದು ಫ್ರೆಂಡ್ಸ್ ಮನೆ ರಿಲೇಟಿವ್ಸ್ ಮನೇಲಿ ಎಲ್ಲ ಹುಡ್ಕೊಳ್ಳೋದು ಬದಲು ನಾವೆಲ್ಲ ಹಿಂಗಿದ್ರು ಒಟ್ಟಿಗೆ ಫ್ರೆಂಡ್ಸ್ ಎಲ್ಲ ಸೇರಿ ಒಂದೇ ಕಡೆ ಇದ್ಬಿಟ್ವಿ. ಅಂದರೆ ಯಾವಾಗಲೂ ಈಗ ಅದು ಎಲ್ಲಿದೆ ಅದಕ್ಕೆ ಇಂಡಸ್ಟ್ರಿ ಬೆಂಗಳೂರಲ್ಲಿ ಇದೆಯಾ, ನಾವು ಬೆಂಗಳೂರಲ್ಲಿ ಸ್ಟ್ರಗಲ್ ಮಾಡಬೇಕು. ನಾನು ಎಲ್ಲೋ ಕೂತ್ಕೊಂಡು ಇಲ್ಲ ನನಗೆ ಟ್ಯಾಲೆಂಟ್ ಇದೆ, ನನಗೆ ಯಾರು ಇಂಡಸ್ಟ್ರಿಗೆ ಚಾನ್ಸ್ ಕೊಡ್ತಿಲ್ಲ, ಹಂಗೆ ಆಗೋದಿಲ್ಲ. ಅದು ಎಲ್ಲಿದೆ ಅಲ್ಲಿ ಹೋಗ್ಬೇಕು. ಅದು ನಾವು ಸಮುದ್ರಕ್ಕೆ ಹೋಗಿ ಈಜು ಕಲಿಬೇಕು. ಇಲ್ಲ ನಾನು ಇಲ್ಲೆಲ್ಲ ನಮ್ಮೂರು ಕೇರಳ ತುಂಬ ಚೆನ್ನಾಗಿ ಹೊಡಿತೀನಿ, ಬಟ್ ನನ್ನ ಇನ್ನೂ ಹಂಗೆ ಆಗಲ್ಲ. ಸಮುದ್ರ ಎಲ್ಲಿದೆ ನಾನು ಅಲ್ಲೇ ಹೋಗಿ ಈಜು ಹೊಡಿಬೇಕು, ಆವಾಗಲೇ ಏನಾದರೂ ಆಗೋಕ್ಕೆ ಸಾಧ್ಯ. ಸೊ ಆ ನಿಟ್ಟಿನಲ್ಲಿ ನಾವು ನೋಡಿದ್ರೆ ಇಡೀ ರಂಗಾಯಣದಲ್ಲಿ ಅವಾಗ ನಾವು ತುಂಬ ಜನ ಇದ್ವಿ. ಇವಾಗ ವಿವೇಕ ಅಂತ ನಮ್ಮದು ಈಗ ನೆಕ್ಸ್ಟ್ ಸಂಚಿವ್ರ ಸಿನಿಮಾ ಡೈರೆಕ್ಟ್ ಮಾಡ್ತಿದ್ದಾನೆ, ಮ್ಯಾಂಗೋ ಪಚ್ಚ ಡೈರೆಕ್ಟ್ರು. ಅವ್ನು ನಮ್ಮ ಜೊತೆ ನಾವು ನಾಟಕ ಮಾಡ್ತಾ ಇದ್ವಿ ಆಯಿತಾ. ತುಂಬ ಜನ ಅಂದರೆ ಇಡೀ ಟೈಮಲ್ಲಿ ನಮ್ಮ ರಂಗಾಯಣದಲ್ಲಿದ್ದವರು ತುಂಬ ಜನ ಈಗ ಇಂಡಸ್ಟ್ರಿಲಿ ಮತ್ತು ಟಿ ವಿ ಇಂಡಸ್ಟ್ರಿಯಲ್ಲಿ ತುಂಬ ಜನ ಇದ್ದಾರೆ. ಸಾಮಾನ್ಯ ಇಂಡಸ್ಟ್ರಿಲಿ ಜನರಲ್ ಆಗಿ ಹೇಳೋ ಮಾತು, ಗಾಡ್ ಫಾದರ್ ಇಲ್ಲದೆ ಹೋದ್ರೆ ಬೆಳೆಯೋಕ್ಕಾಗಲ್ಲ ಅಂತ. ನಿಮ್ಗಳ ಲೈಫಲ್ಲಿ ಗಾಡ್ ಫಾದರ್ ಇದ್ರ ಅಥವಾ ಸೆಲ್ಫ್ ಮೇಡ್ ಶಹಜಾದಾನ ನೀವುಗಳು? ಇಲ್ಲ ಅಂದ್ರೆ ಒಂದು ಗ್ರೂಪ್ ಆಗಿ ಬಂದಾಗ ಒಂದು ಆಂಕರ್ ಬೇಕಾಗತ್ತಲ್ಲ ಒಂದು ದೋಣಿಗೆ. ಸೊ ಹಾಗೆ ಗಾಡ್ ಬ್ರದರ್ ಒಬ್ಬ ಇದ್ದ. ಎಲ್ರಿಗೂ ಸೇರಿ ಒಬ್ಬ ಕಾಮನ್ ಗಾಡ್ ಬ್ರದರ್ ಅಂದ್ರೆ ಡಾಲಿ ಧನಂಜಯ. ಅವ್ನು ಬಂದು ಅವನು ಒದ್ದಾಡಿ ಅವನು ನೀರು ವಾಟರ್ ಟೆಸ್ಟ್ ಮಾಡಿ ಅವ್ನು ನೋಡಿ ಓಕೆ ನಾವೆಲ್ಲ ನಾನು ಇನ್ನೂ ಮೈಸೂರಲ್ಲಿ ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ವಿ. ನಾಗಭೂಷಣ್ ಆಲ್ರೆಡಿ ಬೇರೆ ಬೇರೆ ಆಯಾಮಗಳಲ್ಲಿ ಇಂಡಸ್ಟ್ರಿಯಲ್ಲಿ ಇದ್ರು ಅವರು. ಸೊ ನಿಮಗೆ ಇವತ್ತು ಆಕ್ಟರ್ ಆಗಿ ಏನ್ ಗೊತ್ತು, ನಾಗಭೂಷಣ್ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ, EP ಆಗಿ, ಅಸಿಸ್ಟೆಂಟ್ ಆಗಿ, ಟಿವಿಲಿ ವರ್ಕ್ ಮಾಡಿ ಅವ್ನು ಬೇರೆನೇ ಒಂದು ಜರ್ನಿ. ಡೆಲ್ಲಿಲೂ ಇದು ಬಂದ್ರು 6 ತಿಂಗಳು ಡೆಲ್ಲಿಲಿ ನಾಟಕಗಳು ಮಾಡ್ಕೊಂಡು ಆಮೇಲೆ ಬೆಂಗಾಲಿ ಹಾಡುಗಳು ಕಲ್ತ್ಕೊಂಡು ಅದು ಜೋಕ್ಸ್ ಅಪಾರ್ಟ್ ಸರಿ ಡೆಫಿನೆಟ್ ಆಗಿ ಸಿಗ್ತಾ ಇರ್ತಾರ ನೋಡಿದ್ವಿ. ಸೊ ಅದೊಂದು ಜರ್ನಿ ಇತ್ತಲ್ಲ. ಸೊ ಈ ನಡುವೆನಲ್ಲಿದ್ದಾಗ ನಮ್ಗೆಲ್ಲರಿಗೂ ಬೈಯೋದು ಅಂದ್ರೆ ನಾಗಭೂಷಣೆ ಬೈಯೋದು. ಅಂದ್ರೆ ಇವಾಗ ನಾವು ಮೈಸೂರಲ್ಲಿ ಕೂತ್ಕೊಂಡು ಬೈದ್ ಇವಾಗ ಇಷ್ಟೋ ತನಕ ಬೈದಿದ್ದು ನಮ್ಗೇನೆ ಅದು. ನೀವು ಈಜ್ಬೇಕು ಅಂದ್ರೆ ಸಮುದ್ರಕ್ಕೆ ಬರ್ಬೇಕು ಅಂತ ಹೇಳಿದಿದೆಯಲ್ಲ. ಕಲೆ ಮಾಡ್ತಾ ಇದೀವಿ ಹಂಗೆ ಹಿಂಗೆ ಅಂತ. ಹೌದು ಕಲಿಕೆ ಅದು ಮಾಡ್ತಿದ್ರು. ಬಟ್ ನಾವು ಅವಾಗ ಫೋನ್ ಮಾಡೋದು ಎಷ್ಟು ದಿನ ಅಂತ ಅಲ್ಲಿ ಕೂತಿರ್ತೀರಾ, ಬನ್ನಿ ಇಲ್ಲಿಗೆ. ನಾನೇನ್ ಬಂದು ಇಲ್ಲೇನು ದೊಡ್ಡ ಕಿತ್ತಾಕ್ತಾ ಇರಲಿಲ್ಲ, ಅದು ಬೇರೆ. ಅಂದ್ರೆ ಏನೇ ಸ್ಟ್ರಗಲ್ ಇದ್ರು ಇಲ್ಲಿ ಬಂದು ಮಾಡೋಣ ಬನ್ನಿ, ಬೆಂಗಳೂರು ಬಂದು ಮಾಡೋಣ ಬನ್ನಿ ಅಂತ ಅಷ್ಟೇ, ಇನ್ನೇನಿಲ್ಲ. ಅಂದ್ರೆ ಬಟ್ ಇವ್ರದ್ದು ಒಂದೇನಂದ್ರೆ ಅವಾಗ ಅಲ್ಲಿ ಯಾರೋ ಸಿಕ್ಬಿಡೋರು, ಇನ್ನೇನೋ ಒಂದು ಆಗ್ಬಿಡುತ್ತೆ ಇಲ್ಲಿ ಅಥವಾ ಸಿನಿಮಾಗೆ ಏನೋ ಒಂದು ಆಗ್ಬಿಡುತ್ತೆ ಅಂತ. ಅದು ಹಂಗಾಗಿ ಸ್ವಲ್ಪ ಇವ್ರು ಬೆಂಗಳೂರು ಬರೋದು ಆಕ್ಚುಲಿ ಸ್ವಲ್ಪ ಲೇಟ್ ಆಯ್ತು. ಅದಾದ್ಮೇಲೆ ಪಾಪ ಧನಂಜಯ ಒಂದು ಮನೆ ಮಾಡ್ದ. ಸೊ ಎಲ್ಲರೂ ಬುತ್ತಿ ಕಟ್ಕೊಂಡು ಬಂದ್ಬಿಟ್ರು. ಒಬ್ಬ ಧನಂಜಯ್ ಅನ್ನುವ ಕಲಾವಿದ. ಐ ಸ್ಟಿಲ್ ರಿಮೆಂಬರ್ ಬಿಕಾಸ್ ಮೊದಲನೇ ಸಿನಿಮಾದಲ್ಲಿ ಭೇಟಿ ಮಾಡಿದ್ದು ನಾನು, ಫಸ್ಟ್ ಇಂಟರ್ವ್ಯೂ ಮಾಡಿದ್ದು ನಾನು ಧನಂಜಯ್ ಅವ್ರನ್ನ. ಆ ವ್ಯಕ್ತಿತ್ವವನ್ನು ನೋಡಿದ್ದೀನಿ ನಾನು. ಅದಾದಮೇಲೆ ಈ ಸಂಸ್ಕೃತದಲ್ಲಿ ಒಂದು ಸೀರಿಯಸ್ ನೋಟ್ ಹೇಳ್ತಾ ಇದ್ದೀನಿ, ಒಂದು ಸಂಸ್ಕೃತದ ಒಂದು ಸಾಲು ನಂಗೆ ತುಂಬ ಇಂಪ್ರೆಸಿವ್ ಆಗಿರೋ ಸಾಲು, ತುಂಬ ಎಲ್ಲೋ ಓದಿದ್ದು. ಸಹನೌ ಯಶಃ, ಚಿಕ್ಕ ವರ್ಡು. ಸಹನೌ ಯಶಃ ಅಂದರೆ ನಾನು ಬೆಳಿಬೇಕು, ನನ್ನ ಜೊತೆ ಎಲ್ಲರನ್ನೂ ಬೆಳೆಸಬೇಕು, ಇಷ್ಟೇ ಉದ್ದೇಶ ಅದರದ್ದು. ಅದನ್ನು ಅದ್ಭುತವಾಗಿ ಡಾಲಿ ಧನಂಜಯ್ ಅನ್ನುವ ಒಬ್ಬ ನಟ ಮಾಡ್ದ, ಬೇರೆಯವ್ರಿಗೊಂದು ಮಾದರಿ ಆದ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ನನಗೆ ಅವನು ಮನೇಲಿ ಮಾಡ್ತಿದ್ವಿ. ಅವನು ಒಂದು ಮನೆ ಮಾಡಿ ನಾವು ಇಷ್ಟು ಜನ ನಾವು ಒಂದೇ ಮನೇಲಿ ಇರ್ತಿದ್ವಿ. ಅವ್ನು ಯಾವತ್ತೂ ನಮ್ಮ ಬಾಡಿಗೆ ಕೇಳಿದ್ದಿಲ್ಲ, ಆಯಿತು ಅದು ರೇಷನ್ ಕೇಳಿದ್ದಿಲ್ಲ, ಎಲ್ಲನೂ ಅವನೇ ತಂದು ಹಾಕುವ. ನಾವು ಹೆಚ್ಚಿಗೆ ಅಂದರೆ ಅಡುಗೆ ಮಾಡಬೇಕಿತ್ತು, ಅದು ನಾವು ಯಾರು ಡಿವೈಡ್ ಮಾಡ್ಕೋತಾ ಇದ್ವಿ. ನಾವು ಹೆಚ್ಚಿದ್ರೆ ಇವ್ನು ಅಡುಗೆ ಮಾಡುವ ಆ ಥರ. ಸೊ ಅದು ಹಂಗೆ ಅಂದರೆ ಅದು ಹೇಳಿದ್ನಲ್ಲ ಅವ ಈ ಸಮುದ್ರನೇ ನಾವು ತೊಗೊಂಡ್ರೆ ಈಗ ಅಷ್ಟು ದೂರ ನಾವು ಈ ಆಳ ಎಲ್ಲಿವರೆಗೂ ಇರುತ್ತೆ ನೋಡ್ಬೇಕಾಗ ಗೊತ್ತಾ. ಇಲ್ಲಿವರೆಗೂ ಸೇಫ್ ಇದೆ, ಬಾ ಇಲ್ಲಿವರೆಗೂ ಆಡ್ಬೋದು, ಇಲ್ಲಿವರೆಗೂ ಬರುತ್ತೆ ಅಷ್ಟೇ, ಅದ್ರ ಮೇಲೆ ಬರಲ್ಲ ಅಂತ ಹಿಂಗೆ ಹೇಳ್ತೇವೆ. ಆ ಥರ ನೋಡಿ ನೀರನ್ನ ಟೆಸ್ಟ್ ಮಾಡಿ ಕರೆದವನು ಧನಂಜಯ. ಸಾಮಾನ್ಯ ಇಂಡಸ್ಟ್ರಿಲಿ ಎಷ್ಟು ಅಪವಾದಗಳನ್ನು ಎದುರಿಸಿದ್ದಾರೆ ತುಂಬ ಜನ. ಇದೇ ಕೂಡ ಹಂಗೆ, ಅಂದರೆ ನಾನು ನಿಂಚ್ಬಿಡ್ಬೇಕಪ್ಪ ಸದ್ಯಕ್ಕೆ ನಮ್ಮ ಬಳಗದಲ್ಲಿ ಇರ್ತಿರುತ್ತೆ. ಬಟ್ ಅದು ಹೊರತುಪಡಿಸಿ ಧನಂಜಯ್ ಬೇರೆ ಥರನೇ ಕಾಣಿಸ್ತಾನೆ. ತುಂಬ ಇನ್ಸೆಕ್ಯೂರಿಟೀಸ್ ಇದ್ದಾಗ ಪಾಪ ಆ ಥರ ಇರ್ತಾರೆ ಅನ್ಕೊಂತೀವಿ. ಬಟ್ ಅವನಿಗೆ ಇನ್ಸೆಕ್ಯೂರಿಟೀಸ್ ಇಲ್ಲ.
ಆಮೇಲೆ ನಮ್ಮ ಗ್ಯಾಂಗಲ್ಲೂ ಯಾರಿಗೂ ಆ ಥರ ಇನ್ಸೆಕ್ಯೂರಿಟೀಸು ಒಬ್ಬನ್ ನೋಡಿ ಇನ್ನೊಬ್ಬ ಇದು ಮಾಡೋದು, ಗುರು ನಾನೊಂಚೂರು ಮುಂದೆಗಡೆ ಬಂದು ಕ್ಯಾಮ್ರಾಗೆ ಮುಖ ತೋರಿಸ್ಕೊಳ್ಳೋಣ ಅಥವಾ ನಾನು ಮುಂದಕ್ಕೆ ಹೋಗ್ಬೋಣ ಆಮೇಲೆ ನೋಡ್ಕೊಳ್ಳೋಣ ಆ ಥರದ್ದೆಲ್ಲ ಇಲ್ಲದೆ ಇರೋದ್ರಿಂದ ಸೊ ವೆರಿ ಸೆಕ್ಯೂರ್ಡ್ ಗ್ಯಾಂಗ್ ಅಥವಾ ಮನಸ್ಸುಗಳೆಲ್ಲವೂ. ಸೊ ಇವಾಗ ನಮ್ಗೆಲ್ರಿಗೂ ನನಗೆ ನೆನಪಿರೋ ಮಟ್ಕೊಂತ ಪರ್ಸನಲಿ ನನಗಂತೂ ಅವ್ನು ಯಾವಾಗಲೂ ನಿನ್ನ ಕೈಲಿ ಆಗುತ್ತೆ ಬಾ ನೀನು ಸಖತ್ತಾಗಿ ಮಾಡ್ತೇವೆ ಅಂದರೆ ನನ್ನ ಒಳಗಡೆ ಕಾನ್ಫಿಡೆನ್ಸ್ನ ತುಂಬೋದಿದೆಯಲ್ಲ. ಅಂದರೆ ನಮ್ಮನ್ನಷ್ಟೇ ಅಲ್ಲ, ಬೇರೆ ಯಾರೊಬ್ರು ಹೊಸಬ್ರು ಮೀಟ್ ಮಾಡಿದಾಗ್ಲೂ ನೀನು ಆ್ಯಕ್ಚುಲಿ ಈ ಥರ ಪಾತ್ರಗಳು ಮಾಡಿದ್ರೆ ನೀನು ಸಖತ್ತಾಗಿ ವರ್ಕ್ ಆಗುತ್ತೆ. ನಮಗೂ ಬಂದು ಹೇಳೋದು ಅವನು ಒಳ್ಳೆ ಆ್ಯಕ್ಟ್ರು, ಆ ಗುಣ ಅವನು ತುಂಬ ಚೆನ್ನಾಗಿದೆ. ಈಗ ಅವನು ಅಷ್ಟಿಲ್ಲದೆ ಈಗ ನನ್ಗೊಂದು ಸಿನಿಮಾ ಪ್ರೊಡ್ಯೂಸ್ ಮಾಡೋದಾಗ್ಲಿ ಅಥವಾ ಈಗ ಇವನ್ಗೊಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾನೆ ಅಥವಾ ನೆಕ್ಸ್ಟ್ ಇವನ್ ಸಿನಿಮಾ ಡೇರ್ ಡೆವಿಲ್ ಆದ ತಕ್ಷಣ ಇಲ್ಲ ಇಮಿಡಿಯೇಟ್ ರಿಲೀಸ್ ಮಾಡ್ಬೇಕಲ್ಲ. ರಿಲೀಸ್ ಮಾಡೋದು ಏನಂತ ಗೊತ್ತಿದ್ದಾಗ ಇಲ್ಲ ಅದೇನಾರಾಗ್ಲಿ ನಾ ಸಿನಿಮಾ ರಿಲೀಸ್ ಮಾಡ್ತೀನಿ ಅಂತ ಮಾಡಿದ್ದಲ್ಲಿ ಅಥವಾ ಆರ್ಕೆಸ್ಟ್ರಾ ರಿಲೀಸ್ ಮಾಡಿದ್ದಾಗಲಿ ಇಷ್ಟಲ್ಲದೆ ಬರೀ ನಮ್ಗೆ ಹೆಂಗಂತಲ್ಲ, ಈಗಲೂ ಅವನಿಗೆ ಯಾರು ಹುಡುಗರು ನಾನು ಸ್ವಲ್ಪ ನೋಡ್ತಿದ್ರೆ ಅವ್ನಿಗೆ ಪೊಟೆನ್ಷಿಯಲ್ ಅನ್ಸುತ್ತೆ ಅಲ್ವಾ, ನೋಡೋಣ ಏನಾದ್ರು ಮಾಡೋಕ್ಕಾಗತ್ತಾ ನೋಡೋಣ ಅಂತ ಅಂತಿರ್ತಾನೆ. ಒಂದು ಬಳಗ ಸೃಷ್ಟಿ ಆಗುತ್ತಲ್ಲ ಬೆಂಗಳೂರಿಗೆ ಬಂದರೆ. ಮೈಸೂರು ಜೀವನ ಬೇರೆ ಪೂರ್ಣ, ಮೈಸೂರು ಜೀವನ ಬೇರೆ ಸುನೀಲ್, ಅಲ್ಲಿಯ ಹೋರಾಟ ಬೇರೆ ಶಶಾಂಕ್. ಅದು ಈ ಮಹಾನಗರ ಅಂತ ಕರಿತೀವಲ್ಲ ನಾವು. ಯು ಟೆಲ್ ಅಸ್, ಆ ನಗರಕ್ಕೂ ಈ ಮಹಾನಗರಕ್ಕೂ ನೀವು ಕಂಡುಕೊಂಡಿದ್ದೇನು? ಅಲ್ಲಿ ಮನೇಲಿ ಅಮ್ಮ ಇರ್ತಾರೆ, ಹೋದ ತಕ್ಷಣ ಊಟ ಹಾಕ್ತಾರೆ. ಇಲ್ಲಿ ಎಲ್ಲಿಂದ ಬಂದ್ರು ನಾವೇನೇ ಓಕೆ ಇವಾಗ ಏನಾದ್ರು ಅಡುಗೆ ಮಾಡೋಣ, ಏನಾದ್ರು ತಿನ್ನೋಣ, ಓಕೆ ಆಚೆ ಹೋಗಿ ತಿನ್ನೋದಕ್ಕೆ ದುಡ್ಡಿದೆ ಕರೆಕ್ಟಾಗಿ. ಸೊ ಈ ಥರ ಥಾಟ್ಸ್ ಬರುತ್ತೆ. ಅಲ್ಲಿ ಬೆಳಿಗ್ಗೆ ಹೋಗ್ಬೇಕಾದ್ರು ಊಟ ಕೊಟ್ಟು ಕಳಿಸ್ತಾರೆ, ಬಂದಮೇಲೂ ಕೊಡ್ತಾರೆ, ಮಧ್ಯಾಹ್ನನೂ ಇರುತ್ತೆ. ನೀವೇನು ಕೆಲಸ ಮಾಡದೇ ಇದ್ರು ಮನೇಲಿ ಇರುತ್ತೆ. ಸೊ ಇಲ್ಲಿ ನೀವೇನಾದ್ರು ಮಾಡ್ತಾನೆ ಇರಬೇಕು. ಆಸೆ ಪಟ್ಟಂಗೆ ಹುಡುಕಬೇಕು, ಕೆಲಸ ಸಿಗಬೇಕು. ಇನ್ನೊಂದು ಬಂದ ಮೇಲೆ ಊಟಕ್ಕೂ ಅರೇಂಜ್ ಮಾಡ್ಕೋಬೇಕು. ಹೌದು, ಅದಕ್ಕೆ ಹೆಲ್ಪಿಂಗ್ ಇದ್ರು ಧನಂಜಯ್, ಬಟ್ ಸ್ಟಿಲ್ ಅದು ಮಾಡಲೇಬೇಕಲ್ಲ, ನೀವೇ ಮಾಡಿ. ನಮಗೆ ನಾವೆಲ್ಲರೂ ಬಂದಾಗ್ಲೂ ಕೂಡ ನಮ್ಗೆಲ್ರಿಗೂ ಒಂದು ಯಾವಾಗಲೂ ಅನಿಸ್ತಾ ಇದೆ, ಬೆಂಗಳೂರಲ್ಲಿ ಯಾರು ಸ್ಟ್ರಗ್ಲಿಂಗ್ ಆಕ್ಟರ್ಸ್ ಸಿಕ್ಕಿದಾಗ, ಸೊ ಮನೆಯಲ್ಲಿ ಎಲ್ಲಿಂದ ಬಂದಿದ್ದು ಅಂದಾಗ ಇಲ್ಲೇ ಬೆಂಗಳೂರಲ್ಲಿ ನಮ್ಮ ಮನೆ ಇಲ್ಲೇ ಇರೋದು ಅಂದಾಗ ಒಂದು ಸ್ವಲ್ಪ ಹೊರಗಡೆ ಹೊಟ್ಟೆ ಇರೋದು ಬಿಡೋದು. ಮಗ ನೋಡು ಬೆಂಗಳೂರಲ್ಲಿ ಇದ್ದಾರೆ, ಮನೆ ಇದೆ ಗುರು. ಯಾಕೆಂದ್ರೆ ನಮಗೆ ಗೊತ್ತಲ್ಲ, ಬಾಡಿಗೆ, ಕರೆಂಟ್ ಬಿಲ್ಲು, ಇಂಟರ್ನೆಟ್ ಬಿಲ್ಲು, 1000 ಬಿಲ್ ಬರುತ್ತೆ. ಇಲ್ಲ ನಾನು ಕಷ್ಟಪಡ್ತಾ ಇದೀನಿ ಅಂತಂದ್ರೆ ಬಟ್ ಮನೆ ಇದೆ ಗುರು, ನಮಗ್ ಮನೆ ಇಲ್ಲ. ಸಂಜೆ ಮನೆ ಬರೋ ನಿಮ್ಗೆ ಮಲಗ್ತಾ ನೀನು, ನಮ್ಗೆ ಇದೆ ಆ ಸೂರ ಇಲ್ಲ, ಅದು ಮೈಸೂರಲ್ಲಿದೆ. ಮೈಸೂರು ಅಂದರೆ ಸರ್ ಪೇಪರ್ ವರ್ಕ್ಗೆ ಯಾವ ಸಿಟಿ ಆದರೂ ಈಗ ಆ ಫ್ಲೆಕ್ಸಿಬಿಲಿಟಿ ಬಂದಿದೆ ಆಫ್ಟರ್ ಕೋವಿಡ್ ಮುಂಚೆ ನಿಜ ಒಂದು ಟೀಮ್ ಆಗಿ ಎಲ್ಲಿ ನಡಿಬೇಕು ಅಲ್ಲಿ ನಡಿಬೇಕಾಗಿತ್ತು. ಈಗ ಒಂದು ಅಡ್ವಾಂಟೇಜ್ ಏನಂದರೆ ಆಫ್ಟರ್ ಕೋವಿಡ್ ಬೇರೆಯವರು ಎಲ್ಲರೂ ಅದು ಪ್ರೋಸೆಸ್ ಅರ್ಥಕೊಂಡಿದ್ದಾರೆ. ಸೊ ನೀವು ಬೆಂಗಳೂರಲ್ಲಿ ಇರಬೇಕು, ಮೈಸೂರು ಇಲ್ಲ ಬೇರೆ ನಾನು ಕೊಚ್ಚಿ ಅಥವಾ ಬೇರೆ ಯಾವ ಸಿಟಿ ಇರೋದು ನೆಸಸರಿ ಇಲ್ಲ. ಆ ನೆಸೆಸಿಟಿಯಿಂದ ನಾನು ಒಂದು ಸ್ವಲ್ಪ ಮೈಸೂರಲ್ಲೇ ಅವಕಾಶ ಹೌದು ಡೈರೆಕ್ಟರ್ಗಳಿಗೆ ಮಾಡ್ತಾ ಇದ್ದಾನೆ. ಆಗಿರೋದ್ರಿಂದ ಈಗ ನಾನು ಪಿಚ್ ಮಾಡೋದು ಯಾರಿಗೆ ಮಾಡಬೇಕು ಅನ್ನೋ ಒಂದು ಕ್ಲಾರಿಟಿ ಇದೆ. ಅದಕ್ಕೋಸ್ಕರ ಅಲ್ಲಿಗೆ ಹೋಗಕ್ಕೆ ನಾನು ಪ್ರಿಪ್ರೇಷನ್ಗಳು ಒಂದು ಸ್ವಲ್ಪ ಬೇರೆ ಥರ. ಬಟ್ ನನಗೆ ಮೈಸೂರಲ್ಲೇ ನಾನು ಇಡೀ ಡೇಡ್ ಮುಸ್ತಫಾದು ಪ್ರೀ ಪ್ರೊಡಕ್ಷನ್ ಒಂದು ತಿಂಗಳು ಮಾಡದೆ ಬಿಟ್ಟರೆ ಶೂಟಿಂಗು ಅಲ್ಲೇ ಮಾಡಿದ್ದು, ಆಲ್ಮೋಸ್ಟ್ ಎಡಿಟಿಂಗು ಅಲ್ಲೇ ಮಾಡಿದ್ದು, ರಿಲೀಸಿಗೆ ಇಲ್ಲಿ ಬಂದ್ವಿ. ಸೊ ಯಾವ ಊರಲ್ಲಿದ್ದರೂ ಮಾಡ್ಬೋದು ಅಂತ ನನಗಂತೂ ಆಸೆ ಇದೆ. ಅಂದರೆ ಆದಷ್ಟು ಡಿಸೆಂಟ್ರಲೈಸ್ ಆದರೆ ಅಲ್ಲಿಂದ ಕತೆಗಳು ಹುಟ್ಟುತ್ತೆ ಅಂತ. ನಾನು ಎಲ್ಲ ಶಾರ್ಟ್ ಫಿಲ್ಮ್ಸ್ ಕತೆಗಳು ನಾನು ಮೈಸೂರಲ್ಲಿದ್ದಾಗಲೇ ಹುಟ್ಟಿದ್ದು. ಅದು ನಾನು ವೀಕೆಂಡ್ಸ್ ಮೈಸೂರಿಗೆ ಹೋದಾಗಲೇ ಅಲ್ಲೇನೋ ಯೋಚನೆ ಮಾಡ್ಬೇಕಾದ್ರೆ ಇನ್ಕ್ಲೂಡಿಂಗ್ ಜಿಂಗೋವರೆಗೂ ನಾನೇನೋ ಗೊತ್ತಿಲ್ಲ, ಅಂದರೆ ನನ್ನ ಪರ್ಸ್ನಲ್ ಸೂಪರ್ಸ್ಟಿಷನ್ ಇರ್ಬೋದು, ಏನೋ ಮೈಸೂರಲ್ಲಿದ್ದರೆ ಒಂದು ಕ್ರಿಯೇಟಿವ್ ಸ್ಪೇಸಲ್ಲಿ ಇರ್ತೀನಿ ನಾನು. ಇದೇ ಥರ ಅಂಬಿಷಿಯಸ್ ಆಗಿರುವ ಅಥವಾ ಒಂದು ಗುರಿ ಇರುತ್ತಲ್ಲ, ಗುರು ಆ್ಯಕ್ಟರ್ ಆಗಬೇಕು, ಗುರು ನಾನೊಬ್ಬ ಸಿನಿಮಾಟೋಗ್ರಫರ್ ಆಗಬೇಕು, ಡೈರೆಕ್ಟರ್ ಆಗಬೇಕು ಅಂತ ಯಾವುದೋ ಬೀದರ್, ಗುಲ್ಬರ್ಗ, ರಾಯಚೂರು, ಇದು ಚಾಮರಾಜನಗರ ಈ ಕಡೆ ಗಡಿಯಲ್ಲಿ ಎಲ್ಲೋ ಕೂತಿರೋ ನೋಡ್ತಿರೋರಿಗೆ ವಾಟ್ಸ್ ಯುವರ್ ಮೆಸೇಜ್ ಏನು? ಸರ್ ಡೈರೆಕ್ಟರ್ ಆಗಬೇಕು ಅಂದಾಗ ಇಬ್ರು ಹೇಳಿದ್ದು ಕರೆಕ್ಟೇ. ನೀವು ಎಲ್ಲಿ ಕೂತ್ಕೊಂಡು ಬೇಕಾದ್ರೂ ಬರಿಬೋದು. ಸೊ ಬರವಣಿಗೆ ಅಂತ ಬಂದಾಗ ನಿಮ್ಮ ಥಾಟ್ ಪ್ರೊಸೆಸ್ಗೆ ನಿಮ್ಗೆ ಎಲ್ಲಿ ಅನುಕೂಲ ಇರುತ್ತೆ ಮತ್ತು ನಿಮ್ಗೆ ಎಲ್ಲಿ ಕಂಫರ್ಟ್ ಇರುತ್ತೆ ಅಲ್ಲಿ ಕೂತ್ಕೊಂಡು ಬರೆಯೋದು ಸಹಜ. ಬಟ್ ನಾನು ಆ್ಯಕ್ಟರ್ ಆಗಬೇಕು ಅಂತ ಅಂದ್ಕೊಂಡಾಗ ನೀವು ಇವಾಗ ಮೈಸೂರಿನಲ್ಲಿ ಎಷ್ಟು ಜನ ನಿರ್ದೇಶಕರು ಸಿನಿಮಾ ಮಾಡ್ತಾ ಇದ್ದಾರೆ, ಸೊ ಅಂತ ಪರ್ಸೆಂಟೇಜ್ ನೋಡಿದಾಗ ಬೆಂಗಳೂರಿನಲ್ಲಿ ಎಷ್ಟು ಜನ ಮಾಡ್ತಾ ಇದ್ದಾರೆ ಅಂತ ನೋಡಿದಾಗ, ಸೊ ನಾನು ಬೆಂಗಳೂರಿಗೆ ಬಂದ್ಬಿಟ್ಟು 150 ಜನ ಜೊತೆ ಬಾಗಿಲು ತಟ್ಟದ್ದು ಈಸಿನ, ಮೈಸೂರಿನಲ್ಲಿರೋ 3 ಜನದ ಯಾಕಂದ್ರೆ 3 ಜನ ಯಾವ್ಯಾವ ಸಿನಿಮಾ ಮಾಡ್ತಾರೆ ಅಂತ ಗೊತ್ತಿಲ್ಲ, ಇಲ್ಲಿ 150 ಜನ ಇದ್ದಾರೆ. ಸೊ ಎನಿ ಡೇ ಎನಿಬಡಿ ಕ್ಯಾನ್ ಸ್ಟಾರ್ಟ್. ಸೊ ನಟರಾಗಬೇಕು ಅನ್ಕೊಂಡವ್ರು ಬೆಂಗಳೂರಿಗೆ ಬನ್ನಿ. ಅಲ್ಲ ಬರೀ ನಟರಲ್ಲ ಸರ್, ಯಾರೇ ಸಿನಿಮಾ ಏನಾರ ಆಗಲಿ ಒಂದು ಪ್ರೋಸೆಸ್ ತಿಳ್ಕೊಳಕ್ಕೆ ಬೆಂಗಳೂರಿಗೆ ಬರಲೇಬೇಕು. ಯಾಕಂದರೆ ಅಲ್ಲಿ ನನ್ನ ಒಂದು ಅನುಭವ ಇದೆ. ಆ ಅನುಭವನ ತಂದು ಇಲ್ಲಿ ನಾವು ಪ್ರಾಕ್ಟಿಕಲಾಗಿ ಹೆಂಗೆ ನಡೆಯುತ್ತೆ, ಒಂದು ಇಂಡಸ್ಟ್ರಿ ಹೆಂಗೆ ವರ್ಕ್ ಆಗುತ್ತೆ, ಅದು ಆ ಅನುಭವ ಇಲ್ಲಿ ತಿಳ್ಕೊಳ್ದೆ ಸುಮ್ಮನೆ ನಾವು ಅಲ್ಲಿ ಓಕೆ ಈಗ ಒಂದು ರೀಲ್ ಫಾರ್ಮ್ಯಾಟ್ ಇದೆ, ಶೂಟಿಂಗ್ ಫಾರ್ಮ್ಯಾಟ್ ಫೋನಲ್ಲಿದೆ, ಎಲ್ಲ ಅಲ್ಲೇ ಕೂತಿ ಎಲ್ಲ ಅಪ್ಲೋಡ್ ಮಾಡೋದು ಎಲ್ಲ ಕಲಿಬೋದು, ಎಲ್ಲ ಆಗುತ್ತೆ. ಬಟ್ ಇಲ್ಲಿ ಅಟ್ ಪ್ರೆಸೆಂಟ್ ನಿಮಗೆ ಗೊತ್ತು ಎಷ್ಟು ಫಿಲ್ಮ್ ರಿಲೀಸ್ ಆಗ್ತಾಯಿದೆ. ದ ಹೋಲ್ ಇಂಡಸ್ಟ್ರಿ ಇಲ್ಲಿ ವರ್ಕ್ ಆಗ್ತಿರೋದ್ರಿಂದ ಇಲ್ಲಿ ಬಂದು ನೋಡಿ ಏನು ವರ್ಕ್ ಆಗ್ತಿದೆ ಆ್ಯಂಡ್ ನೋಯಿಂಗ್ ಪೀಪಲ್, ಮೀಟಿಂಗ್ ಪೀಪಲ್ ಇದೆಯಲ್ಲ, ಅದು ಬರೀ ಇಲ್ಲೇ ನಡೆಯೋದು. ಅದು ಇಲ್ಲಿ ಬರಲೇಬೇಕು. ಇಲ್ಲಿ ಬರದೆ ನಾನು ಅಲ್ಲಿ ಕೂತ್ ನಿನ್ನ ಎಕ್ಸ್ಪೀರಿಯನ್ಸ್ ನೀನು ಅಲ್ಲಿ ಎಲ್ಲ ಇಟ್ಕೊಂಡು ನೀನು ಇಲ್ಲಿ ಬಂದು ಎಕ್ಸಿಕ್ಯೂಟ್ ಮಾಡಬೇಕು.
ಅದಕ್ಕೆ ಖಂಡಿತ ಇಲ್ಲಿ ಬಂದು ಮಾಡಲೇಬೇಕಾಗುತ್ತೆ. ನೀವೆಲ್ಲರೂ ಕೂಡ ಇಂಜಿನಿಯರಿಂಗ್ ಮಾಡಿರೋರು ಮತ್ತು ಅವರು ಡಿಗ್ರಿ ಮಾಡಿರೋರು ಯಾವತ್ತೂ ಅನ್ಸಿಲ್ವ ಪ್ರೊಫೆಷನ್ಲಿ ಗುರು ಸುಮ್ಮನೆ ಇಂಜಿನಿಯರಿಂಗ್ ಮಾಡ್ಕೊಂಡು ಸಾಟರ್ಡೆ ಸಂಡೇ ರಜಾ, ಹ್ಯಾಂಡ್ಸಮ್ ಸ್ಯಾಲ್ರಿ, ಇನ್ನೊಂದು ಮಲ್ಟಿನ್ಯಾಷನಲ್ ಕಮ್ಯುನ್ಸಿ ಕಂಪ್ನಿ ಆಗ್ಬಿಡ್ಬೋದಾಗಿತ್ತೇನಪ್ಪ, ಒದ್ದಾಡ್ತಿದ್ದೀವಿ ಇಲ್ಲಿ ಅಂತ ಯಾವತ್ತಾರು ಅನ್ಸಿದ್ದುಂಟ? ಅಂದ್ರೆ ಹಂಗಲ್ಲ, ಅಲ್ಲಿ ಯಾವತ್ತಾರು ಏನಾಗಿತ್ತು ಅಂದ್ರೆ- ಯಾವತ್ತಾದ್ರು ಇಲ್ಲ, ಅದು ಎಲ್ಲಾರ ಬದುಕಲ್ಲೂ ಒಂದು ಸ್ಟೇಜ್ ಬರುತ್ತೆ. ಅಂದ್ರೆ ನಮ್ಮ ಜೊತೆಯವರೆಲ್ಲ ಅಂದ್ರೆ ಮದುವೆ ಎಲ್ಲ ಸೆಕೆಂಡ್ರಿ ಬಿಡಿ, ಅದು ಯಾರು ತಲೆ ಕೆಡ್ಸ್ಕೊಂಡಿದ್ದಿಲ್ಲ. ಅಂದ್ರೆ ಒಬ್ಬ ಸೈಟ್ ಮಾಡ್ತಾನೆ, ಮನೆ ನನ್ನ ಕ್ಲಾಸ್ಮೇಟು ಗೃಹ ಪ್ರವೇಶ ಕರೀತಾನೆ, ನನ್ನ ಕ್ಲಾಸ್ಮೇಟು ಇನ್ನೇನೋ ಒಂದು ಮಾಡಿ ಒಂದೇನೋ ದೊಡ್ಡದಾಗಿ ಮಾಡಿದೆ ಅಂದ್ಬಿಟ್ಟು ಇನ್ನೇನು ಮಾಡ್ತಾನೆ. ಬಟ್ ನಾನು ನೋಡಿದ್ರೆ ಇಲ್ಲಿ ಪ್ರತಿ ತಿಂಗಳು ಬಾಡಿಗೆನೂ ಕಟ್ಟಕ್ಕಾಗದೆ ಓದಾಡ್ತಾ ಕೂತಿರ್ತೀನಿ ಬೆಂಗಳೂರಲ್ಲಿ. ಸೊ ಅಂಥ ಟೈಮಲ್ಲಿ ಅನ್ಸುತ್ತೆ, ಇದೇನಿದು ಲೈಫು ಹಿಂಗಾಗ್ಬಿಡ್ತಲ್ಲ. ಬಟ್ ಎಗೇನ್ ಅದು ನಾನು ಹೇಳ್ತಾ ಇರೋದು, ಬಟ್ ಸ್ಟಿಲ್ ಇನ್ನೇನೋ ನೋಡಿದಾಗ ಇಲ್ಲ ಗುರು ಆಯಿತು, ನಾನು ಅಟ್ಲೀಸ್ಟ್ ನನಗೇನು ಬೇಕು ನಾನು ಅದನ್ನು. ಬಟ್ ಅವನು ಸಂಜೆ ಕೂತ್ಕೊಂಡಾಗ ಅವನು ಇಲ್ಲ ಗುರು ನಾನೇನೋ ಅನ್ಕೊಂಡಿದ್ದೆ, ಇದೇನೋ ಬಿಡಪ್ಪ ನಿಂದೆ ಸರಿ, ಏನೋ ನೀನು ಅನ್ಕೊಂಡಿರೋದು ಮಾಡ್ತಿದೀಯಾ ಅಂತ ಅವನು ನಮಗೆ ಹಿಂಗೆ ಹೇಳ್ತಿರ್ತಾರೆ. ನಾನು ಅಯ್ಯೋ ಇವ್ನ ಜೀವನದಲ್ಲಿ ಎಲ್ಲ ಇದೆ, ಇಷ್ಟು ಮಾಡ್ತಾನಲ್ಲ, ನಾನು ಏನು ಇಲ್ದಿರೋ ನನ್ನ ಹೊಗಳ್ತಾನಲ್ಲ ಅಂತ ಅನಿಸ್ತಿರ್ತದೆ. ಯಾವ ವಿಚಾರವಾಗಿ ನಾನು ಕಳೆದೋಗ್ಬಿಟ್ಟೆ. ಹಿಂಗೇನು ಪೂರ್ಣ ಅಲ್ಲ, ಪೂರ್ಣ ಹಿಂಗೇನ ಅಂತ ಗೊತ್ತಿಲ್ಲ ನನಗೆ. ಇಲ್ಲ ಈ ಟೈಮ್ ರೆಡಿ ಇರ್ತಾರೆ ಆನ್ಸರ್ಗೆ, ಯಾಕೋ ಕಳೆದೋಗ್ಬಿಟ್ಟೆ ಅಂದ್ರೆ ನಾವು ಮುಂಚೆ ಬೇರೆ ಕೆಲಸ ಮಾಡಿದ್ರೆ ಬೆಟರ್ ಅಂತ ಅನ್ಸುತ್ತೆ ನನಗೆ ಯಾವತ್ತಾದ್ರೂ. ಅದು ಗುರು ಡಿಗ್ರಿ ಓದ್ಕೊಂಡು ಅದ್ಯಾವುದೋ ಜಾಬ್ ಸಿಕ್ಕಿತ್ತಲ್ಲ, ಅಲ್ಲಿ ಕೂತ್ಕೊಂಡು ಡಿಪಾರ್ಟ್ಮೆಂಟ್ ಸ್ಟೋರ್ಲಿ ಮ್ಯಾನೇಜರ್ ಆಗ್ಬಿಟ್ಟು ಆರಾಮಾಗಿ ಚೆನ್ನಾಗಿರ್ತಿದ್ದೆ. ನನ್ಗೇನ್ ಗೊತ್ತಾಗಿದ್ದು, FM ಅಲ್ಲಿ ಕೆಲಸ ಮಾಡ್ತಾ ಇದ್ನಲ್ಲ, ಒಂದು 6 months ಏನೋ ಮಾಡಿದೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಆಗಲಿಲ್ಲ. ನಂದಿದ್ದು 2 to 10 ಅಥವಾ 11 to 10 ಏನೋ ಆ ಥರ ಟೈಮ್ ಸ್ಲಾಟ್ ಇದ್ದಿದ್ದು. ಒಳಗಡೆ ಹೊರಟೋದ್ರೆ ಸ್ಟುಡಿಯೋಗೆ ಎಡಿಟಿಂಗು ಅದು ಇದು ಬರೆಯೋದು ಅಥವಾ ರೆಕಾರ್ಡಿಂಗು ಅಂತ ಹೊರಟೋದ್ರೆ ಆಚೆ ಬರೋಷ್ಟು ಕತ್ಲಾಗ್ಬಿಡೋದು. ಅಂದ್ರೆ ನಿಮಗೆ ನೀವು ಹೋಗ್ಬೇಕಾದ್ರೆ ಬೆಳಕಿತ್ತು, ಸಡನ್ ಆಗಿ ಬಂದಾಗ ಕತ್ಲಾಗ್ಬಿಟ್ರೆ 1 ತಿಂಗಳು ಇದನ್ನ ಕಂಟಿನ್ಯೂಸ್ ಆಗಿ ನೋಡ್ಬಿಟ್ರೆ ನಿಮ್ಗೆ ಒಳಗಡೆ ಫ್ರಸ್ಟ್ರೇಟ್ ಆಗ್ಬಿಡುತ್ತೆ, ನಿಮಗೆ ಡಿಪ್ರೆಷನ್ ಹೊರಟೋಗ್ಬಿಡ್ತೀರಾ ನೀವು. 23 ವರ್ಷ ನೋಡಿದ್ದೀನಿ ಇದನ್ನ ನಾನು. ಅಲ್ಲ, 1 ತಿಂಗಳು ಕೂಡ ಹೇಳ್ತಾ ಇದಾರೆ, ನಾನು 23 ವರ್ಷ ಮಾಡಿದ್ದೀನಿ ಈ ಕೆಲಸ. ನನ್ಗೆ ಆಗ್ಲಿಲ್ಲ ಸರ್, ನನಗೆ ಸಂಜೆಗಳು ನೋಡ್ಬೇಕು, ಸಂಜೆಗಳು ಚಂದ. ಆ ಈವ್ನಿಂಗ್ ಆ ಕತ್ಲೆ ಆ ಬ್ಲೂ ಲೈಟ್ ಇಂದ ಹಂಗೆ ಲೈಟ್ಸ್ ಆನ್ ಆಗುತ್ತಲ್ಲ ಸಿಟಿದು, ಅದು ನೋಡೋದಕ್ಕೆ ಚಂದ. ಅದು ಹೊರಟೋಗ್ಬಿಟ್ರೆ ಹೆಂಗೆ ಅದು ಲೈಫಲ್ಲಿ, ಅದನ್ನ ಕಳ್ಕೊಂಡು ನಾನು ಹೆಂಗೆ ಬದುಕಲಿ ನಾನು ಅಂತ. ಅದಕ್ಕೆ ಟೈಮಿಗೆ ತಕ್ಕಂಗೆ ಸ್ಟೇಷನ್ ಹೆಡ್ ಒಬ್ಬ ಇದ್ದ, ಅವನೇನೋ ಅಂದ, ID ಕಾರ್ಡ್ ತೆಗೆದು ಬಿಸಾಕ್ಬಿಟ್ಟು ಹೋಗಿ ಮನೆಗೆ ಹೋಗ್ತೀವಿ ಅಂತ ಬಂದ್ಬಿಟ್ಟೆ. ಈಗ ಬಂದ ಮೇಲೆ ಸ್ಟ್ರಗಲ್ ಶುರು ಆಗುತ್ತಲ್ಲ, ಯಾವುದೋ ಸ್ಕೂಲಲ್ಲಿ 1 ತಿಂಗಳು ಟೀಚರ್ ಆಗಿ ಕೆಲಸ ಮಾಡಿ, ಇನ್ನೊಂದ್ ಕಡೆ ಎಲ್ಲೋ ಕೆಲಸ ಮಾಡಿ. ಸೊ ಹಂಗೆ ಪ್ರಾಸೆಸ್ ಮೇಲೆ ಪ್ರಾಸೆಸ್ ಇದ್ದಾಗ ಯಾರೋ ಒಂದು ಈವೆಂಟ್ ಹೇಳಿರ್ತಾರೆ, ಈಗ ಇದೇನೋ ಒಂದು ಈವೆಂಟ್ ಇದೆ, ಈಗ ಯಾವ್ದೋ ಒಂದು ಹಾಸ್ಪಿಟ್ಲದು 10ನೇ ಉಚಿತ ತಪಾಸಣೆ ಇದೆಲ್ಲ ಇದೆ ಬನ್ನಿ ಅಂತ ಆ ಥರ. ಈಗ ಗೊತ್ತಿಲ್ಲ, ಇವ್ನು ಏನೋ ಬರ್ದಿರ್ತಲ್ಲ ಸರ್, ಇದು ಮಾರ್ಚ್ ಏಪ್ರಿಲ್ 22ರಿಂದ ಮಾರ್ಚ್ 3ರವರೆಗೂ ಆತರ ಡೇಟ್ ಹೇಳ್ಬಿಟ್ಟು ಉಚಿತ ತಪಾಸಣಾ ಶಿಬಿರ ಆರ್ಗನೈಸ್ ಮಾಡಿದರೆ ಎಲ್ಲರೂ ಬರಬೇಕು, ಇದರ ಸದುಪಯೋಗ ಪಡಿಬೇಕು ಅಂತ ಇಡೀ ದಿನ ಮಾಡೋದು. ಆಟೋದಲ್ಲಿ ಹಾಕಿ ಓಡಾಡೋದು. ಮನೆಯವ್ರಗಳಿಗೆ ಇವ್ನ ಏನೋ ಮಾಡ್ಕೊಂಡ್ ಬರ್ತಾವೆ, ನಾವ್ ನೋಡಿದ್ರೆ ಅಲ್ಲಿ ಗೊತ್ತಿರೋ ಸಿಕ್ಕಿದ್ರೆ ಆ ಆಟೋ ಹುಡುಗ ಒಂದ್ಸತಿ ನಮ್ಮಮ್ಮ ಫ್ರೆಂಡ್ಸ್ ಏರಿಯಾ ಹೊಟ್ಟೋಗ್ಬಿಟ್ಟ. ಅದು 3 ಜನ ಲೇಡೀಸ್ ತೆಗಿ ಆಟೋ ತೆಗಿ ಪ್ಲೀಸ್ ಆಟೋ ತೆಗಿ. ಯಾಕಂದ್ರೆ ಮನೆಯವ್ರಿಗೆ ಗೊತ್ತಾರ ನೊಂದ್ಕೊಂಡ್ಬಿಡ್ತಾರ ಪಾಪ. ಯಾರು ಗೊತ್ತು ಸರ್, ಮನೇಲಿ ಹೆಂಗ್ ಹೇಳ್ತೀರಾ ನೀವು, ಮಾಲ್ ಅಲ್ಲಿ ನಿಂತ್ಕೊಂಡು ಗೇಮ್ ಆಡಿಸ್ತೀರಾ ಅಂತ ಹೆಂಗ್ ಹೇಳ್ತೀರಾ ನೀವು? ಸಿ ಇಟ್ಸ್ ನಾಟ್ ಅಬೌಟ್ ದಟ್, ಮನೆಯವ್ರು ಫೀಲ್ ಆಗ್ಬಾರ್ದು. ನಾನು ದುಡ್ಡು ಕೊಡ್ತಾರೆ, ಇಂಜಿನಿಯರಿಂಗ್ ಮಾಡಿ ಏನೋ ಆಗ್ತಾರೆ. ನಮ್ಮಮ್ಮ ಒಂದು ಇಷ್ಟು ವರ್ಷ ಇವ್ನಿಗೆ ಹೆಂಗೆಲ್ಲ ಸಾಕಿದೆ, ಬೇವರ್ಸಿ ಕೆಲಸ ಮಾಡ್ತಾರ ಅಂತ ಅನ್ಕೊಳ್ಳೋದು ಪಾಪ ಅವರು. ಸೊ ಅಂದ್ರೆ ಅವ್ರ ಫ್ರೆಂಡ್ಸ್ ಯಾರೋ ನೋಡಿದ್ರೆ ಸಿ ಇವನ್ ಅಂತ ಅಂದ್ಬಿಟ್ರೆ ಅದೊಂದ್ ಸ್ವಲ್ಪ ಹರ್ಟ್ ಆಗುತ್ತಲ್ಲ. ಸೊ ಈ ಓದಿ ಏನೋ ಮಾಡ್ತಾನೆ ಅನ್ಕೊಂಡ್ರೆ MBA ಸೀಟ್ ಬಿಸಾಕ್ಬಿಟ್ಟು ಬಂದ್ಬಿಟ್ಟು ಅದನ್ನೊಂದ್ಸಲ ಬೇಜಾರ್ ಮಾಡ್ಕೊಂತಾರೆ. ಸೊ ಇದೆಲ್ಲ ಮಾಡ್ಕೊಂಡು ಬಂದ್ವಲ್ಲ, ಆ ಮೊಮೆಂಟ್ ಅಲ್ಲೂ ಏನು ಅನ್ಸ್ತಿಲ್ಲ, ಇದೆಲ್ಲ ಮಜವಾಗಿತ್ತು ನಮ್ಗೆ. ಆಕ್ಚುಲಿ ವಿ ವರ್ ಲೈಕ್ ಎಂಜಾಯಿಂಗ್ ಎವ್ರಿ ಇದು. ಒಂದಿನ ಆಟೋ ಡ್ರೈವರ್ ಮತ್ತೆ ಫೋನ್ ಮಾಡ್ದ, ಸರ್ ಇನ್ನೊಂದಿದೆ ಅನೌನ್ಸ್ಮೆಂಟ್ ಮಾಡಕ್ ಬರ್ತೀರಾ ಅಂತ. ಪಕ್ಕ ಫಿಕ್ಸ್ ಆಗ್ಬಿಟ್ಟು ನಾನು ಇಲ್ಲೇ ಇಟ್ಕೊಂಡ್ಬಿಡ್ತೀನಿ ಬಿಡಲ್ಲ ಅಂತ. ಅವತ್ತು ಆ ತರ ಮೊಮೆಂಟ್ಸ್ ಅಲ್ಲಿ ಒಂದೊಂದ್ಸತಿ ಅನ್ಸೋದು, ಛೇ ಯಾವ್ದೋ ಒಂದು ಮಾಡ್ಕೊಂಡು ಹೋಗ್ಬಿಡ್ಬೋದಿತ್ತಲ್ಲ ಇದು ಯಾಕೆ ಅಂತ. ಬಟ್ ಆಮೇಲೆ ಯೋಚಿಸಿದಾಗ ಅನ್ಸುತ್ತೆ, ಆ ಟೈಮ್ ಕರೆಕ್ಟ್ ನನ್ನ ಫ್ರೆಂಡ್ ಒಬ್ಬರು ಗೌರ್ಮೆಂಟ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ರು, ಅವ್ರಿಗೆ ಒಳ್ಳೆ ಸಂಬಳ ಬರ್ತಾ ಇತ್ತು. ಅವ್ರು ಎವ್ರಿ ಈವ್ನಿಂಗ್ ಸಿಕ್ಬಿಟ್ಟು ಫ್ರಸ್ಟ್ರೇಷನ್ ಆಚೆ ತೋಡೋರಲ್ಲ, ಹಿಂಗ್ ಮಾಡ್ತಾರೆ ಜನ, ಹಿಂಗ್ ಮಾಡ್ತಾರೆ ಆಗ್ತಿಲ್ಲ ಅಂತ. ಸೊ ಅವಾಗ ನಾನು ಫಿಕ್ಸ್ ಆಗ್ಬಿಟ್ಟೆ, ಓಕೆ ಆ ಕಡೆ ಎಲ್ಲ ನಮ್ಗೆ ಆಗಲ್ಲ. ಸೊ ಇವನು ಹೆಂಗಿರು ಕೆಲಸ ಬಿಟ್ಟು ಬರ್ತಾನೆ, ಅಲ್ಲಿವರೆಗೂ ದುಡಿತದಲ್ಲ, ಸ್ವಲ್ಪ ನೋಡ್ಕೊಬೋಣ ಅಂದ್ಬಿಟ್ಟು ಪಾಪ ಪ್ರತಿ ವಾರ ಬಂದು ಸಿನಿಮಾ ತೋರ್ಸೋರು. ಇಬ್ಬರು ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್, ಅದು ಒಳ್ಳೊಳ್ಳೆ ಇಡೀ ಕರ್ನಾಟಕದಲ್ಲಿ ಟಾಪ್ 5 ಅಲ್ಲಿ ಸೀಟ್ ಸಿಗಬೇಕು ಅಂತ ಬಯಸುವ ಕಾಲೇಜಲ್ಲಿ ಓದಿರೋರು ನೀವು, ಯಾವುದೋ ಮೂಲೆಯಲ್ಲಿ ಓದಿಲ್ಲಲ್ಲ. ಅಲ್ಲ, ಆಗ್ಲೇ ನಾಗಭೂಷಣ್ ಹೇಳ್ದಂಗೆ ಒಂದು ಅಡ್ವಾಂಟೇಜ್ ಏನಂದ್ರೆ ನಮ್ಮ ಟೀಮಲ್ಲಿ ಎಲ್ಲರೂ ಫಸ್ಟ್ ಆಕ್ಟರ್ ಆಗಬೇಕು ಅಂತ ಬಂದರು. ಎಲ್ಲರೂ ಡೈರೆಕ್ಟರ್ ಆಗ ಅಬಿಲಿಟಿ ಎಲ್ಲ ಇದೆ, ನಾಗನ್ಗೂ ಇದೆ, ಪೂರ್ಣಂಗೂ ಇದೆ, ಧನಂಗೂ ಚೆನ್ನಾಗಿದೆ. ಬಟ್ ದೇ ಫಸ್ಟ್ ಪ್ರಿಫರ್ ಟು ಬಿ ಆಕ್ಟರ್ ಆಗಿದ್ರಿಂದ ಕೆಲವೇ 1-2-3 ಜನ ಡೈರೆಕ್ಟರ್ ಅನ್ನೋದು.
ಸೊ ನಾನೊಬ್ಬ ಉಳ್ಕೊಂಡೆ, ನಾನು ಡೈರೆಕ್ಟರ್. ಸೊ ಒಂದು ಪಟ್ಟ ಆಗಲೇ ಇದಾಗೋಗಿತ್ತು, ಏಯ್ ಹೋಗೋ ನೀನು ಡೈರೆಕ್ಟರ್ ಆಗು ಅಂತ ಒಂದು ಹಿಂದೆಯಿಂದ ಒಂದು ಪುಷ್ ಎಲ್ಲರೂ ಮಾಡ್ತಾಯಿದ್ರು. ಆ ಅಡ್ವಾಂಟೇಜ್ ಇತ್ತು. ಸೊ ಯಾವತ್ತೂ ಹೋಗಿ ಬೇರೆ ಕೆಲಸ ಮಾಡಬೇಕು ಅಂತ ಅನಿಸ್ಲೇ ಇಲ್ಲ, ಒಂದ್ಸತಿನೂ ಅನಿಸ್ಲಿಲ್ಲ. ನನಗೆ ಇವ್ರ ಜರ್ನಿಗಿಂತ ಸ್ವಲ್ಪ ಸಪ್ರೇಟ್ ನಂದು. ನಾನು ಕಾಲೇಜಲ್ಲಿದ್ದಾಗಲೇ ಕೆಲಸ ಸಿಕ್ಬಿಡ್ತು ನನಗೆ. 5 ವರ್ಷ ಕ್ಯಾಂಪಸ್ಸಲ್ಲಿ ನಾನು 5 ವರ್ಷ ಸಾಫ್ಟ್ವೇರ್ಲಿದ್ದೆ. ಆಮೇಲೆ 3 ವರ್ಷ ಟಿ ವಿಲಿದ್ದೆ, ಅದು ಕಾರ್ಪೊರೇಟ್. ಅಂದರೆ ಒಂದು 8 ವರ್ಷ ಕಾರ್ಪೊರೇಟ್ ಸ್ಕೇಲಲ್ಲಿ ಸಂಬಳ ಬರ್ತಾಯಿತ್ತು. ಬಟ್ ನಾನು ಕೆಲಸ ಬಿಟ್ಟಾದಮೇಲೆ, ಡೇವಿಡ್ ಮುಸ್ತಫಾ ಕೆಲಸ ಬಿಟ್ಟಾದಮೇಲೆ ನಾನು ಯಾವತ್ತೂ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅನ್ನೋ ಫೀಲಿಂಗೇ ಬಂದಿಲ್ಲ. ಯಾವತ್ತೂ ಸೋಮವಾರಗಳಿಗೆ ಬೇಜಾರಾಗಿಲ್ಲ. ಅಂದರೆ ಆ 8 ವರ್ಷ ಸೋಮವಾರ ಯಾಕಾರ ಬರುತ್ತೆ ಅಂತ ಅನಿಸ್ತದೆ. ಅಪ್ಪ ಅಂದರೆ ಅದು ನಾನು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀನಿ. ಅದಿಲ್ವೇ ಇಲ್ಲ. ಮನೇಲಿರ್ಬೇಕಾದ್ರೂ ಅಷ್ಟೇ, ಯಾವಾಗ ಆಫೀಸ್ಗೆ ಹೋಗ್ತೀನಿ ಅಂತ ಅನಿಸ್ತಾ ಇರುತ್ತೆ. ಅಂದರೆ ಸಿನಿಮಾ ಕೆಲಸ ಅದರಿಂದ. ಸೊ ಅದು ಪ್ರೈಸ್ಲೆಸ್ಸು, ಅದನ್ನು ನಾವು ಎಲ್ಲೂ ಸಿಗೋಕ್ಕಾಗಲ್ಲ. ಸೊ ನನಗೆ ಅಂದರೆ ಮೊನ್ನೆನೂ ಫ್ರೆಂಡ್ಸ್ ಎಲ್ಲ ಸಿಕ್ಕಿದಾಗ ಬರೀ ಕೋಟಿ ಲೆಕ್ಕದಲ್ಲಿ ಮಾತಾಡ್ತಿದ್ರು, ಅಲ್ಲಿ ಇನ್ವೆಸ್ಟ್ಮೆಂಟು, ಅಲ್ಲಿ ಫಾರ್ಮ್ ಹೌಸು, ಇಲ್ಲಿ ಫಾರ್ಮ್ ಹೌಸು. ಅದು ಒಂದೊಂದು ಸತಿ ಅಂದರೆ ಆ ಪಾಯಿಂಟಿಗೆ ಟ್ರಿಗರ್ ಆಗುತ್ತೆ. ಅದು ಬಿಟ್ಟರೆ ಬಟ್ ನಾನೇ ಒಂಥರ ಸಖತ್ ಖುಷಿಯಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ ಅಂತ. ಇಲ್ಲ, ಅದು ಆ ಪಾಯಿಂಟ್ ಕರೆಕ್ಟು. ಅಂದರೆ ಯಾರೋ ಗೆಳೆಯರಿದ್ದವರು ಮ್ಯೂಚುವಲ್ ಫಂಡಲ್ಲಿ ಎಷ್ಟು ಹಾಕಿದ್ಯಾ, ಗೋಲ್ಡ್ ಶೇರ್ ಎಷ್ಟು ಹಾಕಿದ್ಯಾ, ಅಥವಾ ಇನ್ಶೂರೆನ್ಸ್ ಎಷ್ಟು ತೊಗೊಂಡಿದ್ದೀವಿ, ಶೇರ್ಸ್ ಹೆಂಗೆ ಓಡ್ತಾ ಇದೆ ಅಂತ ಮಾತಾಡ್ಬಿಟ್ರೆ ಗುರು ಇದೆಲ್ಲ ಎಲ್ಲಕ್ಕೂ ಗುರು ದುಡ್ಡ ಅನಿಸ್ಬಿಡುತ್ತೆ ಅನ್ಸೆ. ನಮ್ಗೆ ಈಗಲೂ ಹೇಳ್ತೇವೆ ಸರ್. ಆಮೇಲೆ ಇನ್ನೊಂದಿರ್ತೀವಲ್ಲ ನಾವಿವಾಗ ನಮ್ಗನ್ಸೋ ಮಟ್ಟಿಗೆ, ನನಗೆ ಪರ್ಟಿಕ್ಯುಲರ್ ಅನ್ಸೋ ಮಟ್ಟಿಗೆ ಯಾವ ಆ್ಯಕ್ಟರ್ದು ಸ್ಟ್ರಗಲ್ ಎಂಡ್ ಆಗಲ್ಲ. ಇಟ್ಸ್ ಅ ಕಂಟಿನ್ಯೂಸ್ ಪ್ರೊಸೆಸ್. ಡೈರೆಕ್ಟರ್, ಆಕ್ಟರ್ ಮತ್ತೆ ಇಂಡಸ್ಟ್ರಿಯಲ್ಲಿ ಇರೋದು ಇಟ್ಸ್ ಅ ಕಂಟಿನ್ಯೂಸ್ ಪ್ರೊಸೆಸ್ ಟು ಬಿ ರಿಲೆವೆಂಟ್. ಸೊ ನೀವು ಸ್ಟ್ರಗಲ್ ಮಾಡಲೇಬೇಕು ರಿಲೆವೆಂಟ್ ಆಗಿರೋದಕ್ಕೆ. ನೀವು ಪ್ರತಿ ಸಿನಿಮಾನು ನಿಮ್ದು, ನೀವು ಮಾಡ್ತಿರೋ ಪ್ರತಿ ಸಿನಿಮಾ ಗೆಲ್ಲಬೇಕು, ನಿಮ್ಮ ಪಾತ್ರ ಚೆನ್ನಾಗಿ ರೆಕಗ್ನೈಸ್ ಆಗಬೇಕು. ಸೊ ಆಗ ಮಾತ್ರ ನಿಮ್ಗೆ ಇನ್ನೊಂದಷ್ಟು ಪಾತ್ರಗಳು ಸಿಗುತ್ತೆ. ಸೊ ಆ ಕಮರ್ಷಿಯಲ್ ಸಕ್ಸಸ್ಸು ಆ ಥರದ್ದು ಇರುತ್ತಲ್ಲ. ಸೊ ಕಂಟಿನ್ಯೂಸ್ ಪ್ರಾಸೆಸ್ಸಲ್ಲಿ ಇದ್ದೀವಿ. ಸೊ ನಮ್ದು ಎವ್ರಿ ಡೇ ಈಸ್ ಅ ಸ್ಟ್ರಗಲ್, ಎವ್ರಿ ಡೇ ಇಸ್ ಅ ಫೈಟ್. ಸೊ ಹಂಗೆ ಮಾಡ್ಕೊಂಡು ಬರ್ಬೇಕಾದ್ರೆ ಬೇರೆ. ಆಮೇಲೆ ಈಗ ಮೊನ್ನೆನೂ ಅಷ್ಟೇ, ನಾನು ಯಾವುದೋ ಒಂದು ಹೊಸ ಮನೆಗೆ ಬಾಡಿಗೆಗೆ ಏನೋ ಶಿಫ್ಟ್ ಆಗ್ತಾ ಇರ್ಬೇಕಾರೆ ಓನರ್ ಇದ್ದವರು ಮತ್ತೆ ಬೇರೆ ಏನ್ ಮಾಡ್ಕೊಂಡಿದ್ಯಪ್ಪ ಅಂದ್ರು. ಅಂದ್ರೆ ನಾನು ಆಕ್ಟರ್ ಅಂತ ಹೇಳೋರು ಜೀವನಕ್ಕೆ ಏನ್ ಮಾಡ್ಕೊಂಡಿದ್ಯಾ ಅಂತ ಕೇಳ್ತಾರೆ. ಸೊ ನೀವು ಹೇಳೋದ್ರಲ್ಲಿ ಇನ್ವೆಸ್ಟ್ ಅಲ್ಲಿ ಇಲ್ಲಿ ಬೇರೆ ಏನಾದ್ರು ಮಾಡಪ್ಪ ಅಂತ ನೋಡಿದೀನಿ. ಸುಮಾರು ಜನ ಈ ಥರ ಆಕ್ಟರ್ಗಳೆಲ್ಲ ಕಷ್ಟ ಜೀವನ ಏನಾದ್ರು ಬೇರೆ ಮಾಡ್ಕೊಂಡಿರು ಅಂತ ಹೇಳ್ತಾರೆ. ಸೊ ಅಂದ್ರೆ ಇವತ್ತಿಗೂ ನಾವ್ ಎಲ್ಲೇ ಬಂದು ನಿಂತ್ಕೊಂಡ್ರು ಜನಗಳಿಗೂ ಕಾನ್ಫಿಡೆನ್ಸ್ ಬಂದಿಲ್ಲ. ಪಾಪ ಆಕ್ಟ್ರೆಸ್ ಲೈಫ್ ಭಾಳ ಕಷ್ಟ. ಅಂದ್ರೆ ಸಿನಿಮಾ ಇಂಡಸ್ಟ್ರಿ ಕಲಾವಿದರದು ಭಾಳ ಕಷ್ಟ ಜೀವನ ಅನ್ನೋ ಥರ. ಅಲ್ಲ, ನಮ್ಮಮ್ಮ ಇವತ್ತು ಅನ್ಕೊಂಡ್ರೆ ಹಾಬಿ ಇದು ಅಂತ. ಡೇವಿಡ್ ಮುಸ್ತಫಾ ಆಯಿತು, ನೆಕ್ಸ್ಟ್ ಯಾವಾಗ ಕೆಲ್ಸಕ್ಕೆ ಸೇರ್ಕೋತೀಯ ಅಂತ. ಇವಾಗ ಜಿಂಗು ಆದ್ಮೇಲೆ ಮತ್ತೆ ಕೆಲ್ಸಕ್ಕೆ ಸೇರ್ಕೋತೀನಿ ನೀನು ಅಂತ ಒಂದು ಫೀಲಿಂಗ್ ಅಲ್ಲಿ ಇದ್ದಾರೆ ಅವರು. ನಮ್ಮಮ್ಮ ನಾನು ಫಸ್ಟ್ ಸಿನಿಮಾ ಮಾಡಿದ್ಮೇಲೆ ಅವ್ರು ಹೇಳಿದ್ದು, ಮತ್ತೆ ಆಯ್ತಲ್ಲ ಸಿನಿಮಾ ಮಾಡ್ಬೇಕು ಅಂತಿದ್ದಲ್ಲ, ಮಾಡೈತಲ್ಲ, ಈಗ MBA ಕಂಪ್ಲೀಟ್ ಮಾಡ್ಬಿಟ್ಟು ಹೋಗ್ಬಿಡು ಮತ್ತೆ ಕೆಲ್ಸಕ್ಕೆ ಅಂತ. ಸೊ ಅಂದ್ರೆ ಈಗ ಎಲ್ರಿಗೂ ಗೊತ್ತು ಇದು ಒಂದು ಏನದು ಸೆಟಲ್ಡ್ ಜಾಬ್ ಅಲ್ಲ ಇದು. ನೀವು ಕಂಪ್ಲೀಟ್ ಆಗಿ ಸೆಟ್ಲ್ ಆಗಿ ಯಾವತ್ತೂ ನಾವು ಹೇಳಕ್ಕೆ ಆಗಲ್ಲ, ಓಕೆ ಈಗ ಸೆಟ್ಲ್ ಆಗಿದ್ದೀನಿ ನಾನು ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಇಟ್ಸ್ ಅ ಕಂಟಿನ್ಯೂಸ್ ಎವ್ರಿ ಡೇ ಪ್ರಾಸೆಸ್. ನನಗೆ ಯಾವಾಗಲೂ ತುಂಬ ಗಟ್ಟಿ ಮನಸ್ಸಿಂದ ಹೇಳ್ತೀನಿ ಇದೆ. ನನಗೆ ಯಾವಾಗಲೂ ಅನ್ಸೋದು 100ಕ್ಕೆ 7 ಅಥವಾ ಸಾಸಿವೆ ಕಾಳಷ್ಟು ನನಗೆ ಅನುಮಾನ ಇಲ್ಲ ಈ ಸ್ಟೇಟ್ಮೆಂಟಲ್ಲಿ. ಯಾರು ಬೇಕಾದರೂ ಡಾಕ್ಟರ್ ಆಗ್ಬೋದು, ಯಾರು ಬೇಕಾದ್ರೂ ಇಂಜಿನಿಯರ್ ಆಗ್ಬೋದು, ಯಾರು ಬೇಕಾದರೂ ಯಾವುದೇ ಪೋರ್ಟ್ಫೋಲಿಯೋ ತೊಗೊಂಡು ಆ ಜಾಗದಲ್ಲಿ ಕೂತ್ ಕೆಲಸ ಮಾಡ್ಬೋದು AC ರೂಮಲ್ಲಿ. ಆದರೆ ಕಲಾವಿದರಾಗೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಈಸಿಯಾಗಿ. ಇಸ್ ವಾಟ್ ಐ ಬಿಲೀವ್ ಇನ್ ಯರ್. ಅಂದರೆ ಸ್ಟ್ರಗಲ್ಲು ನಿರಂತರ. ಅದು ಒಂದೇನಾಗುತ್ತೆ ನೋಡಿ, ಇವ್ನು ಹೇಳ್ದಂಗೆ ಇಂಡಸ್ಟ್ರೀಲಿ ಓಕೆ ನನಗೆ ಇವ್ನು ಬೇಕು ಅಂತ ಅನ್ನಿಸ್ಕೊಳ್ಳೋವರೆಗೂ ಅವನಿಗೆ ಪೇಮೆಂಟ್ ಸಿಗಲ್ಲ. ಪೇಮೆಂಟ್ ಸಿಗಲ್ಲ ಅಂದರೆ ಸಿಗುತ್ತೆ, ಅಂದರೆ ಸುಮ್ಮನೆ ಇದು ಥರ ಒಂದು ಓಕೆ ಇಲ್ಲ ಈ ಕ್ಯಾರೆಕ್ಟ್ರಿಗೆ ಒಂದು ಸೂಟ್ ಆಗ್ತಾನೆ ಅಂತ ಒಂದು ಡಿಸ್ಕಷನ್ ಅವ್ರು ಯಾರೋ ಸ್ಟ್ಯಾಂಡರ್ಡ್ ಡಿಸ್ಕಸ್ ಮಾಡ್ಬೇಕಾದ್ರೆ ಮಾತಾಡ್ತಾ ಇರೋ ಗೊತ್ತಾ, ಅಲ್ಲಿವರೆಗೂ ಅವನಿಗೆ ಪೇಮೆಂಟ್ ಸಿಗಲ್ಲ. ಸೊ ಅಲ್ಲಿವರೆಗೂ ಅವನು ಅಂದರೆ ರೆಕಗ್ನಿಷನ್. ಅದಾದಮೇಲೆ ಇವ್ನು ಹೇಳ್ದಂಗೆ ರೆಲೆವೆಂಟ್ ಆಗಿರೋದಕ್ಕೆ ಒಂದು ಸತಿ ನೀನು ಅಲ್ಲಿ ಬಂದ ಮೇಲೆ ನಾನು ಓಕೆ ನಾನು ಎವ್ರಿ ಡೇ ನಾನು ಓಕೆ ರೆಲೆವೆಂಟ್ ಆಗಿರೋದಕ್ಕೆ ಸ್ಟ್ರಗಲ್ ಮಾಡ್ತಾನೆ ಇರಬೇಕು. ಸೊ ಈ ಹೊಸಬ್ರು ಬರೋರ್ಗೆ ಏನಂತಂದರೆ ಅದು ಅಂದರೆ ಈಗ ಗೊತ್ತಿಲ್ಲ, ಈಗ ಸೋಷಿಯಲ್ ಮೀಡಿಯಾ ಅವು ಇವು ಈಗೆಲ್ಲ ಹೆಂಗೆ ಬಂದ್ಬಿಟ್ಟು ಸಡನ್ನಾಗಿ ಆಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಹಂಗೆ ಆಗಲ್ಲ. ನೀವು ಈ ಸಣ್ಣ ಸಣ್ಣ ಪಾತ್ರಗಳಿಂದ ಗುರುತಿಸ್ಕೊತ ಹೋಗ್ಬೇಕು. ಹಂಗೆ ನೋಡಿದ್ರೆ ಈಗ ನಾವು ಮಾಡಿದ್ದೆಲ್ಲ ಏನೇನು ಸಣ್ಣ ಎಲ್ಲೆಲ್ಲಿ ಬಂದು ಹೋಗಿದ್ದೀವಿ ಗೊತ್ತಿಲ್ಲ, ಅಥವಾ ಶೂಟಿಂಗ್ ಆದಾಗಲೂ ಎಡಿಟಿಂಗಲ್ಲಿ ಕಟ್ ಆದರೂ ಗೊತ್ತಾಗಲ್ಲ. ಸೊ ಸಣ್ಣದು ಮಾಡ್ತಾ ಹೋಗ್ಬೇಕು. ಆಮೇಲೆ ಸಾಧ್ಯ ಆದಷ್ಟು ಸಿನಿಮಾ ಟೀಮ್ಗಳ ಜೊತೆ ಟಚಲ್ಲಿ ಇರಬೇಕು. ಸಿನಿಮಾ ಇಂಟ್ರೆಸ್ಟ್ ಇದ್ದರೆ ಆ್ಯಕ್ಟ್ರ್ಗಳು ಅಥವಾ ಇವರು ಬಡ್ಡಿಂಗ್ ಯಾರೋ ನಿಮ್ಮ ಫ್ರೆಂಡ್ಗಳು ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ಗಳನ್ನ ಫ್ರೆಂಡ್ ಮಾಡ್ಕೊ ಅವನಿಗೆ ನನ್ನಲ್ಲಿ ಏನಾದ್ರು ಓಕೆ ಇದೇ ಕಣಲ್ಲಿ ಪ್ರತಿಭೆ ಅಂತ ಗೊತ್ತಿದ್ರೆ ಅವ್ನು ಡೆಫಿನೆಟಾಗಿ ಅವ್ನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರೋನು, ಸರ್ ನಮ್ಮ ಫ್ರೆಂಡೇ ಸರ್ ತುಂಬ ಚೆನ್ನಾಗಿ ಮಾಡ್ತಾನೆ ಅಂತ ಅವ್ನು ರೆಫರ್ ಮಾಡ್ತಾನೆ. ಅದಾಗಿರೋ ಉದ್ದೇಶ ಎಕ್ಸಾಂಪಲ್ಸ್ ಇದ್ದಾವೆ. ನಾನು ಮಾಡ್ಬೇಕಾದ್ರೂ ಅಷ್ಟೇ. ನಾನು ಶಾರ್ಟ್ ಫಿಲ್ಮ್ ಬೆಂಗಳೂರಿಗೆಲ್ಲ ಬಂದು ಮೈಸೂರಿಂದ ಬೆಂಗಳೂರಿನಲ್ಲಿ ಯಾರೋ ಹುಡುಗರು ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ದಾರೆ, ಬಂದು ಮಾಡ್ತಾ ಇದ್ದಾರೆ. ನಾನು ತೆಲುಗು ತಮಿಳು ಏನೇನು ಟ್ರೈ ಮಾಡ್ತಾರೆ ಎಲ್ಲರ ಜೊತೆ ಟ್ರೈ ಕೊಟ್ಟಿದ್ದೀನಿ. ನಂದೇನಿದ್ದು ಅಂದರೆ ಇವನು ಇವತ್ತು ಶಾರ್ಟ್ ಫಿಲ್ಮ್ ಮಾಡ್ತಾನೆ, ನಾಳೆ ಒಂದಿನ ಡೈರೆಕ್ಟ್ ಮಾಡೇ ಮಾಡ್ತಾನೆ, ಅವತ್ತು ನಾನು ಹಾಕೊಂಡೆ ಹಾಕೊಂತಾನೆ. ಸೊ ಸ್ಟ್ಯಾಂಡಿಂಗ್ ಎಕ್ಸಾಂಪಲ್ ಇವರಿಬ್ರು.
ಇವ್ರಿಬ್ರ ಜೊತೆ ಕಂಟಿನ್ಯೂಸ್ ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೀನಿ ನಾನು. ಸೊ ಅವನು ಸಿನಿಮಾಲ್ ಹಾಕೊಂಡ, ಇವನು ಸಿನಿಮಾಲ್ ಹಾಕೊಂಡ. ಸೊ ಪಾತ್ರಗಳು ಕೊಡ್ತಾರ ಅವಾಗ. ಓವರ್ ನೈಟ್ ಸ್ಟಾರ್ ಆಗಕ್ಕಾಗಲ್ಲ. ಸೊ ಅದು ಇರಬೇಕು ಅಂದರೆ ನಾನು ಬಿಟ್ಬಿಡ್ಬಾರ್ದು ಅಂತ ಅಷ್ಟೇ ನಾನು ಹೇಳ್ತಾ ಇರೋದು. ಆಮೇಲೆ ಸಾಧ್ಯ ಆದಷ್ಟು ಈ ಸೋಷಿಯಲ್ ಮೀಡಿಯಿಂದ ನಾನು 4 ರೀಲ್ ಮಾಡಿದ ತಕ್ಷಣ ಇಲ್ಲಿ ಏನೋ ಆಗ್ಬಿಡುತ್ತೆ, ಹಂಗೆ ವರ್ಕ್ ಆಗಲ್ಲ. ಐ ಮೀನ್ ಸಿನಿಮಾನೇ ಬೇರೆ, ಇರೋದೇ ಬೇರೆ. ಜನಕ್ಕೆ ಬೇರೆ ಥರ ಸರ್. ಸಿನಿಮಾ ಆ್ಯಕ್ಟರ್ಸ್ ಅಂದ್ರೇ ಬೇರೆ ಥರ ತಗೊಂತ ನಾವು ಅಬ್ಸರ್ವ್ ಮಾಡೋದು. ಈಗ ನಮಗೇನೆ ನಾವು ಸಿನಿಮಾದಲ್ಲೇ ನಾವು ಫಸ್ಟ್ ಯೂಟ್ಯೂಬ್ ವೀಡಿಯೋಸ್ ಮಾಡ್ಬೇಕಾದ್ರೆ ಅವರೆಲ್ಲ ಯೂಟ್ಯೂಬ್ ವೀಡಿಯೋ ಮಾಡೋರು ಅಥವಾ ಶಾರ್ಟ್ ಫಿಲ್ಮ್ ಮಾಡೋರು ಅಂತ ಇದು ಮಾಡ್ಬಿಡ್ತಾರೆ. ಸೀರಿಯಲ್ ಮಾಡ್ತಾರೆ, ಸೀರಿಯಲ್ ಅವರು. ಸಿನಿಮಾ ಆ್ಯಕ್ಟರ್ಸ್ ಅಂದರೆ ಎಂಟರ್ಲಿ ಡಿಫ್ರೆಂಟ್ ಕಮ್ಯುನಿಟಿ ಥರ ನೋಡ್ತಾರೆ. ಸೊ ನೀವು ಅಲ್ಲಿಗೆ ಬರಬೇಕು ಅಂದರೆ ಅದು ಬೇರೆ ಪ್ರಾಸೆಸ್ಸು. ಅದಾದಮೇಲೆ ಎಷ್ಟೊಂದು ಜನ ಅನ್ಕೊಂತಾರಲ್ಲ, ಓಕೆ ಎಜುಕೇಷನ್ ಇಲ್ಲ ಅಂದರೆ ಸಿನಿಮಾಗೆಲ್ಲ ಬಂದ್ಬಿಡ್ಬೋದು ಅಂತ. ಇಲ್ಲಿ ಬೇಕಾಗಿರೋಷ್ಟು ಓದು, ತಿಳುವಳಿಕೆ ನಿಮಗೆ ಬೇರೆ ಎಲ್ಲೂ ಬೇಕಾಗಿಲ್ಲ ಆ್ಯಕ್ಚುಲಿ. ಟೈಮ್ ಸೆನ್ಸು, ಪ್ರೆಸೆಂಟ್ ಸೆನ್ಸು, ಕಾಮನ್ ಸೆನ್ಸು ಇರೋ ಬರೋದೆಲ್ಲ ಬೇಕಿಲ್ಲ. ಯಾವುದೋ ಒಂದು ಪಾತ್ರದಲ್ಲಿ ಏನೋ ಕೊಟ್ಬಿಡ್ತಾರೆ, ನಮ್ಗೆ ಗೊತ್ತೇ ಇರಲ್ಲ. ಸೊ ನನಗೆ ಒಂದು ಸಿನಿಮಾದಲ್ಲಿ ಗನ್ ಹೆಂಗೆ ಯೂಸ್ ಮಾಡಿ, ಗನ್ ಅದು ಹೆಂಗೆ ಯೂಸ್ ಆಗುತ್ತೆ ನೋಡು ಅಂತ ಕೊಟ್ಬಿಟ್ರು. ಆ ಗನ್ ಏನು ಅಂತಾನೆ ಗೊತ್ತಿಲ್ಲ ನನಗೆ. ಅದು ರಿವಾಲ್ವರ್ ತೆಗೆದು ಎಕ್ಸ್ಪ್ಲೈನ್ ಮಾಡಬೇಕು ಅಂತ. ಸೊ ತಿರ್ಗಾ ನಾನು ಅದನ್ನ ಗನ್ನ ಗೂಗಲ್ ಲೆನ್ಸಲ್ಲಿ ಹಾಕಿ ನೋಡಿ ಅದು ಯಾವ ಗನ್, ಅದು ಯಾವುದೋ 130 ವರ್ಷದ ಹಳೆ ಗನ್ನು, ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ಯೂಟ್ಯೂಬಲ್ಲಿ ನೋಡಿ. ಸೊ ಆ ಥರ ನೀವು ಅಲ್ಲೂ ಕಲಿಯೋದು ತುಂಬ ಇರುತ್ತೆ. ಆಫ್ ದ ಸ್ಕ್ರೀನ್ ಕೂಡ ನೀವು ಮನೇಲೆಲ್ಲ ಕೂತಿದ್ದಲ್ಲೂ ಓದ್ತಾ ಕಲಿಯೋದು ತುಂಬ ಇರುತ್ತೆ. ಸೊ ಆ ಎಲ್ಲ ಥರದ್ದು ತಿಳುವಳಿಕೆ ಇದ್ದಾಗ ನೀವೆಲ್ಲ ಹೋಗಿ, ಇವಾಗ ಶಶಾಂಕ್ ಅಂತ ಡೈರೆಕ್ಟ್ರು ಯಾವುದೋ ಒಂದು ಆಡಿಷನ್ಗೆ ಏನೋ ಕರೆದಾಗ ಅವ್ರ ಜೊತೆ ನೀವು ಹೆಂಗೆ ಮಾತಾಡ್ತೀರಾ. ಸೊ ಆ ಡೈರೆಕ್ಟ್ರಿಗೆ ಓಕೆ ಇವ್ನಿಗೆ ಒಂದು ಸ್ವಲ್ಪ ಸೆನ್ಸಿಬಿಲಿಟಿ ಇದೆ, ಇವ್ನು ನಾನು ಕೊಟ್ಟಿದ್ದ ಪಾತ್ರ ಮಾಡೋಕ್ಕೆ ಸಾಧ್ಯ ಇದೆ ಅನ್ನೋ ಥರದ್ದು ರೀಚ್ ಆಗಬೇಕಲ್ಲ ಆ್ಯಕ್ಟರ್ಗಳು. ಸೊ ಅದು ತುಂಬ ಟೈಮ್ ತೊಗೊಳುತ್ತೆ. ಅದಕ್ಕೊಂದು ಭಾಳ ಓದು, ತಿಳುವಳಿಕೆ ಬೇಕಾಗುತ್ತೆ. ಅಂದರೆ ನಾವೇನು ಅನ್ಕೊಂಡಿರ್ತೀವಲ್ಲ ಅದನ್ನ ಅವ್ರು ಪುಲ್ ಆಫ್ ಮಾಡಬೇಕು. ಒಬ್ಬರು ಅಂದರೆ ದಡ್ಡರಾಗಿರೋಕ್ಕಂತೂ ಸಾಧ್ಯ ಇಲ್ಲ. ಅಂದರೆ ಏನು ಅಂದರೆ ರಾಕೆಟ್ ಸೈನ್ಸು ಗೊತ್ತಿರಬೇಕು ಅವ್ರಿಗೆ. ಅಂದರೆ ಅವರು ನಾವು ಬರೆದಿರೋ ಪಾತ್ರನ ಅರ್ಥ ಮಾಡಿಕೊಂಡು ಇಮಿಡಿಯೇಟ್ಲಿ ಅವರು ಮಾಡಬೇಕಂದ್ರೆ ಅವ್ರು ತುಂಬ ಓದಿರಬೇಕು. ಅಂದರೆ ನಾನು ಸುಮ್ಮನೆ ಲುಕ್ ಇದೆ ಅಥವಾ ಇನ್ನೇನೋ ಇದೆ ಅಂದರೆ ಓದಿಲ್ಲ ಅಂತಂದರೆ ಆ್ಯಕ್ಟರ್ ಆಗೋಕ್ಕಾಗಲ್ಲ ಅಂತ ನನಗೆ ತುಂಬ ಸ್ಟ್ರಾಂಗ್ ಬಿಲೀಫ್. ಅಲ್ಲ, ಓದೋದು ಭಾಳ ಮುಖ್ಯ. ಯಾಕಂತಂದರೆ ಓದ್ತಿರ್ಬೇಕಾದ್ರೆ ಆ ಆ್ಯಕ್ಟ್ರ್ ನಾವು ಆಗಿರ್ತೀವಿ, ಆ ಪಾತ್ರ ಅದು ಹೆಂಗೆ ಬಿಹೇವ್ ಮಾಡ್ತದೆ ಅನ್ನೋದು ಓದ್ತಿರ್ಬೇಕಾದ್ರೆ ನಮ್ಮಲ್ಲೊಂದು ಇಮ್ಯಾಜಿನೇಷನ್ ಬಂದಿರುತ್ತೆ. ಈ ಪಾತ್ರ ಹಿಂಗೆ ಬಿಹೇವ್ ಮಾಡ್ಬೋದು ಅನ್ನೋದು ನಮ್ಮಲ್ಲೊಂದು ಇಮ್ಯಾಜಿನೇಷನ್ ಬರ್ತಾ ಇರ್ತದೆ. ಪಾತ್ರದೊಳಗೆ ಹೋಗ್ಬೇಕು ಅಂತಾರಲ್ಲ, ಇದು ಎಲ್ಲೋ ನಮ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ತುಂಬ ಜನ ಏನಾಗುತ್ತೆ, ನಾವು ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೆ ಸರ್ ಅದು ನಿಮ್ಮ ಸ್ಟೈಲ್ ಏನೋ ಫಿಲಪ್ ಮಾಡ್ಬಿಟ್ಬಿಡಿ ಅಂತಾರೆ. ಏನು ನಿಮ್ಮ ಸ್ಟೈಲು? ಅಲ್ಲೇನೋ ಫಿಲಪ್ ಮಾಡೋದಕ್ಕೆ ನನಗೆ ಗೊತ್ತಿರಬೇಕು. ಐ ಮೀನ್ ನಾನು ಸುಮ್ಮನೆ ಏನೇನೋ ಫಿಲಪ್ ಮಾಡೋಕ್ಕಾಗಲ್ಲ. ಆ ಸಂದರ್ಭದ ತಕ್ಕಂತೆ ನಾನು ಏನೋ ಫಿಲಪ್ ಮಾಡಬೇಕು. ಅಲ್ಲೇನೋ ನಾನು ಯಾವುದೋ ಒಬ್ರು ಓದಿರೋದು ಯಾವುದೋ ಒಂದು ಕವಿದೊಂದು ಕೋಟ್ ಹೊಡಿತೀನಿ, ಇನ್ನೇನೋ ಒಂದು ಅಲ್ಲೇನೋ ನೋಡಿ ಗೊತ್ತಾಗ್ತಿದೆ ನಿಮಗೆ. ಸೊ ಇದಕ್ಕೆ ಓದು ಭಾಳ ಮುಖ್ಯ ಅಂತ. ನಾನು ಇವ್ರಿಗೆ ಕನ್ನಡ ಮೇಷ್ಟ್ರ ಪಾತ್ರ ಕೊಟ್ಟಿದ್ದೆ. ನಾನು ತುಂಬ ಜಾಸ್ತಿ ತಯಾರಿನೇ ಮಾಡ್ಕೊಂಡಿಲ್ಲ. ಏನಕ್ಕೆ ನಾಗಭೂಷಣ್ ಬರ್ತಾರೆ, ಅವ್ರಿಗೊಂದು ಓದಿದೆ, ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ಇದೆ, ಅವ್ರು ಫಿಲ್ ಮಾಡ್ತಾರೆ ಅಂತ. ದ ಮೊಮೆಂಟ್ ಡೈಲಾಗ್ ಕೊಟ್ಟ ತಕ್ಷಣ ಅವರು ಫಸ್ಟ್ ಶಾರ್ಟಲ್ಲೇ ಕನ್ನಡ ಮೇಷ್ಟ್ರ ಹಿಂಗೆ ಪ್ಯಾಂಟೆಲ್ಲ ಹೇಳ್ಕೊಂಡು ಹಿಂಗೆಲ್ಲ ಮಾಡಿಕೊಂಡು ಓಕೆ ಸಾಲ್ಟ್ ನಾನೇನು ಹೇಳೇ ಇಲ್ಲ. ಬೇರೆಯವ್ರನ್ನೆಲ್ಲ ರೆಡಿ ಮಾಡಿಸ್ತಾ ಇದ್ದ. ನಾನು ಇವ್ನು ಮೀಟ್ ಆಗಿದ್ದೆ, ಎಲ್ಲ ರೆಡಿಯಾಗಿ ಬಂದು ಇಷ್ಟೇ ಇದು ಕ್ಯಾಮ್ರಾ ಹತ್ರ ಬಂದು ನಿಂತ್ಕೊಂಡಾಗಲೇ ಅವನು ಅಲ್ಲಿವರೆಗೂ ಈ ಟೆನ್ಷನ್ಲಿದ್ದ. ಅದೇನೋ ಮಕ್ಕಳಿಗೆ ಬಟ್ಟೆ ಹಾಕ್ಸ್ಬೇಕು, ಅವ್ರು ಬಂದ್ರೆ ನೋಡು, ಇವ್ರು ಬಂದ್ರೆ ನೋಡು, ಈ ಟೆನ್ಷನ್ಲಿದ್ದ ಅವನು ಆ್ಯಕ್ಚುಲಿ. ಈಗ ಇವತ್ತು ನಾವು ಯಾವುದೋ ಸೋಷಿಯಲ್ ಮೀಡಿಯಾ ನಾನು ವಿದ್ಯಾಪತಿ ಪೋಸ್ಟ್ ಮಾಡ್ತಾರೆ, ಅದು ಕ್ಯಾಪ್ಷನ್ ಬೆಳಗ್ಗೆ ಇವನು ಶಶಾಂಕ ಕೊಡ್ತಾನೆ. ಶಶಾಂಕ ಅದಕ್ಕೆ ಏನೋ ಒಂದು ಕ್ಯಾಪ್ಷನ್ ಕೊಡು ಅಂತಂದ್ರೆ ಅದಕ್ಕೆ ಅದೇನೋ ಒಂದು ಕ್ಯಾಪ್ಷನ್ ಕೊಡ್ತಾನೆ, ಒಂದು ವೇರ್ಡ್ ಆಗಿರೋ ಒಂದು ಏನೋ ಒಂದು ಕೊಡ್ತಾನೆ. ಈಗ ಆಮೇಲೆ ಹೇಳಿದೆ ನಾವು KB ವೀಡಿಯೋ ಮಾಡಿ ಹಂಗೆ ನೋಡ್ರೆ ಅವನು ಶಶಾಂಕ ಏನಾರು ಇದ್ರೆ ಹೇಳಿ ನಾನು ಇನ್ವಾಲ್ವ್ ಆಗ್ತೀನಿ, ಏನಾರು ಇದ್ರೆ ಹೇಳಿ ನಾನು ಇನ್ವಾಲ್ವ್ ಆಗ್ತೀನಿ. KB ಹೆಸರು ಕೊಟ್ಟಿದ್ದೆ ಅವನು, KB ಅಂತ ಹೆಸರು ಕೊಟ್ಟಿದ್ದೆ ಅವನು. ಕರ್ನಾಟಕ ಎಂಟರ್ಟೈನ್ಮೆಂಟ್ ಬೋರ್ಡ್. ಏನೇ ಕೆಲಸ ಅನ್ನು ಏನೇ ಹೇಳಕ್ ಬಂದೆ ಅಂದರೆ ಅವ್ನು ಹೇಳಿದ್ನಲ್ಲ, ಅದು ಅಂದರೆ ಬಹಳ ಸತ್ಯವಾದ. ಅಂದರೆ ಜೊತೆಯಲ್ಲಿ ಬೆಳೆದಿದೆಯಲ್ಲ ಅದು ಒಳ್ಳೆಯದು ಮತ್ತು ಈಸಿ. ಸರ್ ನೀವು ಅವಾಗಲೇ ಕೇಳಿದ್ರಲ್ಲ, ಅಂದರೆ ಯಂಗ್ಸ್ಟರ್ಸ್ಗೆ ಅಂದರೆ ಹೆಂಗೆ ಬರಬೇಕು ಅಂತ, ಅಂದರೆ ಟೀಮಾಗಿ ಬರಬೇಕು, ಅಂದರೆ ಟೀಮ್ ಹುಡ್ಕೋಬೇಕು. ನಾವು ಹುಡುಕ್ತಾ ಇದ್ದೀವಿ, ಹುಡುಕಾಟ ಇರುತ್ತೆ. ಅಂದರೆ ಒಬ್ಬರೇ ಏನು ಮಾಡೋಕ್ಕಾಗಲ್ಲ ಇಲ್ಲಿ. ಅಂದರೆ ಸಿನಿಮಾ ಪ್ರಾಪರ್ ಟೀಮ್ ವರ್ಕು. ಇಲ್ಲ ಯಾವುದೋ ಟೀಮಿಗೆ ನೀವು ಜಾಯ್ನ್ ಆಗಬೇಕು, ಇಲ್ಲ ನೀವೇ ಒಂದು ಟೀಮ್ ಕಟ್ಟಬೇಕು, ಹೆಂಗಾದರೂ ಮಾಡಿ ಅಷ್ಟೇ. ಅಂದರೆ ಒಬ್ಬನೇ ಬರೋಕ್ಕೆ ತುಂಬ ಕಷ್ಟ ಆಗ್ಬಿಡುತ್ತೆ. ಉದ್ದೇಶ ಏನಿರಬೇಕು ಅಂದರೆ ಇದನ್ನು ಹೇಳಲ್ಲ, ಸಮಾನ ಮನಸ್ಕರೆಲ್ಲ ಸೇರ್ಕೊಳ್ಳೋದು. ಅಂದರೆ ಆ ಹುಡುಕಾಟದಲ್ಲಿ ಇರಬೇಕು. ಹೋದ ತಕ್ಷಣ ಯಾವುದೋ ರೆಡಿ ಟೀಮ್ ಸಿಗಲ್ಲ. ಆ ಹುಡುಕಾಟ, ನಾನು ಈ ಟೀಮ್ ಬರೋಕ್ಕೆ ಪ್ರೋಸೆಸ್ ಇರುತ್ತೆ. ಮತ್ತೆ ಅದರಲ್ಲಿ ಒಂದು ಜನ ಆ್ಯಡ್ ಆನ್ ಆಗ್ತಾರೆ, ಬಿಟ್ಟು ಹೋಗ್ತಾರೆ. ಸೊ ಅದೆಲ್ಲ ಪಾರ್ಟ್ ಆಫ್ ಪ್ರೋಸೆಸ್. ಒಂದೇನೋ ಈಗಿನ ಯಂಗ್ಸ್ಟರ್ಸ್ಗೆ ಅಥವಾ ಈಗಿನ ಜನ್ರೇಷನ್ಗೆ ತಾಳ್ಮೆ ಕಡಿಮೆ, ಬೇಗ ಬೆಳಿಬೇಕು. ಅನ್ನೋದಕ್ಕಿಂತ ಒಂದು ಕಂಟೆಂಟ್ ಆಚೆ ಏನೇ ಒಂದು ಶೂಟ್ ಮಾಡಿ ಎಡಿಟ್ ಮಾಡೋದು ಪ್ರೋಸೆಸ್ ಹಳೇದಿತ್ತಲ್ಲ, ಅದೆಲ್ಲ ಕಮ್ಮಿಯಾಗಿ ವೆರಿ ಕ್ವಿಕ್ ಆಗಿ ಬಂದ್ಬಿಟ್ಟಿದೆ ಸರ್.
ಬಿಕಾಸ್ ಆಫ್ ಫೋನ್ ಅಂಡ್ ಫೋನಲ್ಲೇ ನಾವು ಬೆಳೆಯೋ ಹಂತದಲ್ಲಿ ಅಲ್ಲ, ಅದನ್ನೇ ಈಗ ಸಿಂಪಲ್ ಫೇಮಸ್ ಅದು ಇಲ್ಲ ಸರ್, ಎಲ್ಲ ಜನರೇಷನ್ ಫೇಮಸ್ ಆಗಕ್ಕಿಂತ ಆ ರೀಲ್ ಮಾಡಿನೇ ಜಾಸ್ತಿ ಜನಕ್ಕೆ ಮುಟ್ಟಿರ್ತಾರೆ. ಸೊ ನಾನು ಈ ಪ್ರೋಸೆಸ್ ಬರ್ದೇನೆ ನಾನು ಅಷ್ಟು ಜನಕ್ಕೆ ಪಾಪ್ಯುಲರ್ ಆಗಿ ಹೋಗಿದ್ದೀನಿ ಅನ್ನೋದು ಒಂದಿದೆ. ಅದು ಅಲ್ಲೇ ಇರ್ತಾ ಇದ್ದೆ ನಾನು. 4ನೇ ಶಾರ್ಟ್ ಫಿಲ್ಮ್ ಪಟಿಂಗ ಅಂತ ಪೂರ್ಣ ಜೊತೆ ಮಾಡಿದ್ದು. ಅದು ಹಿಂಗೆ ಬ್ಲಾಸ್ಟ್ ಆಗೋಯ್ತು. ಅಂದರೆ ಆಗ ಜಿಯೋ ಇರಲಿಲ್ಲ, ಏನೂ ಇರಲಿಲ್ಲ. 2015ರಲ್ಲೇ 1 ಮಿಲಿಯನ್ ವ್ಯೂಸ್ ಒಂದು 15 ದಿನಕ್ಕೆ 20 ದಿನಕ್ಕೆ ಮೋಸ್ಟ್ಲಿ. ಅದು ನಂಗೆ ತುಂಬ ಕಾನ್ಫಿಡೆನ್ಸ್ ಕೊಡ್ತು. ಓಕೆ, ನಾನು ಜನಗಳನ್ನ ಎಂಟರ್ಟೈನ್ ಮಾಡಬಲ್ಲೆ. ಅಂದರೆ ಒಂದು 19 ನಿಮಿಷ ಇತ್ತು ಶಾರ್ಟ್ ಫಿಲ್ಮ್ ಅನ್ಸೋದು. 19 ನಿಮಿಷ ನಾನು ಎಂಟರ್ಟೈನ್ ಮಾಡ್ತಾ ಇದ್ದೀನಿ. ಅಂದರೆ ಫ್ರೆಂಡ್ಸು ಫ್ಯಾಮಿಲಿನ ದಾಟಿ, ಫಸ್ಟ್ ಸರ್ಕಲ್ ದಾಟಿ ಆಡಿಯನ್ಸ್ ರೀಚ್ ಆಗ್ತಾ ಇದ್ದೀನಿ ಅಂತ ನಾನು ಕತೆ ಹೇಳಬಲ್ಲೆ ಅಂತ ತುಂಬ ದೊಡ್ಡ ಕಾನ್ಫಿಡೆನ್ಸ್ ಕೊಡ್ತು. ಅಲ್ಲಿವರೆಗೂ ನಾನು ದೇವರಾಣೆ ಫಿಲಮ್ ಮೇಕರ್ ಆಗ್ತೀನಿ ಅದೆಲ್ಲ ಏನೂ ಇರಲಿಲ್ಲ. ಸೊ ಹಂಗೆ ವಾಟ್ ಎ ಜರ್ನಿ. ಯಾವಾಗಲೂ ವೆನ್ ಯು ಲುಕ್ ಬ್ಯಾಕ್, ನಮ್ಮ ಹೆಜ್ಜೆ ಗುರುತುಗಳು ನಮಗೆ ಖುಷಿ ಕೊಡಬೇಕು ಅಂತ. ಈ ಇಷ್ಟು ಜನದಲ್ಲಿ ಈ 4 ಜನಕ್ಕೆ ಬರ್ತೀನಿ ನಾನು ವಾಪಸ್. ಈ ಗ್ಯಾಂಗ್ ಸ್ಟಾರ್ಸ್ನ ಈ 4 ಜನದಲ್ಲಿ ಅತ್ಯಂತ ಸೋಮಾರಿ ಯಾರು? ಪೂರ್ಣ ಆನ್ಸರ್ ಬೇಕು. ನೀವು ನನಗೆ ಕೇಳೋದು ಅತ್ಯಂತ ಸೋಮಾರಿ ನಿಮ್ಮ ಬಗ್ಗೆನೂ ಹೇಳ್ಕೋಬಹುದು, ಬೇರೆ ಬಗ್ಗೆನೂ ಹೇಳ್ಬೋದು. ಅತ್ಯಂತ ಸೋಮಾರಿ ಯಾರು? ಬಾ, ನಾನೇ ಇದ್ದೀನಿ ಸರ್. ನೀವು ಹೇಳಿದ್ರಲ್ಲ ಸ್ಟಾರ್ಟಿಂಗಲ್ಲಿ. ಇಲ್ಲ, ನೀವು ಹೇಳಿದ್ರಲ್ಲ ಇದ್ದಂಗೆ ಹೇಳ್ಬೇಕು ಅಂತ. ಸೊ ಸ್ವಲ್ಪ ನಾನೇ ಇದ್ದೀನಿ. ಯಾಕೆಂದ್ರೆ ಪಾಪ ಈಗ ಒಂದು ವಾರದಿಂದ ನಾಗ ದಿನ ಬೆಳಿಗ್ಗೆ ಜಿಮ್ಮು ಬಾ ಅಂತ ಇದ್ದಾನೆ. ನಾನು ಇನ್ನೂ ಎದ್ದೋಗಿಲ್ಲ. ಯಾಕೆ ಸೋಮಾರಿ ಅವನು? ಯಾಕೆ ಸೋಮಾರಿ? ಇಲ್ಲ ಸರ್, ಈಗ ಮನೆ ಅದೇನಾಗುತ್ತೆ ನಿಮ್ಗೆ, ಒಂದು ಮನೆ ಈಗಿನ ಪರಿಸ್ಥಿತಿ ಅಲ್ಲ, ಬಳಗದಲ್ಲಿ ಮೊದಲಿಂದ ಸೋಮಾರಿ ಯಾರು 4 ಜನದಲ್ಲಿ? ಇವ್ರು ಆಕ್ಚುಲಿ ಸೋಂಬೇರಿ ಏನಕ್ಕೆ ಅಂದ್ರೆ ಜಿಮ್ ವಿಷಯದ ನನಗೆ ಗೊತ್ತಿಲ್ಲ. ಇವರು ತುಂಬಾ ಒಳ್ಳೆ ಪೊಟೆನ್ಶಿಯಲ್ ರೈಟರ್, ಡೈರೆಕ್ಟರ್. ಇನ್ನೂ ಒಂದು ಫಿಲಮ್ ಮಾಡಿಲ್ಲ. ಅಂದ್ರೆ ಇದು ಸೀರಿಯಸ್ ಬೈತಾ ಇರೋದು. ಸೀರಿಯಸ್ಲಿ ಕಮೆಂಟ್ ಮಾಡಿ ಬೈತಾ ಇದ್ದಾರೆ. ಸೋಂಬೇರಿ ತೊಡಗಿಸ್ಕೋಬೇಕು, ಬರಿಬೇಕು, ಡೈರೆಕ್ಟ್ ಮಾಡಬೇಕು. ಸರಿ ಆಕ್ಟ್ ಮಾಡ್ಕೊಂಡಿದ್ರೆ ಆಗಲ್ಲ, ತಮಾಷೆ ಮಾಡ್ಕೊಂಡಿದ್ರೆ ಆಗಲ್ಲ. ಇದು ಮಾಡ್ತಾ ಇದ್ದಾರೆ ಆಲ್ರೆಡಿ. ಒಂದು ದೊಡ್ಡ ಯಾಕಂದ್ರೆ ನಾವ್ ಯಾವ್ದಾರ ಒಂದು ಸೀನ್ ಹೇಳಿ ನೋಡೋ ಇದು ಹೆಂಗಿದೆ ಅಂತ ಅವ್ನಿಗೇನಾದ್ರು ಕೇಳಿದ್ರೆ ಇಮ್ಮಿಡಿಯೇಟ್ ಆಗಿ ಇದನ್ನ ಆಡ್ ಮಾಡ್ಕೋ ಹಂಗೆ ಹೆಂಗೆ ಅಂತ ಇಮ್ಮಿಡಿಯೇಟ್ ಪಟ್ ಅಂತ ಹೇಳ್ತಾನೆ. ಬಟ್ ಆತನೇ ಮಾಡಿದ್ರೆ ಇನ್ನೂ ವಾವ್ ಆಗುತ್ತೆ. ಅದಕ್ಕೆ ಸೋಂಬೇರಿ ಅಂತ ಬೈದಿರೋದು. ಹೌದು. ಯಾರು ಲೈಕ್ ಹೈಪರ್ ಆಕ್ಟಿವ್ 4 ಜನದಲ್ಲಿ? ಎಲ್ಲದ್ರ ಕರಿಯರ್ ವೈಸ್ ಆಗತಾನೆ. ಮಿಕ್ಕಿದ್ದೆಲ್ಲ ಅಂದ್ರೆ ಕರಿಯರ್ ಅಂತ ಬಂದಾಗ ಹೈಪರ್ ಆಕ್ಟಿವ್ ಇದೆ. ಹೈಪರ್ ಆಕ್ಟಿವ್ ಆಸ್ ಎ ಹ್ಯೂಮನ್ ಅಂತ ಬಂದಾಗ ಸ್ವಲ್ಪ ಅಂದ್ರೆ ಅದು ತುಂಬಾ ಟೈಮ್ ತಗೊಳುತ್ತೆ. ಫ್ಯಾನ್ ಆಫ್ ಮಾಡೋದು ಇದೆಯಲ್ಲ, ಅದು ಒಂದೊಂದಿನ 2 hours ಆಗ್ಬಿಡುತ್ತೆ. ತುಂಬಾ ಚಳಿ ಇರುತ್ತೆ, ಆದ್ರೆ ಎದ್ದೋಗ್ಬೇಕಲ್ಲ ಅಂದ್ರೆ ತುಂಬಾ ಇದಾಗ್ಬಿಡುತ್ತೆ. ಯಾರು ಹೆಂಗ್ ಅರ್ಥ ಮಾಡ್ಕೊತಾರ ಹಂಗೆ. ಓಕೆ, ನಿಮ್ 4 ಜನದಲ್ಲಿ ಟ್ಯೂಬ್ಲೈಟ್ ಯಾರು? ಸುನಿಲ್ ಮೈಸೂರು ಅವರು. ಅಂದ್ರೆ ನಮಗ ಒಂದು ಟ್ಯೂಬ್ಲೈಟ್ ಅಂತ ಅನಿಸ್ತಾ ಇರ್ತಾನೆ. ಆಕ್ಚುಲಿ ಒಂದು ಬಲ್ಬ್ ಇದಾನೆ. ಯಾರು 4 ಜನದಲ್ಲಿ ಕಲ್ಲು ಹೃದಯದವರು? ನಾನೇನಾ? ನಾನಿರ್ಬೋದು ಸರ್. ನಾಗ ಹೇಳ್ತಾ ಇದಾರೆ ಅಂದ್ರೆ ಕಲ್ಲು ಹೃದಯ ಅಂದ್ರೆ ಏನು ರುತ್ಲೆಸ್? ಅಂದ್ರೆ ಯಾವ ಎಮೋಷನ್ ಇಲ್ಲ, ಕಲ್ಲು ಹೃದಯ ಆದ್ರೆ ಹಂಗೆ. ಆದ್ರೆ ಆ ಕಲ್ಲು ಕರಗುವ ಸಮಯ ಬಂದಾಗ್ಲೆಲ್ಲ ಕರಗ್ಬಿಡ್ತಾನೆ. ಅದು ನಾಗಭೂಷಣ್ಗೆ ಹೆಂಗರಳು ತಾಯಿ. ಅವನೊಂದಿನ ಸೊಪ್ಪು ಸಾರು ಮಾಡ್ತಾನೆ, ನೀವು ಅವ್ರು ಬರ್ಬೇಕು, ಅಲ್ಲಿ ಗೊತ್ತಾಗತ್ತೆ ನಿಮ್ಗೆ. ಬಹಳ ಅಂದ್ರೆ ನಿಮ್ಗೆ ಸೊಪ್ಪಿನ ಸಾರು ಅಂತ ಏನಕ್ಕೆ ಹೇಳ್ತೀನಿ ಅಂದ್ರೆ, ಸೊಪ್ಪಿನ ಸಾರು ಮಾಡೋದು ಈಸಿ ಅಲ್ಲ. ಸೊಪ್ಪು ತೊಳೆಯೋದಿದೆಯಲ್ಲ, ಒಂದ್ ಸತಿ ನೀವು ಮನೆಗೆ ಸೊಪ್ಪು ತಗೊಂಬಂದ್ರೆ ಮಿನಿಮಮ್ 5 ರಿಂದ 6 ಸತಿ ತೊಳಿಬೇಕು. 5 ರಿಂದ 6 ಸತಿ ತೊಳಿಬೇಕು. ಅಡಿಗೆ ಮಾಡಿಲ್ಲ, ನೀವು ಅಡಿಗೆ ಮಾಡಿಲ್ಲ, ಸೊಪ್ಪೊಂದೇನು ಮಾಡಿಲ್ಲ. ನಿಮ್ಗೆ ಅದ್ರಲ್ಲಿ ಎಷ್ಟು ಕಲ್ಲು. ನೀವು ಯಾವ್ದೋ ಒಂದು ಈ ಚೆನ್ನಾಗಿರೋ ಸೊಪ್ಪು ತಂದಿದ್ದೀರಾ, ಅಲ್ಲಿ ನೀವು ದಂಟು ಸೊಪ್ಪು, ಕಿರಿಕಿರಿ ಸೊಪ್ಪು ಈ ತರ 3-4 ತಂದು ಒಟ್ಟಿಗೆ ಪಾಲಕ್ ಹಾಕಿ ಎಲ್ಲ ಮಿಕ್ಸ್ ಮಾಡಿ ತೊಳೆದು ಅದನ್ನ ಅಯ್ಯೋ ಮಿನಿಮಮ್ 5 ಸತಿ ತೊಳಿಬೇಕು. ಮಾಡಿ ನೋಡ್ತೀವಿ ಕೆಳಗಡೆ ಇನ್ನೊಂದು ಮರುಳಿನ ಕಣಗಳಿಗೆ ಕಾಣಿಸ್ತಾ ಇರ್ತವೆ. ಅಯ್ಯೋ ಅವ್ನು ಬೇರೆ ಇದು ಮ್ಯಾಗ್ನಿಫಿಸೆಂಟ್ ಗ್ಲಾಸ್ ಹಾಕೊಂಡಿದ್ದಾನೆ. ಅವ್ನು ಬೇರೆ ಅವ್ನು ಇನ್ನೂ ಡೀಟೇಲ್ ಆಗಿ ಕಾಣುತ್ತೆ. ಓ ನೋಡೋದು ಅಂತ. ಸೊ ನಾನು ಯಾವತ್ತೇ ಸೊಪ್ಪಿನ ಸಾರು ಮಾಡ್ಬೇಕಾದ್ರೆ ಜೊತೆಲಿದ್ದಾಗ ಅವ್ನು ನೀನ್ ತೊಳಿಬೇಡ, ನಾನು ತೊಳ್ಕೊಡ್ತೀನಿ ಅಂತ ಬೈದ್ಬಿಡ್ತಿದ್ದೆ. ಯಾಕೆಂದ್ರೆ ನಾನು ಸ್ವಲ್ಪ ಸೋಂಬೇರಿ ಅಲ್ಲ ಬೇಸಿಕಲಿ. ಸೊ 3 ಸತಿ ತೊಳೆದ್ಬಿಟ್ಟು ಈಗ ಆಗ್ಬಿಡ್ತಾ ಇದೆ. ಅದ್ರಲ್ಲಿ ಇವರು ಸಾಂಬಾರ್ ತಗೋಬೇಕಾದ್ರೆ ನೋಡಿದೆ ಕೆಳಗಡೆ ಮಣ್ಸಿಗೆ ಹಾಕೊಂಡಿದೆ ಅಂತ. ಸೊ ಅದಕ್ಕೆ ಅಂದ್ರೆ ತಾಯಿ ಹೃದಯ ಇರ್ಬೇಕು ನಿಮ್ಗೆ, ಅಷ್ಟು ಎಫರ್ಟ್ ಹಾಕಿ ಮಾಡೋದಕ್ಕೆ. ಯಾರು ಸ್ಲೋ ಲೈಫಲ್ಲಿ ಇನ್ನು ಮೈಸೂರಲ್ಲೇ ಇದೆ, ಬೆಂಗಳೂರು ಇನ್ನೂ ಅಲ್ಲೇ ಇದೀನಲ್ಲ ಸರ್, ಅದಕ್ಕೆ ಬದುಕಲ್ಲಿ ಓಕೆ. ನಿಮ್ಮ 4 ಜನದಲ್ಲಿ ದೂರದೃಷ್ಟಿ ಯಾರ್ದು? ಬದುಕಿನಲ್ಲಿ ಬದುಕು ಕಟ್ಟಿಕೊಳ್ಳುವ ಬಗೆಯಲ್ಲಿ ದೂರದೃಷ್ಟಿ ಯಾರು? ಅದಕ್ಕೆ ನೀಟಾಗಿ ಹೇಳ್ಬಿಟ್ಟೆ. ನೆಕ್ಸ್ಟ್ ಈ ಗ್ಯಾಂಗ್ ಹಂಗೆ ಹೇಳ್ಬೇಕು ನಾನು. ಶಶಾಂಕ
ಬದುಕು ಕಟ್ಟಿಕೊಳ್ಳೋದ್ರಲ್ಲಿ ಅಂದ್ರೆ ಕಾಲೇಜ್ ಮುಗಿಸ್ತಾ ಇದ್ದಂಗೆನೆ ನೆಕ್ಸ್ಟ್ ಏನು ಪ್ಲಾನ್ ಮಾಡ್ತಾರೆ ಗೊತ್ತಾ, ಪ್ಲಾನಿಂಗ್ ಅಲ್ಲಿ ಇರೋರು, ಅದ್ರ ಪ್ಲಾನಿಂಗ್ ಅಲ್ಲಿ ಇರೋರು ನೀಟಾಗಿ ಮದುವೆ ಆಗಿ ಅದನ್ನ ಆಮೇಲೆ ಒಂದು ಮನೆ ಮಾಡಿ ಇಡೀ ಕುಟುಂಬನ ಸೇಫ್ ಮಾಡಿ ಅದಾದ್ಮೇಲಿಂದ ಓಕೆ ಈಗ ನೀನ್ ದುಡಿ, ನಾನು ಹೋಗಿ ಸ್ಟ್ರಗಲ್ ಮಾಡ್ತೇನೆ ಅಂತ ಬಂತು. ಸೊ ಆ ಪ್ಲಾನಿಂಗ್ ಲೈಫಲ್ಲಿ ಪ್ಲಾನಿಂಗ್ ಅಲ್ಲಿ ಇರೋರು, ನೀಟಾಗಿ ಪ್ಲಾನಿಂಗ್, ದೂರದೃಷ್ಟಿ, ಕ್ಯಾಲ್ಕುಲೇಟೆಡ್ ಮೈಂಡ್ಸ್, ನೀಟಾಗಿ ಕ್ಯಾಲ್ಕುಲೇಟೆಡ್ ರಿಸ್ಕ್ ಟೇಕಿಂಗ್. ನಿಮ್ ಗ್ರೂಪ್ ಅಲ್ಲಿ ಎಲ್ಲರಿಗೂ ಮದುವೆ ಆಯ್ತಾ? ಒಂದ್ ಸ್ವಲ್ಪ ಜನ ಬಿಟ್ಟು ನಮ್ಮ ಇಬ್ರು ಇಬ್ರಿಗಾಗಿಲ್ಲ, ಇಬ್ರಿಗಾಗಿದೆ. ಲವ್ ಮ್ಯಾರೇಜಾ? ಇಲ್ಲೂ ಲವ್ ಮ್ಯಾರೇಜ್? ಹೌದು. ನಿಮ್ ಗ್ರೂಪ್ ಅಲ್ಲಿ ಎಲ್ಲ ಲವ್ ಮ್ಯಾರೇಜ್ಗಳ? ನಾವೆಲ್ಲ ಹೃದಯವಂತರು, ಪ್ರೀತಿಸೋದ್ರಲ್ಲಿ ಬಹಳ ದೊಡ್ಡವರು. ಯಾರು ಹುಡುಗಿಯರ ಹಾರ್ಟ್ ಥ್ರೋಬ್ ಇಲ್ಲಿ? ಸುನಿಲ್. ಪೂರ್ಣ ಸುನಿಲ್ ಸರ್ ಕೈ ಹೆಂಗ್ ಹೋಗ್ತಿದೆ ನೋಡಿ. ಅದೆಲ್ಲ ಒಂದು ಟೈಮ್ ಇತ್ತು ಸರ್, ಈಗೆಲ್ಲ ಟೈಮ್ ಇಲ್ಲ ಅದಕ್ಕೆ. ಏನಿತ್ತಾಗ? ಅಂದ್ರೆ ಪಾಪ ತುಂಬಾ ಜನ ಪ್ರೀತಿ ತೋರ್ಸೋರು, ಪ್ರೀತಿ ನಾನು ಹೇಳೋರು ಪಾಪ ನೀನು ನೋಡೋಕ್ ಚೆನ್ನಾಗಿದೆ ಅಂತ. ಈಗೆಲ್ಲ ಹೇಳ್ತಾರೆ ಯಾಕೋ ಏಜ್ ಆಗೋಯ್ತು ನಿನಗೆ ಅಂತ. ನಾನು ವಾಪಸ್ ಹೇಳಕ್ಕಾಗಲ್ಲ, ನಿನಗೂ ಏಜ್ ಆಗಿದೆ ಅಂತ. ಈ ಸಗದಾಗಿದೆ ಇದು. ಯಾಕೆ ಅಂತ ನೀವು ನನ್ನ ಯಾಕೆ ನೋಡ್ತಾ ಇದ್ಯಾ? ಅವ್ರು ಕೇಳಿದ್ರು ಯಾಕೆ ಒತ್ತಾಯ ಮಾಡ್ತಾ ಇದೀರಾ ಅವನ್ಗೆ? ಕೇಳಿಗ ಅಲ್ಲ ಅವನಿಗೆ ಅಲ್ಲ, ಇದು ಬಂಡೆ ಹೆಸರು ಅವನ ಮನೇಲಿ ಸುಳ್ಳು ಬಂದಿರೋದು ಇಲ್ಲಿಗೆ ಮನೆ ತಪ್ಪಿಸ್ಕೊಳಕ್ಕೆ, ನೀವು ಮನೇಲೂ ಅದೇ ಕೇಳಿ ಇಲ್ಲೂ ಅದೇ ಹೇಳಕ್ ಹೋದೆ. ಈಗ ನಮ್ ತಾಯಿ ನೋಡ್ತಿದ್ರೆ ಹೌದು ಈಗ ಮದ್ವೆ ಆಗ್ತಾ ಇದೀನಿ, ತಾಯಿ ನೋಡ್ತಿಲ್ಲ ಅಂದ್ರೆ ಬೇರೆ ತರ. ಓ ಹಂಗೆ. ಸರ್ ಏನ್ ಗೊತ್ತಾ, ಇವಾಗ ಇರೋ ಪರಿಸ್ಥಿತಿಗೆ ಅಂದ್ರೆ ನಾವು ಅನ್ಕೊಂಡಿರೋ ಎಲ್ಲವೂ ಕರೆಕ್ಟಾಗಿ ಎಲ್ಲ ಗಟ್ಸುತ್ತೆ ಅಂತ ಆಗಿ ಒಂದು 10 ವರ್ಷದ ಹಿಂದೆ ನಾವ್ ಯಾವ್ದು ಅದೇ ಮಾತಾಡ್ಕೊತಿದ್ವಿ. ಈಗಿರೋದು ಒಂದು 10 ವರ್ಷದ ಹಿಂದೆ ಇದ್ರೆ ಮಜಾ ಇರ್ತಿತ್ತಲ್ಲ ಅನ್ಸುತ್ತೆ ಅವಾಗ. ಸೊ ಆ 10 ವರ್ಷದ ಹಿಂದೆ ಆಗಿದ್ದಿದ್ರೆ ಆ 10 ವರ್ಷದ ಹಿಂದೆ ನಮ್ಮಲ್ಲೂ ಬೇರೆ ತರ ಆದ್ರೆ ಪ್ರೀತಿ ಬಗ್ಗೆ ಈ ತರನೇ ಎಕ್ಸ್ಪೆಕ್ಟೇಷನ್ ಇರ್ಬೇಕು ಅದೆಲ್ಲ ಅವಾಗಿತ್ತು. ಇವಾಗ ತುಂಬಾ ಚೆನ್ನಾಗಿ ಕೂತ್ಕೊಂಡು ಮಾತಾಡೋರು ಬೇಕು, ಅಂದ್ರೆ ಸ್ಪಂದಿಸೋರು ಬೇಕು. ಸೊ ಆ ತರದ್ದೇನೋ ಒಂದು ಕಾಡ್ತಾ ಇರುತ್ತೆ. ಸಿಂಪಲ್ ಥಿಂಗ್ಸ್ ಅಟ್ರಾಕ್ಟ್ ಮೋರ್. ಬಿಫೋರ್ ಡೈರೆಕ್ಟರ್ಗೆ ಹೋಗಕ್ ಮುಂಚೆ ನೀವಿಬ್ರು ಆಕ್ಟರ್ ಆಗಿರೋದನ್ನ ಕೇಳ್ತಾ ಇದ್ದೀನಿ. ನಾವೆಲ್ಲ ಇತ್ತೀಚೆಗೆ ಅಂತ ಇರೋದು ಒಂದು ಹೊಸ ಅಲೆ ಬರ್ತಿದೆ, ಹೊಸ ಹೊಸ ಪ್ರಯೋಗಗಳನ್ನ ಮಾಡ್ತಿದ್ದಾರೆ. ಬಟ್ ಆ ಪ್ರಯೋಗದಲ್ಲಿ ಒಂದೊಂದ್ಸರಿಗೆ ಒಂದು 8 ಸಿನಿಮಾ 10 ಸಿನಿಮಾ ರಿಲೀಸ್ ಆಗ್ಬಿಡುತ್ತೆ, ಗೆಲ್ಲೋಕ್ ಸಾಧ್ಯ ಆಗ್ತಿಲ್ಲ, ಥಿಯೇಟರ್ಗೆ ಜನರು ಎಳ್ಕೊಂಬಂದು ನೋಡ್ಸೋಕ್ ಸಾಧ್ಯ ಆಗ್ತಿಲ್ಲ ಅಂತ. ಆ ನಿಟ್ಟಿನಲ್ಲಿ ಏನಾಗಬೇಕು ಅಂತ ಬಯಸ್ತೀರಾ ಪ್ಲೀಸ್? ಇಬ್ರು ವ್ಯೂಸ್ ಜನರಲ್ಲಿ. ನಾನು ಯಾಕಂದ್ರೆ ಸಿನಿಮಾಗಳು ಬರ್ತಿದೆಯಲ್ಲ ನಿಮ್ಗೆ. ಹೌದು, ಅಂದ್ರೆ ಇವಾಗ ಒಂದು ಹೌದು 10 ಸಿನಿಮಾ 8 ಸಿನಿಮಾ 9 ಸಿನಿಮಾ ಬರ್ತಾ ಇದೆ. ಬಟ್ ಅದ್ರಲ್ಲಿ ಯಾವ್ದೋ ಒಂದು ಕ್ವಾಲಿಟಿ ಇರೋ ಸಿನಿಮಾ ನಿಜವಲ್ಲೂ ವರ್ಕ್ ಆಗುತ್ತೆ ಅಂದ್ರೆ ಇದ್ರೆ ಜನಕ್ಕೆ ಇಂಟ್ರೆಸ್ಟ್ ಬಂದ್ರೆ ಹಾಗೆ ಆಗುತ್ತೆ ಅದು. ಈಗ ಡೇಡೆವಿಲ್ ಮುಸ್ತಫಾ ಬಂದಾಗ್ಲೂ ಇರ್ಬೋದು, ಅಥವಾ ನಮ್ಮ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಆಗಿರ್ಬೋದು. ಸೊ ಆ ಸಿನಿಮಾಗಳು ಬಂದಾಗ ಜನ ಅಷ್ಟೇ ಹುಮ್ಮಸ್ಸಿಂದ ಒಳಗಡೆ ಹೋಗಿ ನೋಡಿದ್ರಲ್ಲ, ಸೊ ಜನಕ್ಕೆ ಅಷ್ಟು ಎಂಟರ್ಟೈನ್ ಮಾಡುತ್ತದು ಅಂತ ಅವ್ರು ಕಾನ್ಫಿಡೆಂಟ್ ಆಗಿದ್ದಾಗ ಹೋಗ್ತಾರೆ ಅವರು. ಸೊ ನಾವ್ ಯಾವ್ದನ್ನು ಯಾರಿಗೂ ಫೋರ್ಸ್ಫುಲಿ ನೋಡಿ ಇದನ್ನ ನಾವು ಅದ್ಭುತವಾಗಿ ಮಾಡಿದೀವಿ ಅಂತ ಹೇಳಕ್ಕಾಗಲ್ಲ. ಅದು ಅದ್ಭುತವಾಗಿದೆ ಅಂತ ಅವ್ರಿಗೆ ಗೊತ್ತಾದಾಗ ಅವ್ರು ಬಂದು ಕೂತ್ಕೊಂತಾರೆ, ಅವ್ರು ಬಂದು ಬೆನ್ ತಟ್ತಾರೆ, ಅವ್ರು ಬಂದು ನೋಡ್ಕೊಂತಾರೆ. ಸೊ ನಾವೇನು ಜಾಸ್ತಿ ಇದು ಮಾಡೋ ಅವಶ್ಯಕತೆ ಇರಲ್ಲ. ವಿಶ್ ಯು ಆಲ್ ಗುಡ್ ಸಕ್ಸಸ್, ಒಳ್ಳೇದಾಗ್ಲಿ. ಈಗ ಅವಾಗಲೇ ಮೆನ್ಷನ್ ಮಾಡಿದ್ರು ಕ್ಲೈಮ್ಯಾಕ್ಸ್ ಬರ್ತಿದ್ದೀನಿ ನಮ್ಮ ಶೋದು, ಮನೆಯವರೆಲ್ಲ ಇದನ್ನ ಹಾಬಿ ಅನ್ಕೊಂಡ್ಬಿಟ್ಟಿದ್ದಾರೆ, ನೆಕ್ಸ್ಟ್ ಜಾಬ್ ಏನು ಅಂತ. ಬಟ್ ಇದೇ ಪ್ಯಾಷನ್ ಇದೇ ಪ್ರೊಫೆಷನ್ ಆದ್ಮೇಲೆ ಇಂಡಿವಿಜುವಲ್ ನಿಮ್ಗೆ ಏನಾದ್ರು ಹಾಬಿ ಇದೆಯಾ ಇಲ್ವಾ? ಅವನು ಟೇಬಲ್ ಟೆನ್ನಿಸ್ ಆಡ್ತಾನೆ, ಟೇಬಲ್ ಟೆನ್ನಿಸ್ ಆಡ್ತಾನೆ. ಹೌದಾ? ಕ್ರಿಕೆಟ್ ನಾನು ಶಶಾಂಕ್ ಎಲ್ಲ ಕ್ರಿಕೆಟ್ ಆಡಿದೀವಿ. ಕ್ರಿಕೆಟ್, ಬ್ಯಾಡ್ಮಿಂಟನ್. ನಾನು ಅಷ್ಟೊಂದು ಅಥ್ಲೆಟಿಕ್ ಪರ್ಸನಾಲಿಟಿ ನಾನು ನೋಡೇ ಇಲ್ಲ. ಎಷ್ಟು ಸ್ಪೋರ್ಟ್ಸ್ ಆಡ್ತಾನೆ ಒಬ್ಬ ಮನುಷ್ಯ. ಏನಿ ಕ್ರೇಜಿ ಹಾಬಿನೂ ಇರ್ಬೋದು. ಕ್ರೇಜಿ ಏನಿಲ್ಲ ಸರ್, ಜಾಸ್ತಿ ಈಗ ಇರೋ ಫ್ರೆಂಡ್ಸ್ನ ಹೋಗಿ ಕಾಫಿ ಕುಡಿಯೋದು ಅಷ್ಟೇ. ಟೈಮ್ ಪಾಸ್ ಹೆಂಗ್ ಮಾಡ್ತೀರಾ ಅಂತ ಕೇಳಿಲ್ಲ ಅವರು, ಹಾಬೀಸ್ ಏನು ಅಂತ ಕೇಳ್ತಾ ಇದಾರೆ. ಎನಿಥಿಂಗ್ ಬೇರೆ ಏನಾದ್ರು ಹಾಬೀಸ್? ಬೇರೆ ಇಂಡಸ್ಟ್ರಿ ಫಾಲೋ ಮಾಡೋದೇ ಜಾಸ್ತಿ ಇದಾಗಿದೆ. ಬೇರೆ ಏನಿಲ್ಲ, ಇಂಡಸ್ಟ್ರಿ ಬಗ್ಗೆನೇ. ಅಂದ್ರೆ ಅವ್ನ ಲೈಫಲ್ಲಿ ಹಾಬೀಸ್ ಟೈಮ್ ಇಲ್ಲ ಸರ್, ಟೈಮ್ ಇಲ್ಲ. ಹಂಗಾಗಿ ಟೈಮ್ ಪಾಸ್ ಮಾಡ್ತೀನಿ, ಈಟ್ ಸಿನಿಮಾ, ಡ್ರಿಂಕ್ ಸಿನಿಮಾ, ಸ್ಲೀಪ್ ಸಿನಿಮಾ ಎಲ್ಲ ನಿಮ್ದು ತಮ್ಮದು. ಹಾಬೀಸ್ ಅಂದ್ರೆ ಸರ್ ಬೇಸಿಕಲಿ ಸುಮ್ಮನೆ ಕೂತಾಗ ಪುಸ್ತಕಗಳು ಓದೋದು, ಸುಮಾರು ಓದೋದು. ಆಮೇಲೆ ಎಷ್ಟೊಂದು ಪುಸ್ತಕಗಳು ಅರ್ಧದಲ್ಲೇ ನಿಂತೋಗಿದೆ. ಸೊ ಅದಾದ್ಮೇಲೆ ಇಲ್ಲ ಅಂದ್ರೆ ಸಿನಿಮಾ ಕಂಟಿನ್ಯೂಸ್ ಆಗಿ ಸಿನಿಮಾ ನೋಡ್ತಾನೆ. ಯಾವ್ದಾದ್ರು ಒಂದು ಸಿನಿಮಾ ಹೇಳಿದ್ರೆ ಇಲ್ಲ ಇದು ಈ ಸಿನಿಮಾದ ಎತ್ತಿದ್ದಾರೆ ಅಂತ ಹೇಳ್ತಾನೆ. ಇಲ್ಲ ಒಂದ್ಸತಿ ಪಾಪ ಅದಾಗಿದೆ ಅಂದ್ರೆ ಎಷ್ಟು ಸಿನಿಮಾ ನೋಡ್ಬಿಡ್ತೀವಿ ಅಂದ್ರೆ, ಒಂದ್ಸತಿ ನನ್ನ ಫ್ರೆಂಡ್ ಒಬ್ಬನಿಗೆ ಯಾರೋ ಒಬ್ಬ ಕತೆ ಹೇಳಕ್ ಬಂದಿದ್ದ. ಅವನಲ್ಲಿ ಕತೆ ಹೇಳ್ತಾ ಇದು ಗೊತ್ತಲ್ಲ ನನಗೆ ಅಂದ್ಬಿಟ್ಟು ಇಮಿಡಿಯೇಟ್ ಆಗಿ ಅದನ್ನ ಇದು ಮಾಡಿ, ಆದ್ರು ವಿಕಿಪೀಡಿಯಲ್ಲಿ ಏನಿದೆ ಇಂಗ್ಲೀಷಲ್ಲಿ ಅದನ್ನ ಕನ್ನಡ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾನೆ ಹುಡುಗ ಕೂತ್ಕೊಂಡು. ಯಾಕೆ ಇದು ಮಾಡ್ತಾವೆ ಅಂತ. ಸೊ ಅಂದ್ರೆ ಅಷ್ಟು ಸಿನಿಮಾ ಬಗ್ಗೆ ನಾಲೆಡ್ಜ್ ಇರ್ಬೇಕಲ್ಲ. ಏನೋ ನಾವು ಮಾಡ್ಬೇಕಾದ್ರೆ ಕದ್ ಮಾಡ್ಬಿಟ್ಟಿದೀವಿ ಅನ್ನೋ ತರ ಬಂದ್ಬಿಡುತ್ತೆ. ಸೊ ಒಂದೊಂದ್ಸತಿ ಎಲ್ಲಿಂದ ಇನ್ಸ್ಪೈರ್ ಆಗುತ್ತೆ. ಸೊ ಆ ಕಾರಣಕ್ಕೆ ನೋಡೋದು ಓದೋದು ಸ್ವಲ್ಪ ಜಾಸ್ತಿ. ಓದೋದು ಆ್ಯಕ್ಚುಲಿ ಸ್ವಲ್ಪ ಕಡಿಮೆ ಆಗಿದೆ. ಮತ್ತು ಪುನಃ
ಅದನ್ನ ಮತ್ತೆ ಪುನಃ ರೂಢಿಸ್ಕೊ ನಮ್ಮಲ್ಲೆಲ್ಲ ತುಂಬಾ ಓದೋ ಅಭ್ಯಾಸ ಇರೋದು ಇವನಿಗೆ. ಕಾಫ್ಕಾಯಿಂದ ಹಿಡಿದು ಕಾಯ್ಕಿಣಿವರೆಗೂ ಎಲ್ಲ ಓದಿದಾನೆ. ಕಾಫ್ಕಾಯಿಂದ ಕೈ ಆದ್ರೆ ಈಗ ಸ್ವಲ್ಪ ಕಡಿಮೆ ಆಗಿದೆ, ಮತ್ತೆ ಪುನಃ ಶುರು ಮಾಡಬೇಕು. ಈಗ ಓದ್ರನೆ ಇನ್ನೊಂದ್ಸತಿ ಕೂತ್ಕೊಂಡು ಓದ್ಬೇಕು ಅಂತ ಅನ್ಸ್ಬಿಟ್ಟಿದೆ. ಅದು ರೀಸೆಂಟ್ ಆಗಿ ಅನ್ಸಿರೋದು. ತುಂಬಾ ಓದ್ತಾನೆ, ರಿಪೀಟ್ ಓದೋದೆಲ್ಲ ಇದೆ. ಹೋಪ್ ನಾನು ಈ ಶೋಗೆ ಕರೆಕ್ಟ್ ಹೆಸರಿಟ್ಟಿದ್ದೀನಿ ಅಂತ, ಗ್ಯಾಂಗ್ ಸ್ಟಾರ್ಸ್. ಒಂದು ಗ್ಯಾಂಗ್ ಏನೆಲ್ಲ ಮಾಡೋಕ್ ಸಾಧ್ಯ, ಗ್ಯಾಂಗ್ ಜೊತೆಗಿದ್ರೆ ಒಂದು ಮಿರಾಕಲ್ಸ್ ಹ್ಯಾಪನ್ಸ್ ಅಂತಾರಲ್ಲ, ಆ ಥರದ್ದು ಆಗೋಕ್ ಸಾಧ್ಯ ಅಂತ, ಯಶಸ್ಸಿನ ಹಾದಿಯಲ್ಲಿ ನೀವೆಲ್ಲರೂ ಇದ್ದೀರಾ ಅಂತ ನಾನಂತೂ ಯಾವಾಗಲೂ ಭಾವಿಸ್ತೇನೆ. ಆ್ಯಂಡ್ ಒಂದು ಸ್ವಲ್ಪ ನನಗೊಂದು ಪ್ರೌಡ್ ಫೀಲ್ ಆಗೋದೇನಪ್ಪ ಅಂದರೆ, ಗುರು ನಾನು ಮೈಸೂರು ಒಂದು ಗುರು, ನಾನು ಊಟಿ ರೋಡಲ್ಲಿ ಓದಿರೋ ಒಂದು ಗುರು, ನನಗೂ ಗಂಗೋತ್ರಿಗೂ ಒಂದು ನಂಟಿದೆ ಗುರು ಅಂತ ನಾನು ಯಾವಾಗ ಫೀಲ್ ಮಾಡ್ತೀನಲ್ಲ, ಅವಾಗೆಲ್ಲ ನಮ್ಮ ಮೈಸೂರು ಗ್ಯಾಂಗ್ ಗುರು ಅಂತ ಅಂತೀನಿ ನಾನು ಯಾವಾಗಲೂ ಕೂಡ. ಸೊ ನೀವೆಲ್ಲರೂ ನಮ್ಮ ಹಾರ್ಟಿಗೆ ಹತ್ರ ಇದ್ದೀರಾ. ಥ್ಯಾಂಕ್ ಯು ಸರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ. ಇಲ್ಲ ಸರ್, ಆ್ಯಕ್ಚುಲಿ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ನಾ ಯಾಕಂದ್ರೆ ಇಲ್ಲಿ ಕೂತ್ಕೊಂಡು ಒಂದ್ಸತಿ ನಮ್ಮ ಹಾದಿನೆಲ್ಲ ಒಂದ್ಸತಿ ಮೆಲ್ಕ್ ಆಗ್ತಂಗೆ ಆಯಿತು. ಐ ಮೀನ್ ರಂಗಾಯಣ ದಿನಗಳಿಂದ ಇರ್ಬೋದು, ಅಥವಾ ನನ್ನ ಕಾಲೇಜ್ ದಿನಗಳದ್ದು ಇರ್ಬೋದು. ಆಮೇಲೆ ಈ ಟೈಮಲ್ಲಿ ನನಗೆ ಇನ್ನೊಂದು ಆ್ಯಕ್ಚುಲಿ ನೆನೆಸ್ಕೋಬೇಕು, ಐ ಮೀನ್ ಮರ್ತೋಯ್ತು ಆ್ಯಕ್ಚುಲಿ. ಪ್ಲೀಸ್ ನಾವು ಆವಾಗ ನಾವು ಆ್ಯಕ್ಟಿಂಗ್ ಮಾಡಬೇಕು ಅಂತ ನಾವೇನು ಕನಸು ಕಟ್ಕೊಂಡು ಓಡ್ತಿದ್ವಲ್ಲ ರಂಗಾಯಣ ಆವರಣದಲ್ಲಿ, ಆವಾಗ ನಮ್ಮನ್ನು ಎಲ್ಲ ಬಹುಶಃ ಚೆನ್ನಾಗಿ ಇನ್ಸ್ಪೈರ್ ಮಾಡ್ತಿದ್ದರು ಅಂದರೆ ರಂಗಾಯಣ ಕಲಾವಿದರು. ಅವರು ಎಷ್ಟು ಚೆನ್ನಾಗಿ ಪ್ರತಿಯೊಂದು ನಾಟಕಗಳನ್ನ ನೋಡಿದಾಗ ಏನು ಚೆನ್ನಾಗಿ ಮಾಡಿದ್ರಲ್ವ ಅಂತ ಅನ್ಸ್. ಈಚೆ ಬಂದರೆ ಅವ್ರ ಹಾವಭಾವ ಬೇರೆ ಇರ್ತಿತ್ತು. ಸ್ಟೇಜಲ್ಲಿ ನೋಡಿದಾಗಲೇ ಬೇರೆ ಇವರು. ಇಲ್ಲಿ ನೋಡಿ ಎಷ್ಟೊಂದು ಸೀರಿಯಸ್ ಆಗಿದ್ದಾರೆ, ಅಲ್ಲಿ ನೋಡಿ ಅಷ್ಟು ಕಾಮಿಡಿ ಮಾಡ್ತಾರಲ್ಲ. ಅಂದರೆ ನಾನು ಹುಡುಗನಾಗಿದ್ದಾಗ ಈ ಥರದ್ದು ಅಂದರೆ ನಮ್ಮನ್ನು ತುಂಬ ಚೆನ್ನಾಗಿ ಇನ್ಸ್ಪೈರ್ ಮಾಡಿದವು ರಂಗಾಯಣ ಕಲಾವಿದರು. ಐ ಥಿಂಕ್ ಅಂದರೆ ಅವರೆಲ್ಲ ನೆನಪಾದ್ರು ಈಗ ನನಗೆ ಈ ಒಂದು ಅವ್ರ ನಾಟಕಗಳು ನೋಡ್ಬೇಕಾದ್ರೆ ನಮ್ಗೆ ಯಾವಲ್ಲೂ ಅಂದರೆ ಭಾಳ ಒಳಗಡೆ ಖುಷಿ ಸ್ವ್ಯಾಗ್. ಇವಾಗ ನಮ್ಮ ಸರ್ ಇದು ಪ್ರಶಾಂತ್ ಹಿರೇಮಠ್ ಸರ್ ಅಂತ ಇದ್ದಾರೆ, ನನಗೆ ಅವರಿಂದ ನಾನು ಆ್ಯಕ್ಟಿಂಗ್ ಕಲ್ತಿದ್ದು. ಅವ್ರದ್ದು ಚೆಕ್ಮೇಟ್ ಅಂತ ಒಂದು ನಾಟಕ ಇದೆ, ಅದ್ರಲ್ಲಿ ಅವ್ರದ್ದೊಂದು ಸ್ವ್ಯಾಗ್ ಕ್ಯಾರಿ ಮಾಡ್ತಾರೆ. ಇಡೀ ಅದು 100ನೇ ಶೋ ಪ್ರದರ್ಶನ ಆಯ್ತು ಈಗ ಮೊನ್ನೆ. ಸೊ ಅವರು ಅದನ್ನ ಕ್ಯಾರಿ ಮಾಡ್ತಾ ಇದ್ದು ಸ್ವ್ಯಾಗ್ ಎಲ್ಲ ಇರ್ತಿತ್ತಲ್ಲ. ಅಂದ್ರೆ ಥಿಯೇಟರ್ನಲ್ಲಿ ಇಷ್ಟೊಂದು ಅದ್ಭುತವಾಗಿ ಅಂದ್ರೆ ನಾವು ಬರೀ ಸಿನಿಮಾದಲ್ಲಿ ನೋಡ್ತಾ ಇದ್ವಲ್ಲ, ಅದನ್ನ ಥಿಯೇಟರ್ಲ್ಲಿ ತೋರಿಸ್ಕೊಡ್ತಾ ಇದ್ರು ಅವರು. ಸೊ ಅವ್ರದ್ದಾದ್ಮೇಲೆ ಇನ್ನೊಂದು ನಾಟಕದಲ್ಲಿ ಅವರು ರಾಕ್ಷಸನ ಪಾತ್ರ ಮಾಡ್ತಾ ಇದ್ರು, ಅದ್ರಲ್ಲಿ ಒಂದು ಲೈನ್ ಹೇಳ್ತಾರೆ ಅವರು. ಅದು ನಮಗೆ ನೋಡಿದ ತಕ್ಷಣ ಗೊತ್ತು ಇದು ಅವ್ರು ಹಾಕೊಂಡ್ರೋ ಲೈನ್ ಅಂತ. ಒಂದು ಹುಡುಗಿನೇನೋ ಪ್ರೀತಿಸ್ತಾ ಇರ್ತಾ, ನೀನೊಬ್ಬ ರಾಕ್ಷಸ, ನಿನ್ಯಾರೋ ಪ್ರೀತಿಸಿದಾಗ ರಾಕ್ಷಸರಿಗೆ ಹೃದಯ ಇರೋದಿಲ್ಲವೇ ಅಂತ ಕೇಳ್ತಾನೆ. ರಾಕ್ಷಸ ಆದ್ರೂ ನನಗೆ ಹೃದಯ ಇರಲ್ವಾ ಅಂತ. ಈ ಥರದೆಲ್ಲ ಅವ್ರದ್ದು ನೋಡ್ತಾ ನಮ್ಮ ಮೈಮ್ ಸರ್ ಇದು ಓಲಿಯರಲ್ಲಿ ಮಾಡಿದಿರ್ಬೋದು. ಅಂದ್ರೆ ಒಂದು ಪಾತ್ರ ಇದೆ ಕಿಂಗ್ ಲಿಯರ್ದು ಸುತ್ತ ಓಡಾಡ್ಸೋದು. ಇನ್ನೊಂದು ನೀನು ಇದು ಯಾವ್ದು ಶೂದ್ರ ತಪಸ್ವಿಲಿ ಯಾಕೆ ಬರ್ತಾರಲ್ಲ ಬಾಣ ಆಗಿ ಬರೋದು. ಅಂದ್ರೆ ನೀವು ಬಾಣನ ಹಂಗ್ ತೋರಿಸ್ಬೋದು ಅಂತ ನಮ್ಗೆ. ಅಂದ್ರೆ ಅದು ನಾಟಕದಲ್ಲಿ ಸ್ಟೇಜ್ ಮೇಲೆ ನಾವು ಬೆಳಿತಾ ಇರೋ ಹುಡುಗರಲ್ಲ, ನಮ್ಗೆ ಅದೆಲ್ಲ ನೋಡೋದಕ್ಕೆ ಥ್ರಿಲ್ ಆಗ್ಬಿಡ್ತಾ ಇದೆ, ಹೆಂಗ್ರು ಇದೆಲ್ಲ ಮಾಡ್ತಾರೋ ಇವರು ಅಂತ. ಸೊ ನಮ್ಗೆ ಪ್ರಾಪರ್ ಆಗಿ ಅಂದ್ರೆ ನಾವೆಲ್ಲ ಹೀರೋಗಳಾಗಬೇಕು ಅಂತ ಮನ್ಸಲ್ಲಿ. ಅದಕ್ಕೆ ನಾವು ನೋಡಿದ ಸೂಪರ್ ಸ್ಟಾರ್ಸ್ ಅಲ್ಲ, ನಾವು ಅವ್ರನ್ನ ನೋಡಿ ಇನ್ಸ್ಪೈರ್ ಆಗ್ತಾ ಇದ್ದು, ನಾವು ಅವರೇ ಆಗ್ಬೇಕು ಅಂತ ಅನ್ಕೊಂಬರ್ತಾ ಇದ್ದು. ಇವರು ನಮಗೆ ಪ್ರತಿ ಪಾತ್ರದ್ದು ಇಂಪಾರ್ಟೆನ್ಸ್ ಹೇಳ್ಕೊಟ್ರು. ನೀವು ಸಣ್ಣ ಪುಟ್ಟ ಪಾತ್ರ ಕೊಟ್ಟರು ಅದಕ್ಕೆ ಎಷ್ಟು ನೀವು ಎಫರ್ಟ್ ಹಾಕಬೇಕು, ಎಷ್ಟು ಅದಕ್ಕೆ ಜೀವ ತುಂಬಬೇಕು, ಅದಕ್ಕೆ ಬಗ್ಗೆ ನೀವು ಎಷ್ಟು ಕ್ರಾಫ್ಟ್ ವರ್ಕ್ ಮಾಡಬೇಕು, ಯಾವ ಪಾತ್ರ ಹೆಂಗೆ ಮಾಡಬೇಕು, ಅದ್ರ ಬಾಡಿ ಲ್ಯಾಂಗ್ವೇಜ್ ಏನು ಎಲ್ಲ ಹೇಳ್ಕೊಡೋರು. ಮೈಂಡ್ಸ್ ಅಂತ ನಾವು ಬಾಡಿ ಲ್ಯಾಂಗ್ವೇಜ್ ಅವ್ರು ಪರ್ಫೆಕ್ಟಾಗಿ ಹೇಳ್ಕೊಡೋರು. ಯಾವಾಗ ಎಲ್ಲಿ ಹೆಂಗೆ ಅಂದ್ರೆ ಒಂದು ಕಡೆಯಿಂದ ಒಂದು ಕಡೆಗೆ ಹೆಂಗೆ ಮೂವ್ ಆಗಬೇಕು ಸ್ಟೇಜ್ ಮೇಲೆ ಅನ್ನೋದಿದೆಯಲ್ಲ, ಅದನ್ನು ತುಂಬ ಚೆನ್ನಾಗಿ ಹೇಳ್ಕೊಡೋರು. ಸೊ ಅವ್ರನ್ನೆಲ್ಲ ನೋಡಿ ಬೆಳೆದಿದ್ದು ನಮ್ಮ ಅದೃಷ್ಟನೇ. ಹೌದು, ಮೈಸೂರಿಗೆ ಭಾಳ ಥ್ಯಾಂಕ್ಫುಲ್ ಆಗಿರಬೇಕು ಅಂತ. ಮೈಸೂರು ಅಂತ ಊರಿಗೆ ನಾನು ಮೈಸೂರಲ್ಲಿರೋ ತನಕ ಅದ್ರ ಇಂಪಾರ್ಟೆನ್ಸೇ ಗೊತ್ತಿಲ್ಲ. ಓಕೆ, ಒಂದು ಊರು ಹುಟ್ಟಿದ್ವಿ, ಇಲ್ಲೇ ಎಲ್ಲ ನಡೀತಾ ಇದೆ ಲೈಫಲ್ಲಿ ಅಂತ. ಮೈಸೂರು ಬಿಟ್ಟು ಆಚೆ ಬೆಂಗಳೂರಿಗೆ ಬಂದಮೇಲೆ ಗೊತ್ತಾಗಿತ್ತು ಅಂದರೆ ಇದಕ್ಕೆ ಇದು ಸಾಂಸ್ಕೃತಿಕ ನಗರಿ ಅಂತ ಕರೆಯೋದು. ಅಂದರೆ ನಾವು ರಂಗಾಯಣ ಅಂತಿರೋದು ಎಲ್ಲಿ ಕರ್ನಾಟಕದಲ್ಲಿ ಎಲ್ಲ ಕಡೆ ಇಲ್ಲ, ಒಂದೆರಡು ಕಡೆ ಇದೆ, ಅದು ಮೈಸೂರಲ್ಲಿ ಹುಟ್ಟಿದ್ದು. ಅದಿಲ್ಲ ಅಂತಂದರೆ ಅಷ್ಟು ನಾನು ಚಿಕ್ಕಂದಲ್ಲಿ ಶನಿವಾರ ಭಾನುವಾರ ಬಂದರೆ ಸಾಕು ಡ್ರಾಯಿಂಗ್ ಕಾಂಪಿಟೇಷನು, ಸಿಂಗಿಂಗ್ ಕಾಂಪಿಟೇಷನು. ನನ್ನ ಮಗಳಿಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಅಷ್ಟೆಲ್ಲ ಇಲ್ವೇ ಇಲ್ಲ ಇಲ್ಲಿ. ಅಂದರೆ ಅಷ್ಟು ಕಲ್ಚರಲ್ ಹಬ್ಬದು ಅದು ತುಂಬಾ ನಮ್ಗೆ ಹೆಲ್ಪ್ ಮಾಡಿದೆ. ನಾವೆಲ್ಲ ಇವಾಗ ಮೈಸೂರು ನಮಗೆ ಸೂರು ಕೊಟ್ಟಿರುವಂತಹ ಜಾಗ ಅಂತ. ಥ್ಯಾಂಕ್ ಯು ಡಾಕ್ಟರ್ ನಾಗಭೂಷಣ್ ಅಂಡ್ ಥ್ಯಾಂಕ್ಸ್ ಅಲ್ಲ. ಥ್ಯಾಂಕ್ ಯು ನ್ಯೂಸೋ ಥ್ಯಾಂಕ್ ಯು ಪೂರ್ಣಚಂದ್ರ ಮೈಸೂರು. ಥ್ಯಾಂಕ್ ಯು ಸರ್, ಇದ್ದಂಗೆ ಮಾತಾಡಕ್ಕೆ ಬಿಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ನ್ಯೂಸ್ಗೂ ಮತ್ತು ನಿಮಗೂ. ಓಕೆ, ಥ್ಯಾಂಕ್ ಯು ಸುನಿಲ್ ಮೈಸೂರು. ಥ್ಯಾಂಕ್ ಯು ಸರ್, ನಮ್ಗೆ ಕರೆಸಿ ಇಷ್ಟೊತ್ತು ನೀವು ನಮ್ಗೆ ಎಂಟರ್ಟೈನ್ ಮಾಡಿದ್ದಕ್ಕೆ. ನ್ಯೂಸು ನೆಕ್ಸ್ಟ್ ಎಂಟರ್ಟೈನ್ಮೆಂಟ್ ಆಗಲಿ ಸರ್. ಓ ಸೋ ಸ್ವೀಟ್. ಥ್ಯಾಂಕ್ ಯು ಶಶಾಂಕ್ ಸೋಗಾಲ. ನ್ಯೂಸ್ಗೆ ವ್ಯೂಸ್ ಬರಲಿ. ನೋಡಿದ್ರ, ಇದು ಒಂದು ಆಕ್ಚುಯಲ್ ಟ್ಯಾಲೆಂಟ್ ಇಲ್ಲಿದೆ. ಹಿಂಗೆ ಈ ತರ ಹಿಂಗೆ ಕ್ಯಾಪ್ಷನ್ ಹಿಂಗೆ ಕೊಡ್ತಾನೆ, ಹಿಂಗೆ ಪಟ್ ಪಟ್ ಅಂತ. ಈ ಡ್ಯಾಡ್ ಜೋಕ್ಸ್ ಅಂತಾರಲ್ಲ, ಅದು ನಾವು 20 years ಇಂದ ರೆಡಿ ಆಗಿದೆ. ನೀನೊಂದು ಪ್ರತಿಭೆಗೆಲ್ಲ ನೀನು ಇಲ್ಲ. ಇದು ಗ್ಯಾಂಗ್ ಅಂದ್ರೆ, ಇದು ಒಂದು ಕಲಾವಿದರ ಗುಂಪು ಅಂದ್ರೆ. ಆ ಗ್ಯಾಂಗ್ಸ್ಟರ್ಸ್ನ ಮೊದಲ ಎಪಿಸೋಡ್ ಆ್ಯಕ್ಚುಲಿ ನಾನು ಹಿಂಗೆ ನೋಡಿದೆ, ಪರವಾಗಿಲ್ಲ ಗುರು,
ಈ ಟೈಮ್ ಹೋಗುತ್ತೆ ಇಷ್ಟೊಂದು ಅಂತ ನಂಗೆ ಅನಿಸೇ ಇಲ್ಲ ಆ್ಯಕ್ಚುಲಿ. ಸುಮ್ಮನೆ ಒಂದಷ್ಟು ಹಳೆದೆಲ್ಲ ನೆನಪು ಮಾಡ್ಕೊಂಡ್ರೆ ಒಂದು ನಾಸ್ಟಾಲಜಿಕ್ ಫೀಲಲ್ಲಿ ಮತ್ತೆ ನಮ್ಮ ಹೆಜ್ಜೆಗಳನ್ನ ನೆನಪಿಸ್ಕೋಬೇಕಂತೆ ನಾವು ಎಲ್ಲಿದ್ವಪ್ಪ ಗುರು. ನಾವು ಯಾವಾಗಲೂ ದೇವ್ರ ಮುಂದೆ ಕೂತಾಗ ನಾನು ಬೇಡ್ಕೊಳ್ಳೋದಿಷ್ಟೇ, ಎಷ್ಟೇ ಸಕ್ಸಸ್ ಬಂದರೂ ಕೂಡ ಅದು ತಲೆಗೆ ಹೋಗಬಾರ್ದು ಅಂತ. ವಿಶ್ ಯು ಆಲ್ ಗುಡ್ ಸಕ್ಸಸ್. ಥ್ಯಾಂಕ್ ಯು. ಈ ಗ್ಯಾಂಗ್ಸ್ಟರ್ಸ್ನ ನಾನು ಪ್ರೀತಿಯಿಂದ ಕಳಿಸ್ಕೊಡ್ತೀನಿ. ಆದರೆ ಈ ಮೊದಲ ಹೊಸ ಶೋ ಇದೆಯಲ್ಲ ಗ್ಯಾಂಗ್ ಸ್ಟಾರ್ಸ್, ಬೇರೆ ರಂಗದ ಬೇರೆಯವ್ರ ಜೊತೆ ಒಂದೆಲ್ಲರನ್ನೂ ಕೂಡ ನಾನು ಕರಿತೀನಿ, ಇಲ್ಲಿ ಕೂರ್ಸ್ ಮಾತಾಡೋಣ, ಒಂದಷ್ಟು ಅವರ ಬಳಗ, ಒಂದಷ್ಟು ಲೈಫ್ ಎಲ್ಲರಿಗೂ ಕೂಡ ಗೊತ್ತಾಗಲಿ, ಆ ಮೂಲಕ ನಾವೊಂದಷ್ಟು ಪ್ರೇರಣೆ ಕಲ್ತ್ಕೊಳ್ಳೋಣ ಅಂತ ಇವತ್ತಿನ ಗ್ಯಾಂಗ್ ಸ್ಟಾರ್ಸ್ನ ಅತಿಥಿಗಳಿಗೆ ನಮ್ಮದೊಂದು ಪ್ರೀತಿಯ ಗೌರವ. ಎಲ್ಲರಿಗೂ ಕೇಕ್ವಾಲಾ ತಾಜಾ ಮಿಠಾಯಿ ಕಡೆಯಿಂದ ಒಂದು ಪ್ರೀತಿಯ ಗಿಫ್ಟ್ ಹ್ಯಾಂಪರ್, ಪ್ಲಸ್ ನಮ್ಮ ನ್ಯೂಸು ಅವ್ರಿಗೆಲ್ಲ ಕಾಫಿ ಇಷ್ಟ, ಬ್ಲ್ಯಾಕ್ ಕಾಫಿ ಇಷ್ಟ, ಮುಂದೆ ಅವ್ರ ಮನೆಗಳಲ್ಲಿ ಇದನ್ನ ಇಟ್ಕೊಂಡು ಕುಡಿಬೇಕು ಅಂತಷ್ಟೇ. ಕಮಾನ್ ರೆಡಿ. ಡಾಕ್ಟರ್ ನಾಗಭೂಷಣ್ ಗೆಳೆಯ ನಾಗು, ಥ್ಯಾಂಕ್ ಯು. ಥ್ಯಾಂಕ್ ಯು. ಹೆಸರಿನ ಜೊತೆಗೆ ಮೈಸೂರನ್ನೂ ಜೊತೆಗಿಟ್ಕೊಂಡಿರುವಂಥ ಕಲಾವಿದ ಗೆಳೆಯ ಪೂರ್ಣಚಂದ್ರ ಮೈಸೂರು. ಪ್ರೀತಿಯಿಂದ ನಾನು ಪೂರ್ಣ ಅಂತ ಅಷ್ಟೇ ಕರೆಯೋದು. ಪೂರ್ಣಂಗೆ ಈ ಗೌರವ. ಪೂರ್ಣ, ಥ್ಯಾಂಕ್ ಯು ಸೊ ಮಚ್. ಸುನೀಲ್ MYSOORU, ಇದು ಯಾವ ಮೈಸೂರು ಒಂದೇ ಇಲ್ಲ ಸರ್, ಊರ ಹೆಸರು ಇಟ್ಕೊಳ್ಳೇಬೇಕಾಗಿತ್ತು, ಸಿಗಲಿಲ್ಲ, ಕೊನೆಗೂ ಇಟ್ಕೊಂಡಿದ್ದೀನಿ ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್ ಸುನೀಲ್ ಮೈಸೂರು. ಸೊ ಶಶಾಂಕ್ ಸೋಗಲ ಅವ್ರಿಗೂ ಒಂದು ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಕೇಕ್ವಾಲಾ ತಾಜಾ ಮಿಠಾಯಿ ಕಡೆಯಿಂದ ಮತ್ತು ನ್ಯೂಸೋ ಥ್ಯಾಂಕ್ ಯು. ಈ ಗ್ಯಾಂಗ್ಸ್ಟರ್ಸ್, ಮೈಸೂರಿನ ಗ್ಯಾಂಗ್ಸ್ಟರ್ಸ್ನ ಕಳಿಸ್ಕೊಡ್ತೀನಿ. ಹೋಪ್ ಈ ಶೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ನಿಮ್ಗೇನು ಅನ್ನಿಸ್ತು ಅಫ್ಕೋರ್ಸ್ ರಿವ್ಯೂ ಮೂಲಕ ನಮಗೆ ತಿಳಿಸ್ಬೋದು. ಮತ್ತೆ ಸಿಗ್ತೀನಿ ಮುಂದಿನ ಇನ್ನೊಂದು ಸ್ಪೆಷಲ್ ಎಪಿಸೋಡ್ ಒಂದಷ್ಟು ಗ್ಯಾಂಗ್ಗಳ ಜೊತೆ. ನಾನು ಹೋಗಿದ್ದು ಬರ್ತೀನಿ. ಥ್ಯಾಂಕ್ ಯು. ನಮಸ್ಕಾರ.